ಒಂದು ಶಾರ್ಟ್ ಸಮರಿಯಾಗಿ ನೀವು ಹೇಳೋದಾದರೆ ಈ ಚಿತ್ರದ ಕೋರ್ ಟೇಕ್ ಅವೇ ಅಂತ ನಾವೇನು ಹೇಳ್ತೀವಲ್ಲ ಅದು ಏನು ಅಂತ ಹೇಳ್ತೀವಿ? 7 flowers that have influenced the world civilizations ಅಂತ ಅಂದರೆ 7 ಅದರಲ್ಲಿ ಪ್ರಧಾನವಾಗಿರುವಂಥದ್ದು ಕಮಲ. ನಮ್ಮ ಭರತಖಂಡ ಅಂತ ಏನು ಕರ್ಕೊಳ್ತಿದ್ದೇವಲ್ಲ ನಾವು ಅವಿಭಜಿತ, ಅದನ್ನು ಅಷ್ಟಕ್ಕೆ ಮಾತ್ರ ಸೀಮಿತವಲ್ಲದೆ ಇಡೀ ವಿಶ್ವಕ್ಕೆ ಇದು ಅನ್ವಯವಾಗಿ ಕಮಲ ಎಲ್ಲೆಲ್ಲಿ ಪಸರಿಸಿ ತನ್ನ ಕವಿಂದ ಭಾಗಗಳನ್ನು ಹೇಗೆ ಚಾಚಿದೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ ಹೇಳ ಹೊರಟಿದ್ದೇವೆ. ಅದಕ್ಕಾಗಿ ಪದ್ಮಗಂಧಿ ವಿಶೇಷ ಹೇಳ್ತಿದ್ದೇವೆ. ಕಮಲ ಪುಷ್ಪ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಪ್ರಭಾವಿಸಿರೋದು ಅಷ್ಟೇ ಅಲ್ಲದೆ ಇವತ್ತಿಗೂ ಜೀವಂತವಾಗಿರುವಂಥದ್ದು. ಅಲ್ಪ ಸ್ವಲ್ಪವಾದರೂ ಉಳ್ಕೊಂಡು ಅದರ ಬಗ್ಗೆ ಹೆಮ್ಮೆ ಪಟ್ಕೊಳ್ಬಹುದಾದಂಥ ಒಂದೇ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ಭಾರತೀಯ ಸಂಸ್ಕೃತಿ. ಇಲ್ಲಿವರೆಗೂ ನಾವು ಹೇಳ್ಕೊಂಡಿರುವಂಥದ್ದು ತತ್ವವಾಯಿತು, ಮಹತ್ವವಾಯಿತು, ಸತ್ವವಾಯಿತು, ಸ್ವತ್ವವಾಯಿತು. ಅದಲ್ಲದೆ ಬರುವ ತಲೆಮಾರುಗಳು ಪದ್ಮವನ್ನ ಅಥವಾ ಪದ್ಮ ಗಂಧವನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದ್ರ ಕುರಿತಾಗಿ ಅದಕ್ಕೆ ಸಂಬಂಧಿತವಾದದ್ದು ಆರೋಗ್ಯ ಸಂಬಂಧಿಯೂ ಹೇಗೆ ಅದು ನಾಳ, ದಾಳ, ಅದರೊಳಗಿನ ಪರಾಗ ಎಲ್ಲವೂ ಸಹ ಆಯುರ್ವೇದದ ಔಷಧಿಗೆ ಚಿಕಿತ್ಸೆಗೋಸ್ಕರ ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಆತರ ನೀರನ್ನು ಯಾರು ಹೇಗೆ ಬಳಸ್ಕೊಳ್ತಾರೆ, ಯಾವುದಕ್ಕೆ ಬಳಸ್ಕೊಳ್ತಾರೆ ನಮಗೆ ಮುಖ್ಯ ಆಗೋದಿಲ್ಲ. ಆದರೆ ಆ ಶುದ್ಧ ಗಂಗೆ ಇದೆಯಲ್ಲ, ಅದರ ಪಾವಿತ್ರ್ಯ ಇದೆಯಲ್ಲ, ಅದರ ಔನ್ನತ್ಯ ಇದೆಯಲ್ಲ, ಅದು ಉತ್ಕೃಷ್ಟ ಅಂತ ಅನ್ಸುತ್ತೆ ನಮಗೆ. ಆ ಎಲ್ಲ ಸಂಗತಿಗಳನ್ನ ಯಾರು ಒಳಹೊಕ್ಕು ಅದನ್ನ ಹೌದಲ್ಲ ಇದೆಲ್ಲ ಹೇಳಿದಾರಲ್ಲ ಅಂತ ಸೂಕ್ಷ್ಮಾವಲೋಕನ ಮಾಡಿದಾಗ ಮಾತ್ರವೇ ಪದ್ಮಗಂಧಿ ಅವರಿಗೆ ಸಹಕಾರಿ. ಯಾರು ಯಾವುದು ಅಲ್ಲವೋ ಅದನ್ನು ನಂಬಿಸುವ ಕೈಂಕರ್ಯವನ್ನು ಮಾತ್ರ ನಾನು ಅಭಿನಯ ಅಥವಾ ನಟನೆ ಅಂತ ಕರೆಯುವಂಥದ್ದು. ನಮ್ಗೆ ಇಲ್ಲಿ ನಂಬಿಸಬೇಕಾದ ಅಗತ್ಯವೇ ಇರಲಿಲ್ಲ. ಹಾಗಾಗಿ ವಿಷಯ ತಜ್ಞರೇ ಅವರಾದ್ದರಿಂದ ನಮ್ಮ ಈ ಯಂತ್ರ ಉಪಕರಣಗಳ ಮುಂದೆ ಅವರು ಹೇಗೆ ಅವರ ವರ್ತನೆ ಹೇಗಿರಬೇಕು ಅಂತ ಅಷ್ಟೇ ಮಾಡೋದು, ಅಭಿನಯಿಸಬೇಕಾಗಿಲ್ಲ ಅಂತ ನಾವೇ ಹೇಳ್ಬಿಟ್ವಿ. ತುಂಬ ಯಾವುದೋ ಪವಿತ್ರವಾದದ್ದು, ಯಾವುದೋ ತುಂಬ ಬೆಲೆ ಬಾಳುವಂಥದ್ದು, ಯಾವುದೋ ನಮಗೆ ಅತ್ಯಂತ ಬೇಕಾಗಿರುವಂಥದ್ದು ನಮ್ಮಲ್ಲೇ ಇರೋದು ಅದನ್ನು ಮರೆತು ಬಿಟ್ಟು ನಾವು ಇನ್ಯಾವುದೋ ರೀತಿಯಲ್ಲಿ ಬದುಕ್ತಾ ಇದ್ದೀವಲ್ಲ, ಅದನ್ನು ನಮಗೆ ಮತ್ತೆ ತಂದು ಕೊಟ್ಟ ಹಾಗಾಯಿತು ಈ ಸಿನಿಮಾ ನೋಡಿದೆ ಅಂತ. ಅಂಥ ಒಂದು ಭಾವ ತೀವ್ರತೆ ಉಂಟಾಗುತ್ತೆ ಈ ಸಿನಿಮಾದಲ್ಲಿ ನೋಡಿದೆ. ಬರುವ ತಲೆಮಾರುಗಳಿಗೆ ನಾನು ಇದನ್ನ ಸ್ವೀಕಾರ ಮಾಡಿಬಿಟ್ಟು ಇತರರ ಮುಂದಿನ ತಲೆಮಾರುಗಳಿಗೆ ಇದನ್ನು ನಾನು ದಾಟಿಸಿ ಹೋಗ್ತೇನೆ, ಇದು ಒಳ್ಳೆಯ ದಾಖಲೆ ಅಂತ ಪರಿಗಣಿಸುವುದಕ್ಕಾಗಿ ಪದ್ಮಗಂಧಿ ನೋಡಲೇಬೇಕು ಅಂತೀನಿ. ಹರಿ ಓಂ, ನಮಸ್ಕಾರ ವೀಕ್ಷಕರೇ. ವೇದಿಕ್ ವೆಲ್ನೆಸ್ ಯೂಟ್ಯೂಬ್ ಚಾನೆಲ್ನ ಈ ವಿಶೇಷ ಸಂಚಿಕೆಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಇಂದು ನಾವು ಮಾತಾಡ್ತಿರೋದು ಒಂದು ಹೂವಿನ ಬಗ್ಗೆ, ಪುಷ್ಪದ ಬಗ್ಗೆ. ಆದರೆ ಇದು ಸಾಮಾನ್ಯವಾದ ಹೂವಲ್ಲ, ಭಾರತದ ರಾಷ್ಟ್ರೀಯ ಪುಷ್ಪ ಕಮಲ ಪದ್ಮ. ಕಮಲ ಅಂತೀವಿ, ಪದ್ಮ ಅಂತೀವಿ. ಈ ಕಮಲ ಪುಷ್ಪನೇ ಒಂದು ಸಬ್ಜೆಕ್ಟ್ ಆಗಿ ಒಂದು ಚಿತ್ರನೇ ನಿರ್ಮಾಣ ಆಗಿದೆ, ಅದೇ ಪದ್ಮಗಂಧಿ. ಡಿಸೆಂಬರ್ 12ನೇ ತಾರೀಕಿನಂದು ಶುಕ್ರವಾರ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಹಿಂದಿ, ಸಂಸ್ಕೃತ ಮತ್ತು ಕನ್ನಡದ 3 ಭಾಷೆಗಳಲ್ಲಿ ತಯಾರಾಗಿರುವಂತಹ ಒಂದು ಅಪರೂಪವಾದ ಚಿತ್ರ. ಈ ಚಿತ್ರದಲ್ಲಿ ಈ ಪದ್ಮ, ಲೋಟಸ್, ಈ ಪುಷ್ಪವನ್ನು ನೋಡಿ ಒಂದು ಮುಗ್ಧವಾದ ಗುರುಕುಲದ ಬಾಲಕಿ ಫ್ಯಾಸಿನೇಟ್ ಆಗ್ತಾಳೆ. ಇದು ಸುಂದರವಾಗಿದೆ ಈ ಪುಷ್ಪ, ಪದ್ಮದ ಪುಷ್ಪ, ಆದರೆ ಏಕೆ ಇದರಲ್ಲಿ ಇನ್ನೂ ಏನೇನು ವಿಶೇಷ ಇದೆ ಅನ್ನೋ ಪ್ರಶ್ನೆಯಿಂದ ಶುರುವಾಗಿ ವೇದ, ಉಪನಿಷತ್ತು, ಪುರಾಣ, ಅದರಲ್ಲೇ ಪದ್ಮ ಪುರಾಣ ಅಂತಲೇ ಇದೆ, ಕಾಳಿದಾಸರ ಕಾವ್ಯ, ಆಯುರ್ವೇದ, ಜ್ಯೋತಿಷ್ಯ, ವಾಸ್ತುಶಿಲ್ಪ, ಅದರಲ್ಲಿ ದೇವಶಿಲ್ಪ, ಬೌದ್ಧ, ಜೈನ ಸಂಪ್ರದಾಯ ಜೊತೆಗೆ ಫ್ರೀಡಮ್ ಸ್ಟ್ರಗಲ್, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ, ಇವೆಲ್ಲವನ್ನ ಒಂದು ಹೂವಿನ ಜೊತೆಗೆ ತೊಡಗಿಸಿಕೊಂಡು ಹೊಂದಿಸಿಕೊಂಡು ಹೋಗುವಂತಹ ಒಂದು ಸೂಪರ್ ಕಾನ್ಸೆಪ್ಟ್ ಈ ಚಿತ್ರದಲ್ಲಿದೆ. ಇದು ಇದುವರೆಗೆ ಯಾರೂ ಮಾಡದಂತಹ ಕಾನ್ಸೆಪ್ಟ್. ಅದು ನಮ್ಮ ಭಾರತೀಯ ಸಂಸ್ಕೃತಿ ಜಾಗೃತಿಗೊಳಿಸೋ ಬಗ್ಗೆ. ಈ ಅದ್ಭುತ ಚಿತ್ರದ ಬಗ್ಗೆ ನಮಗೆ ತುಂಬ ಕುತೂಹಲ ಇದೆ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸುಚೇಂದ್ರ ಪ್ರಸಾದ್ ಅವರು. ಶುದ್ಧ ಕನ್ನಡಕ್ಕೆ ಜೀವ ತುಂಬಿ ಗಾಢ ಪಾತ್ರಗಳಿಂದ ಪ್ರಸಿದ್ಧರಾದ ಹಿರಿಯ ನಟ ಮತ್ತು ನಿರ್ದೇಶಕರು. ಸುಚೇಂದ್ರ ಪ್ರಸಾದ್ ಅವರೇ, ಈ ಪಾಡ್ಕಾಸ್ಟ್ಗೆ ತಮಗೆ ಸ್ವಾಗತ. ಶುಭಾಶಂಸನೆ. ಹಾಗೆ ಪದ್ಮ ಪುಷ್ಪದ ಬಗ್ಗೆ ಡೀಪ್ ರಿಸರ್ಚ್ ಮಾಡಿರುವಂಥವರು, ಸಂಸ್ಕೃತ ಪಂಡಿತರು, ಲೇಖಕಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ, ಚಿತ್ರದ ನಿರ್ಮಾಪಕಿ ಕೂಡ ಶ್ರೀಮತಿ SR ಲೀಲಾ ಅವರು ನಮ್ಮ ಜೊತೆ ಇದ್ದಾರೆ. ಲೀಲಾ ಅವರೇ, ತಮಗೂ ಪಾಡ್ಕಾಸ್ಟ್ಗೆ ಸ್ವಾಗತ. ತುಂಬ ಸಂತೋಷ. ಈ ಪಾಡ್ಕಾಸ್ಟ್ ಶುರು ಮಾಡೋಕ್ಕೆ ಮುಂಚೆ ವೀಕ್ಷಕರೇ, ನಾನು ಒಂದು ಮಾತು ನಿಮ್ಮ ಜೊತೆ ಹೇಳಬೇಕು. ನಾನು ಈ ಚಿತ್ರನ ನಮ್ಮ ಸುಚೇಂದ್ರ ಪ್ರಸಾದ್ ಅವ್ರ ಸ್ಟುಡಿಯೋದಲ್ಲಿ ನಿನ್ನೆ ಸಂಜೆ ಕೂತ್ಕೊಂಡು ಪೂರ್ತಿ ನೋಡಿ ಸ್ವತಃ ಅನುಭವಿಸಿ ಈ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ನನಗನ್ನಿಸಿದ್ದು ಒಂದು ವಿಷಯ ಅಂದರೆ, ಪದ್ಮಗಂಧಿ ಇದೆಯಲ್ಲ ಈ ಚಿತ್ರ, ಇದು ಪದ್ಮ ಪುಷ್ಪದ ಮೂಲಕ ಇಡೀ ಭಾರತೀಯ ತತ್ವಗಳ ಚೈತನ್ಯದ ಪ್ರತಿಬಿಂಬ ಅಂತ ಹೇಳ್ಬೋದು. ಈ ಶುಕ್ರವಾರ ನಿಮ್ಮ ಹತ್ತಿರದ ಥಿಯೇಟರ್ನಲ್ಲಿ ಟಿಕೆಟ್ ಬುಕ್ ಮಾಡಿ ಸಿನಿಮಾ ನೋಡಿ. ಈಗ ಶುರು ಮಾಡ್ತಿದ್ದೀವಿ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋ ವಿಷಯದ ಬಗ್ಗೆ. ನಮಸ್ಕಾರ ಸುಚೇಂದ್ರ ಪ್ರಸಾದ್ ಅವರೇ. ಮೊದಲನೇ ಪ್ರಶ್ನೆ ನನಗೆ, ಈ ಪದ್ಮಗಂಧಿ ಅನ್ನೋ ಹೆಸರು ಯಾಕೆ? ಗಂಧ, ನನಗೆ ವಿದುಷಿಯವರು ಕೊಟ್ಟ ಶೀರ್ಷಿಕೆ ಅದು. ಗಂಧ ಅಂದರೆ ಪರಿಮಳ, ನಮಗೆ ಗೊತ್ತೇ ಇದೆ. ಗಂಧ ಅನ್ನೋದಕ್ಕೆ ಮತ್ತೊಂದು ಪರ್ಯಾಯ ಅರ್ಥ ಏನು ಅಂತ ಹೇಳಿದ್ರೆ ಸಂಬಂಧ ಅಂತ. ಹಾಗಾಗಿ ಪದ್ಮದ ಸಂಬಂಧ
ತಾವರೆ ಅಥವಾ ಕಮಲ ಪುಷ್ಪಕ್ಕೆ ಸಂಬಂಧಿತವಾದಂಥ ಇಷ್ಟು ಸಂಗತಿಗಳು ನಮ್ಮ ದೇಶದ್ದು ಪಾರಂಪರಿಕತೆ, ಅದರಲ್ಲಿರುವ ನೈತಿಕತೆ, ದೈವಿಕತೆ ಎಲ್ಲ ಮೇಳವಿಸಿದಂಥ ಬಹಳ ದೊಡ್ಡ ಪ್ರಸ್ತುತಿ ಇದಾಗಬೇಕು ಅಂತ ಅವರ ಬಯಕೆ ಆಗಿತ್ತು. ಆ ಹೆಬ್ಬಯಕೆಯನ್ನು ನಾವು ಈಡೇರಿಸುವ ಸಲುವಾಗಿ ಅವರು ಕೊಟ್ಟ ಈ ಶೀರ್ಷಿಕೆ ಪದ್ಮಗಂಧಿಯನ್ನು ಹೀಗೆ ಇಟ್ಕೊಂಡಿದ್ದೇವೆ. ಪ್ರಶ್ನೆ ಪ್ರಾಯ ಅವ್ರಿಗೆ ಹೋಗಬೇಕಾಗಿತ್ತು, ಯಾಕಂದರೆ ಅಲ್ಲ, ನನಗೆ ಅವ್ರದ್ದೇ ಪ್ರಶ್ನೆ ನೆಕ್ಸ್ಟ್ ಲೀಲಾ ಅವರೇ ತಮ್ಮನ್ನ ಕೇಳಬೇಕು ನಾನು. ಈ ಪದ್ಮಗಂಧಿ ಚಿತ್ರ ಒಂದು ಕಮಲದ ಹೂವಿನಿಂದ ಆರಂಭ ಆಗುತ್ತೆ, ಮತ್ತೆ ಆ ಕಮಲವನ್ನೇ ಒಂದು ವಸ್ತುವಾಗಿ ಇಟ್ಕೊಂಡು ಇಡೀ ವೇದಗಳಲ್ಲಿ ಕಮಲದ ಬಗ್ಗೆ ಏನು ಬಂದಿದೆ, ಉಪನಿಷತ್ಗಳಲ್ಲಿ, ಆಯುರ್ವೇದಗಳಲ್ಲಿ, ಶಿಲ್ಪಶಾಸ್ತ್ರದಲ್ಲಿ, ಮತ್ತೆ ನಮ್ಮದೇ ಆದ ಹಿಂದೂವಿನ ಇನ್ನೊಂದು ಕವಲಾದ ಬೌದ್ಧ ಧರ್ಮ, ಜೈನ ಧರ್ಮದಲ್ಲಿ ಅವರ ಪರಂಪರೆಯಿಂದ ಶುರು ಮಾಡಿ ಫ್ರೀಡಮ್ ಸ್ಟ್ರಗಲ್ ತನಕ ನೀವು ಅದನ್ನು ಕನೆಕ್ಟ್ ಮಾಡಿದ್ದೀರಾ. ಒಬ್ಬ ಸಾಮಾನ್ಯ ವೀಕ್ಷಕನಾಗಿ ನಾನು ಇದನ್ನು ಯಾಕೆ ನೋಡಬೇಕು ಅಂತ ಕೇಳಿದ್ರೆ, ಒಂದು ಶಾರ್ಟ್ ಸಮರಿಯಾಗಿ ನೀವು ಹೇಳೋದಾದರೆ ಈ ಚಿತ್ರದ ಕೋರ್ ಟೇಕ್ ಅವೇ ಅಂತ ನಾವೇನು ಹೇಳ್ತೀವಲ್ಲ, ಅದು ಏನು ಅಂತ ಹೇಳ್ತೀರಾ? ನೀವೇ ವಿವರಗಳನ್ನು ಹೇಳಿಬಿಟ್ಟಿದ್ದೀರಾ. ನೀವು ಕೋರ್ ಕೇಳ್ತಾ ಇದ್ದೀರಾ, ನನ್ನನ್ನು ಸ್ಪಷ್ಟವಾಗಿ ಹೇಳ್ಬಿಡ್ಬೋದು. ಭಾರತೀಯತೆ, ಈಗ ನೀವು ಹೇಳಿದ್ರಿ ವೇದಗಳಿಂದ ಹಿಡಿದು ಇವತ್ತಿನವರೆಗೂ ಎಲ್ಲದರಲ್ಲೂ ಇದೆ ಅಂತ. ಬೌದ್ಧ ಮತ್ತು ಜೈನ ಸಂಪ್ರದಾಯಗಳಲ್ಲೂ ಕೂಡ ಅವರ ಆಚಾರ ವಿಚಾರಗಳಲ್ಲಿ, ಅವರ ತತ್ವಶಾಸ್ತ್ರದಲ್ಲಿ, ಅವರ ಅಭಿವ್ಯಕ್ತಿಗಳಲ್ಲಿ ಕಮಲ ಪುಷ್ಪದ ವರ್ಣನೆ ಬಂದೇ ಬರುತ್ತೆ. ಅದನ್ನು ಆಧಾರವಾಗಿ ಇಟ್ಕೊಂಡಿದ್ದಾರೆ. ಹೀಗಿರುವಾಗ ನಮ್ಮ ದೇಶಕ್ಕೆ ಇದೇನು ಬಹಳ ವಿಶೇಷವಾಗಿರುವಂಥ ಒಂದು ಅಭಿವ್ಯಕ್ತಿ ಮಾಧ್ಯಮ ಸಾಧನ ಅಂತ ಅನಿಸಿದೆ ನಮ್ಮ ಪ್ರಾಚೀನರಿಗೆ. ನೀವು ಹೇಳಿದ್ರಿ ವೇದಗಳಲ್ಲಿ ಅಂತ. ಈಗ ನೋಡಿ, ಋಗ್ವೇದ ಜಗತ್ತಿನ ಆದಿಮ ಸಾಹಿತ್ಯ ಅಂತ ಹೇಳ್ತೀವಿ. ಅದರಲ್ಲಿ ಪದ್ಮೇ ಸ್ಥಿತಾಂ ಪದ್ಮಶ್ರೀ ಸೂಕ್ತದಲ್ಲಿ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಯಶ್ರಿಯಂ ಅಂತ ಬರುತ್ತೆ. ಅಲ್ಲಿ ಪದ್ಮ ಅಲ್ಲಿಂದನೇ ಶುರು ಆಗುತ್ತೆ. ಅಲ್ಲಿಂದ ಹಿಡಿದು ಇವತ್ತಿನ ಸಿನಿಮಾಗೆ ಕೊಡುವಂತಹ ಉತ್ಕೃಷ್ಟವಾದಂಥ ಪ್ರಶಸ್ತಿ ಯಾವುದಿದೆ ಅದು ಸುವರ್ಣಕಮಲ. ಅಲ್ಲಿಯವರೆಗೆ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಸಾಹಿತ್ಯ ಭಾಗದಲ್ಲೂ, ಪ್ರತಿಯೊಂದು ಘಟ್ಟದಲ್ಲೂ ಕೂಡ ನಮಗೆ ಪದ್ಮದ ಉಪಸ್ಥಿತಿ ಇದೆ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ, ಒಂದು ಕುತೂಹಲ ಉಂಟಾಗಿ ಇದರ ಬಗ್ಗೆನೇ ವಿಷಯ ಸಂಗ್ರಹ ಮಾಡೋದಕ್ಕೆ ಆರಂಭ ಮಾಡಿದ್ಮೇಲೆ ಇದು ಎಲ್ಲ ಕಡೆನೂ ಇದೆ, ಏನು ಇಷ್ಟೊಂದು ಮಹತ್ವ ಇದಕ್ಕಿದೆ ಅನ್ನೋದನ್ನು ಒಂದು ಆವಿಷ್ಕಾರ ಮಾಡಿಕೊಂಡು ಹೋದ ಹಾಗೆ, ಅನುಸಂಧಾನ ಮಾಡಿಕೊಂಡು ಹೋದ ಹಾಗೆ ಅನ್ವೇಷಣೆಯೂ ಮಾಡಬೇಕು. ನನಗೆ ಹುಟ್ಟಿದಂತಹ ಈ ಕುತೂಹಲ ಇನ್ನೂ ಅನೇಕರಿಗೆ ಇದ್ದಿರಬಹುದು. ಅದನ್ನು ಒಂದು ಚಿತ್ರರೂಪದಲ್ಲಿ ಕಟ್ಟಿಕೊಟ್ರೆ ಎಲ್ಲರಿಗೂ ಅದು ಆಸ್ವಾದ್ಯವಾಗ್ಬೋದು ಅನ್ನೋ ಅರ್ಥದಲ್ಲಿ ಇದನ್ನು ಮಾಡಿರೋದು. ಸೊ ಕೋರ್ ಅಂತ ಹೇಳಿದ್ರೆ ಭಾರತೀಯತೆ. ಎಲ್ಲರಿಗೂ, ನಾವೆಲ್ಲ ಭಾರತೀಯರು, ನಮಗೆಲ್ಲರಿಗೂ ಅದು ನಮ್ಮ ಅಂತರಂಗಕ್ಕೆ ಹತ್ತಿರವಾಗಿರುವಂಥದ್ದು. ತುಂಬ ಚೆನ್ನಾಗಿ ಹೇಳಿದ್ರಿ ಲೀಲಾ ಅವರೇ. ಒಂದು ಭಾರತೀಯತೆ ಬಗ್ಗೆ ಹೇಳಿದ್ರಿ. ನಮ್ಗೇನಂದರೆ ಇವತ್ತು ಅದು ಒಂದು ಒಳ್ಳೆ ಸುವರ್ಣ ಯುಗ ಅಂತ ಹೇಳ್ಬೋದು. ನಮ್ಮ ಹಿಂದುತ್ವ ಆಗಲಿ, ನಮ್ಮ ಸಂಸ್ಕೃತಿಗಾಗಲಿ ಜನ ಹಾತೊರಿತಾ ಇದ್ದಾರೆ, ಆದರೆ ಅವರಿಗೆ ಮೂಲ ತತ್ವ ಗೊತ್ತಿಲ್ಲ. ಬಹಳಷ್ಟು ಜನ ಪೆರಿಫೆರಲ್ ಅಲ್ಲೇ ಇರ್ತಾರೆ ಹೊರತು ನಿಜವಾದ ಸಂಸ್ಕೃತಿ ಅದನ್ನು ಆಚರಣೆಗೆ ತಂದಿಲ್ಲ ನಾವಿನ್ನವೇ. ಈಗ ಬರೀ ಒಂದು ಘೋಷ ಬಂದಿದೆ ಅಷ್ಟೇ. ಆದರೆ ನಿಮ್ಮ ಚಿತ್ರದ ಮೂಲಕ ನೀವು ಕನೆಕ್ಟ್ ಮಾಡಿರುವಂಥ ವಿಷಯಗಳು ಬಹಳಷ್ಟು ಈ ಭಾರತೀಯತೆಯನ್ನು ಪ್ರತಿ ದಿನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಅದರಲ್ಲಿ ಇನ್ನೂ ಹೆಚ್ಚಿನ ಕುತೂಹಲ ಮೂಡಿಸೋದಕ್ಕೆ ತುಂಬ ಒಳ್ಳೆಯ ಒಂದು ಪ್ರಸ್ತುತಿಯನ್ನು ನೀವು ಮಾಡಿದ್ದೀರಾ. ಸುಚೇಂದ್ರ ಪ್ರಸಾದ್ ಅವರೇ, ಇದೇ ವಿಷಯದ ಬಗ್ಗೆ ನಾವು ಮಾತಾಡ್ತಾ, ಈ ಚಿತ್ರದಲ್ಲಿ ಯಾವುದೇ ಒಂದು ಚಿತ್ರ ಆದರೆ ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಯಾಕೆಂದರೆ ನಿರ್ದೇಶಕರಿಗೆ ಅದು ಗೊತ್ತಿರುತ್ತೆ ಯಾವ ವಸ್ತುನ, ಯಾಕೆಂದರೆ ಇದು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಇದನ್ನು ತೆರೆ ಮೇಲೆ ತರೋದು ತುಂಬ ಕಷ್ಟ. ಯಾಕೆಂದರೆ ಲೀಲಾ ಅವರು ಒಂದು ಕನಸು ಕಾಣಬಹುದು, ಬಹಳಷ್ಟು ರಿಸರ್ಚ್ ಮಾಡ್ಬೋದು, ಆದರೆ ಆ ರಿಸರ್ಚನ್ನು ಒಂದು ಮಾಧ್ಯಮದಲ್ಲಿ ತೋರಿಸುವಂಥದ್ದು ಬಹಳ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ನಾವು ಈ ಚಿತ್ರರಂಗದಲ್ಲಿ ಈ ಬೆಳದಿಂಗಳ ಬಾಲೆ ಅಂತ ಒಂದು ಚೆಸ್ ಮೇಲೆ ಬಂದಿತ್ತು, ತುಂಬ ಕಷ್ಟವಾದ ಸಬ್ಜೆಕ್ಟು. ಅದಕ್ಕಿಂತ ಕಷ್ಟವಾದ್ದು ಇದು, ಯಾಕೆಂದರೆ ಇದು ಸಂಸ್ಕೃತಿನ ತೋರಿಸೋದು. ನೀವು ಕಮಲ, ಈ ಧ್ಯಾನದ ಪ್ರಕ್ರಿಯೆ ಇದೆಲ್ಲ ಹೇಳಿದ್ರೆ ನಾವೇ ಕಷ್ಟಪಡ್ತೀವಿ. ನಮ್ದು ವೇದಿಕ್ ವೆಲ್ನೆಸ್ ಚಾನಲಲ್ಲಿ ವಿಜುವಲ್ಸ್ ಸಿಕ್ಕಲ್ಲ, ಬೈತಾರೆ ನನಗೆ ಪ್ರೊಡಕ್ಷನ್ ಟೀಮು, ಏನು ಸರ್ ನೀವು ಮಾತಾಡ್ಬಿಡ್ತೀರಾ, ಎಲ್ಲಿಂದ ತರೋಣ ವಿಜುವಲ್ಸ್ ಇದಕ್ಕೆ ಅಂತ. ಹೇಗೆ ಇದರದ್ದು ಎಕ್ಸ್ ಫ್ಯಾಕ್ಟರ್ ಏನು? ಭರತನ ನಾಟ್ಯಶಾಸ್ತ್ರವನ್ನು ಆಕರವಾಗಿ ಉಳ್ಳವರು ನಾವು ಭಾರತೀಯರು. ಬಹಳ ಸರಿಯಾಗಿ ಅಧಿಪ್ರಕರಣಗಳಲ್ಲಿ ಚೆನ್ನಾಗಿ ಹೇಳಿಬಿಟ್ಟಿದ್ದರು. ಎಲ್ಲ ಸಂಹಿತೆಗಳಲ್ಲಿ ಪತಾಕೆ, ಅರ್ಧಪತಾಕೆ, ಉನ್ಮೀಲಿತ ನೇತ್ರ ಏನು, ಎಲ್ಲದರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನಾವು ಈ ನೇತ್ರಾನುಸಂಧಾನ ಬಹಳ ಮುಖ್ಯವಾಗಿ ನಮ್ಗೆ ಅದು ಬಹಳ, ನೀವು ಕೇಳಿದಿರುವಂಥ ಪ್ರಶ್ನೆ ಉತ್ತರ ಏನಂತಂದರೆ, ಕೊಡುವಿಕೆ ಎಲ್ಲಿದೆಯೋ ತೆಗೆದುಕೊಳ್ಳುವಿಕೆಯೂ ಅಷ್ಟು ತುಂಬ ಸುಪುಷ್ಟವಾಗಿರಬೇಕು ಅಂತ. ಸ್ವೀಕಾರ ತುಂಬ ಚೆನ್ನಾಗಾದಾಗ ಮಾತ್ರವೇ ಆಕಾರಕ್ಕೆ ತುಂಬ ಬೆಲೆ ಅನ್ನೋ ಕಾರಣಕ್ಕಾಗಿ ಯಾರು ಯಾವುದನ್ನು ಹೇಗೆ ಆಕರ್ಷಣೀಯ ಅಂತ ಪರಿಗಣಿಸ್ತಾರೆ ಅನ್ನೋದೊಂದು ನಾಡಿ ಮಿಡಿತ ನಿಮ್ಗೆ ಗೊತ್ತಿರಬೇಕು. ಹೃದಯದ ಬಡಿತ ಅದು ಈ ಮಾಧ್ಯಮದಲ್ಲಿ ಹೇರಳವಾಗಿ ದೀರ್ಘವಾಗಿ ಕೆಲಸ ಮಾಡ್ತಾ ಪ್ರಯಾಣ ಮಾಡ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ನಾಡಿ ಮಿಡಿತ ಏನನ್ನ ಕೊಟ್ಟರೆ ಪ್ರಾಯ ಇದು ಆಕರ್ಷಣೆ ಅಂತ ಜನ ಸ್ವೀಕಾರ ಮಾಡ್ಯಾರು. ಅದ್ರ ಜೊತೆಗೆ ನಮ್ಮಲ್ಲಿ ಸ್ವಲ್ಪ ಸಮಸ್ಯೆಗಳೇನು ಅಂತ ಹೇಳಿದ್ರೆ, ಬಹಳ ಕಾಲದಿಂದ ಇದನ್ನೇ ಸತ್ಯ ಅಂತ ಹೇಳಿ ಇದೇ ರಸ ಅಂತ ಹೇಳ್ಬಿಟ್ಟಿದ್ದಾರೆ. ರಸೋವೈಸಹದರ ವ್ಯಾಖ್ಯಾನ ನಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗಿಲ್ಲ. ಆದರೆ ಇವೆಲ್ಲವೂ ಈ ನೆಲದ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ, ಈ ನೆಲದಲ್ಲಿರುವಂಥ ಜ್ಞಾನ ಭಂಡಾರ,
ಈ ಭಂಡಾರಕ್ಕೆ ಅನ್ವಯವಾಗಿ ಸ್ವಲ್ಪ ಯೋಚನೆ ಮಾಡಿ ಯಾವ ಭಾಗವನ್ನು ಈ ವಸ್ತು ಇದು ಅಂತ ಗೊತ್ತಾಗಿದೆ, ಈ ವಸ್ತುವನ್ನು ಹೇಗೆ ಪ್ರೇಷಣೆಗೊಳಿಸಿದ್ರೆ ಜನರಿಗೆ ತುಂಬ ಅನುಕೂಲವಾದೀತು, ಅದನ್ನು ಕೂತು ನೋಡಿ ಯಾರು ಈ ಕಾಲಘಟ್ಟದಲ್ಲಿ, ಅದಕ್ಕೊಂದು ಸಮಕಾಲೀನ ಕಾಲಘಟ್ಟ ಬೇರೆ ಇದೆ, ಅದರಲ್ಲಿ ಯಾವುದನ್ನು ನಂಬಿಸಲಾಗಿದೆಯೋ ಇದೇ ಸತ್ಯ ಇದುವೇ ಸತ್ಯ ಅಂತ ಅದಕ್ಕೆ ಅನ್ವಯವಾಗಿಯೂ ಆಗಬೇಕು. ಭಾರತೀಯತೆಯನ್ನು ನಾವೇನು ಅಂದ್ಕೊಂಡಿದ್ದೇವೆ ಭರತನಾಟ್ಯಶಾಸ್ತ್ರದ ಈ ಎಲ್ಲ ಮಟ್ಟಗಳಿವೆಯಲ್ಲ ಅವು ಯಾವುದನ್ನು ಮುಕ್ಕಾಗಬಾರ್ದು ಅಂತ ಯೋಚನೆ ಮಾಡೋದಿದೆಯಲ್ಲ, ಆ ಸಂಗತಿಯನ್ನು ನಿಧಾನವಾಗಿ ಅನುಸಂಧಾನಕ್ಕೆ ನಾವು ಒಡ್ಡಿದ್ವಿ ಅಂತ ಅಂದ್ಕೊಳ್ಳುತ್ತೆ. ಅದಕ್ಕೆಲ್ಲರ ಸಹಾಯವಿದೆ. ಇದು ಸಾಂಘಿಕ ಪ್ರಯತ್ನ, ಇದೊಂದು ಸಾಮೂಹಿಕ ಯತ್ನ, ಒಬ್ಬರೇ ಮಾಡಿದ್ದಾರೆ ಅಂತಲ್ಲ, ಎಲ್ಲ ವಿಷಯ ತಜ್ಞರು ಅದರ ಸೇರಿ ಮುಂದೆ ನೀವು ಪ್ರಶ್ನೆ ಕೇಳಿದ್ದೀರಿ ಅಂತ ಗೊತ್ತು ನನಗೆ, ಯಾಕೆ ನಟರನ್ನು ತಗೊಂಡಿಲ್ಲ ನೀವು ಅಂತ. ಆ ಥರ ವಿಷಯ ತಜ್ಞರೆಲ್ಲ ಸೇರ್ಕೊಂಡಿದ್ದಾಗಿ ನಮಗೆ ನಿಧಾನವಾಗಿ ನಮ್ಮ ಕಣ್ಗಳು ತೆರೀತಾ ಹೋದು ಮತ್ತು ಇತರ ಕಣ್ ತೆರೆಸೋದಕ್ಕೆ ಅದು ಸಹಕಾರಿಯಾಯಿತು. ಅಂದರೆ ಈ ಒಂದು ಸಬ್ಜೆಕ್ಟ್ನ ನೀವು ತೊಗೊಂಡಿದ್ದೀರಾ, ಅಂದರೆ ಅದನ್ನು ನೀವು ತೆರೆ ಮೇಲೆ ತರೋದಕ್ಕೆ, ಅದು ನಾನು ಆಲ್ರೆಡಿ ಪಿಕ್ಚರ್ ನೋಡಿರೋದ್ರಿಂದ ನನಗೆ ಅದರದ ಒಂದು ಸತ್ವ, ಯಾಕೆಂದರೆ ಒಂದು ಜಾಮೂನ್ ತಿನ್ನಬೇಕಾದ್ರೆ ಜಾಮೂನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಅರ್ಥವಾಗಲ್ಲ, ಅದು ತಿಂದಾಗಲೇ ಗೊತ್ತಾಗೋದು. ಹಾಗಾಗಿ ನಾನು ಅದನ್ನು ಅನುಭವಿಸಿದ್ದೀನಿ. ಈ ಒಂದು ಎಕ್ಸ್ ಫ್ಯಾಕ್ಟರ್ ಅನ್ನೋದಾದರೆ ಈ ಚಿತ್ರದ ಮೂಲವಾಗಿ ಯಾಕೆ ಜನ ನೋಡಬೇಕು? ಸ್ವತ್ವಕ್ಕೆ ಚೆನ್ನಾಗಿ ಹೇಳಿದ್ರಿ ನೀವು. ಸತ್ವಕ್ಕೆ ಮಹತ್ವ ಸಿಗೋದೇ ಸ್ವತ್ವ ಅರಿಯೋದ್ರಿಂದ. ನನ್ನತನ ಯಾವುದು, ಇದು ನನ್ನ ನೆಲದ್ದು ಅಂತ ನಮ್ಗೆ ಕಷ್ಟವೇ ಆಗಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮೆಲ್ಲ ಬೇರುಗಳು ಮತ್ತು ಬಿಳಿಗಳು ಸೇರ್ಕೊಂಡಿರೋದೇ ಇದರಲ್ಲಿ. ಭಾರತೀಯ ಸಂಸ್ಕೃತಿಯ ಪರಂಪರೆ ಕುರಿತಾಗಿ ಪರಮವಾದನ್ನು ಪೊರೆಯುವ ವಿಚಾರವನ್ನು ಮಾತಾಡ್ತಿರ್ಬೇಕಾದಾಗ ಸಹಜವಾಗಿ ನಮ್ಗೆ ಗೊತ್ತಾಗುವಂಥದ್ದು, ಇದನ್ನು ನಾನು ಮಾಡಿದ್ರೆ ಇನ್ಯಾರು ಮಾಡ್ಯಾರು, ಇದು ಅಹೋಭಾಗ್ಯ, ಇದು ಯಾರಾದರೂ ಸರಿಯೇ ಇಂಥದನ್ನು ಇದ್ರ ಮೇಲೆ ನಾವು ಕೈ ಇರಿಸ್ತಿದ್ದೇವೆ ಅಂತಂದರೆ ಅದರ ಅರ್ಥ ಯಾವುದೋ ಪೂರ್ವಜನ್ಮದ ಪುಣ್ಯಶೇಷ ಇರಬೇಕಿದು ಅಂತ. ವೇದಕಾಲೀನ ಸಾಹಿತ್ಯದಲ್ಲಿ ಗಮನಿಸ್ಕೊಂಡಾಗ ನಾವು ಅದು ಜ್ಞಾನ ಭಂಡಾರ ಅಂತ ಯಾವಾಗಲೂ ಯೋಚನೆ ಮಾಡ್ತೀವಿ ನಾವು. ಅದರಲ್ಲಿ ನಮಗೆ ಬೋಧೆ ಇದೆ ಅಂತ ಅಷ್ಟೇ ಯೋಚನೆ ಮಾಡೋದಿಲ್ಲ, ಅದರಲ್ಲಿ ವಿಜ್ಞಾನವಿದೆ. ಅದು ಈಗಿರುವಂಥ ವಿಲಕ್ಷಣ ಜ್ಞಾನದ ನಡುವೆ ನಮ್ಮ ವೇದಗಳೇನಿವೆಯಾ, ವೇದಕಾಲನ ಸಾಹಿತ್ಯ ಇದೆಯಲ್ಲ, ಅದೆಲ್ಲವೂ ವಿಜ್ಞಾನ ಅಂತ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ನಮಗೆ ಪುರುಷ ಸೂಕ್ತವನ್ನು ಇಟ್ಟುಕೊಂಡು ವಿಜ್ಞಾನದಲ್ಲಿ ಒಂದು ವಿದ್ಯುಜ್ಜನಕ ಯಂತ್ರವನ್ನು ಮಾಡಿಬಿಡ್ತಾರೆ ಅವರು. ಕೇವಲ ಮಂತ್ರಕ್ಕೆ ಅಥವಾ ಬರೀ ಸ್ತುತಿಗೆ ಅಥವಾ ದೇವತಾರ್ಚನೆಗೋಸ್ಕರ ಮಾಡಬೇಕಾದಂಥ ಕೆಲಸವನ್ನು ಅವರು ಇಲ್ಲ, ಇದು ಹಾಗಲ್ಲ, ಇದಕ್ಕೆ ಇದು ಸಾಧ್ಯ ಅಂತ ಹೇಳಿಬಿಟ್ಟು ಒಂದು ಪುರುಷ ಸೂಕ್ತವನ್ನು ನಮ್ಮ ನೆಲದಲ್ಲಿಯೇ ನಮ್ಮವರೇ ಇದರಲ್ಲಿ ಹೀಗಿರ್ಬೋದಲ್ಲ, ದಶಾಂಗುಲಂ ಅಂತ ಹೇಳಿದ್ಬೇಕಾದ್ರೆ ದಶ ಅಂಗುಲ ಅಂದರೆ ಏನದು ಅಂತ ನೋಡಿ ಬಿಡಿಸಿ ಹೇಳಬೇಕಾದಾಗ ಒಂದು ವಿದ್ಯುಜ್ಜನಕ ಯಂತ್ರ ಯಾಕಾಗಬಾರ್ದು ಅಂತ ಯೋಚನೆ ಮಾಡ್ತೀವಲ್ಲ, ಆ ಥರದ ಸಾಧ್ಯತೆಗಳು ನೂರಾರು. ಈ ನಮ್ಮ ಪದ್ಮಗಂಧಿ ಏನು ಮಾಡಿದ್ದೇವೆ ನಾವು, ಆ ಪದ್ಮಗಂಧಿಯ ಸಾಧ್ಯತೆಗಳು ನೂರಾರಿದ್ವು. ಅದರಲ್ಲಿ ನಾವುಗಳು ಸಾಮೂಹಿಕವಾಗಿ ಆಯ್ಕೆ ಮಾಡಿಕೊಂಡು ಇದು ಹೀಗೆ ಪ್ರಸ್ತುತವಾದರೆ ತುಂಬ ಒಳ್ಳೆಯ ದಾಖಲೆ ಆಗ್ಬೋದು, ಒಳ್ಳೆಯ ಆಕರವಾಗ್ಬೋದು, ಬರುವ ಅನೇಕ ತಲೆಮಾರುಗಳಿಗೆ ಆಧಾರವಾಗ್ಬೋದು ಅಂತ ಯೋಚನೆ ಮಾಡಿದ್ವಿ. ತುಂಬ ಚೆನ್ನಾಗಿ ಹೇಳಿದ್ರಿ ಚಂದ್ರಪ್ರಸಾದ್ ಅವರು. ಮೇಡಮ್, ಇನ್ನೊಂದು ಪ್ರಶ್ನೆ ನಾನು ಕೇಳೋದಾದರೆ, ಈ ಪದ್ಮದ ಒಂದು ವಿಷಯ ಇಟ್ಕೊಂಡು ವೇದ ಉಪನಿಷತ್ತುಗಳ ಬಗ್ಗೆ ತಾವು ಆ ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದೀರಾ. ಅದ್ರ ಬಗ್ಗೆ ಹೇಳೋದಾದರೆ, ಅಂದರೆ ಸಾಮಾನ್ಯ ನಾವು ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ನನಗೆ ತುಂಬ ಫೇವ್ರೇಟು. ಅವರು ಯಾವಾಗಲೂ ಹೇಳೋರು, ಅಜಸ್ಯ ನಾಭಂ ಅಜಮೇಕಮರ್ಪಿತಂ, ಹುಟ್ಟದವನ ಹೊಕ್ಕಗಳಲ್ಲಿ ಒಂದು ಹುಟ್ಟಿತು ಅಂತ ಹೇಳೋರು. ಅಂದರೆ ಅದೇ ಪದ್ಮ ಅಂತ, ಅದೇ ಬ್ರಹ್ಮಾಂಡ ಅಂತ. ಸೊ ಈ ವೇದಗಳ ಬಗ್ಗೆ ನೀವು ಹೇಗೆ ಇದ್ರದನ್ನು ಕನೆಕ್ಟ್ ಮಾಡಿದ್ರಿ? ಅದೇ ನಮ್ಮ ಕುತೂಹಲವನ್ನು ಕೆರಳಿಸುವಂತಹ ಒಂದು ವಿಶಿಷ್ಟವಾದ ಅಂಶ. ಯಾಕೆ ಕಮಲ 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 ಅಂತ ಹೇಳ್ತಾರೆ? ಪದ್ಮನಾಭ ಮಹಾವಿಷ್ಣು, ಆ ನಾಭಿಯಲ್ಲಿ ಹುಟ್ಟಿದಂತಹ ಕಮಲದಲ್ಲಿ ಸೃಷ್ಟಿಕರ್ತ. ಅಲ್ಲಿಂದ ಮುಂದೆ ಜಗಜ್ಜನನಿಯಾದಂತಹ ಶ್ರೀದೇವಿ ಕಮಲವಾಸಿನಿ, ಪದ್ಮಸ್ಥಿತೆ. ಏನಿದು ಎಲ್ಲದರಲ್ಲೂ ಕೂಡ ವಿಶಿಷ್ಟವಾದಂತಹ ಒಂದು ಇದಿದೆಯಲ್ಲ, ಏನು ಕಮಲದ ಸಂಬಂಧ, ಇದು ಬಹಳ ಆಶ್ಚರ್ಯಕರವಾಗಿತ್ತು. ಅದಷ್ಟೇ ಅಲ್ಲ, ಬರೀ ವರ್ಣನೆಗಳು ಈ ವಿಚಾರಗಳಷ್ಟೇ ಅಲ್ಲ. ಈಗ ನೋಡಿ, ತತ್ವಶಾಸ್ತ್ರಕ್ಕೆ ಬನ್ನಿ, ಯಾವುದೇ ಶಾಸ್ತ್ರ ತಗೊಳ್ಳಿ, ಆ ತತ್ವಶಾಸ್ತ್ರದಲ್ಲಿ ಗೀತೆಯಲ್ಲಿ ಏನು ಬರುತ್ತೆ, ಈಗೇನು ಹೇಳ್ತಾರೆ? ಪದ್ಮಪತ್ರ ಮಿವಾಂಭಸ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನಸಪಾಪೇನ ಪದ್ಮಪತ್ರ ಮಿವಾಂಭಸ. ಇದು ನೋಡಿ, ತತ್ವಶಾಸ್ತ್ರಕ್ಕೂ ಕೂಡ ಆ ಪದ್ಮದ ಒಂದು ಅಂಗವನ್ನೇ, ಒಂದು ಪತ್ರವನ್ನೇ ತಗೊಳ್ತಾ ಇದ್ದಾರೆ. ಅಂದರೆ ಅಲ್ಲಿ ನಿಸ್ಸಂಗವಾದಂತಹ ಕರ್ಮವನ್ನು ಆಚರಿಸೋರಿಗೆ ಹೇಗೆ ಬ್ರಹ್ಮಪ್ರಾಪ್ತಿ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ ಕಮಲವನ್ನು ಹೇಳ್ಕೊಳ್ತಾರೆ. ಇನ್ನು ನೀವು ಇಷ್ಟು ಕೇಳ್ತಾ ಇದ್ದೀರಾ, ವೇದಗಳಲ್ಲೇ ಇರೋದು ಬೇಡ, ನಾವು ಮುಂದಕ್ಕೆ ಬರೋಣ. ಒಂದು ಕಾಲದಲ್ಲಿ ಕಮಲ ಪುಷ್ಪ ಇದೇನಾಗಿತ್ತು ಅಂದರೆ ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿತ್ತು. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಇವತ್ತಿಗೂ ನಾವು ಶಾಸ್ತ್ರಗಳನ್ನು ಓದ್ತೀವಿ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಉಪನ್ಯಾಸಗಳನ್ನು ಕೇಳ್ತೀವಿ, ಅದರಿಂದ ಸ್ವಲ್ಪ ಪದ್ಮಪತ್ರ ಮೀಮಾಂಸ ಎಲ್ಲರಿಗೂ ಗೊತ್ತು. ಆದರೆ ಇಟ್ ವಾಸ್ ದಿ ಫ್ಯಾಷನ್ ಸ್ಟೇಟ್ಮೆಂಟ್. ಇವಾಗ ನಾವು ಹೇಗೆ ನಮ್ಮ ಹೆಂಗಸರು ಗಂಡಸರು ಎಲ್ಲ ಒಳ್ಳೆ ವೇಷಭೂಷಗಳನ್ನು ಹಾಕ್ಕೊಂಡು ಕೈಯಲ್ಲಿ ಏನಾದರೂ ಹಿಡ್ಕೊಂಡು ಹೋಗ್ತಾರೋ, ಅವಾಗ ಕಮಲ ಪುಷ್ಪವನ್ನು ಹಿಡ್ಕೊಳ್ತಾ ಇದ್ರಂತೆ. ಲೀಲಾ ಕಮಲ ಅಂತ ಅದಕ್ಕೆ ವಿಶೇಷವಾದ ಹೆಸರಿದೆ. ಲೀಲಾ ಕಮಲಪತ್ರಾಣಿ ಗಣಯಾಮಾಸ ಪಾರ್ವತಿ. ನೀವು ಮೊದಲೇ ಕಾಳಿದಾಸನ ಉಲ್ಲೇಖ ಮಾಡಿದ್ರಿ. ಒಂದು ಪ್ರಸಿದ್ಧವಾದಂಥ ಸುಂದರವಾದಂಥ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಕಲೆಗಳಿಗೆ, ಈ ಪ್ರದರ್ಶಕ ಕಲೆಗಳಿಗೆ, ಸಾಹಿತ್ಯಕ್ಕೆ, ಸಂಗೀತಕ್ಕೆ ಉತ್ತಮವಾದಂತಹ ಅಭಿವ್ಯಕ್ತಿ ಇತ್ತೋ
ಆ ಸಂದರ್ಭದಲ್ಲಿ ನೋಡಿ, ಇದು ಲೀಲಾ ಕಮಲಪತ್ರಾಣಿ ಅಂದರೆ ಅದು ಫ್ಯಾಷನ್ ಸ್ಟೇಟ್ಮೆಂಟ್ ಆಗಿತ್ತು. ಲೀಲಾ ಅನ್ನೋದು ನಿಮ್ಮ ಹೆಸರು ಕೂಡ, ಹಾಗಾಗಿ ನೀವು ಕಮಲ ಪುಷ್ಪದ ಬಗ್ಗೆ ಒಂದು ರಿಸರ್ಚ್ ಮಾಡಿ ಪಿಕ್ಚರ್ ಮಾಡಿದ್ದೀರಾ, ಲೀಲಾ ಕಮಲಾನು ಆಯ್ತದು. ಕಾಳಿದಾಸ ಅದನ್ನು ಎಂಥ ಒಂದು ಸುಂದರವಾದಂತಹ, ಅದು ಶೃಂಗಾರಕ್ಕೆ, ವಿಲಾಸಕ್ಕೆ, ವಿಭ್ರಮಕ್ಕೆ, ಇಷ್ಟೊತ್ತು ನಾವು ಹೇಳಿದ್ದು ಅದು ಯಾವುದೋ ಒಂದು ತತ್ವಶಾಸ್ತ್ರದ ತತ್ವವನ್ನು, ಅಂಶವನ್ನು, ಜೀವನದ ಒಂದು ಪರಮ ಉದ್ದೇಶವನ್ನು, ಧ್ಯೇಯವನ್ನು ಹೇಳುತ್ತೆ ಅಂತ. ಆದರೆ ಶೃಂಗಾರಕ್ಕೆ, ವಿಲಾಸಕ್ಕೆ, ವಿಭ್ರಮಕ್ಕೆ, ಬೆಡಗಿಗೆ, ಭಿನ್ನಾಣಕ್ಕೂ ಕೂಡ ಅದು ಎಂಥ ಒಂದು ಸಿಂಬಲ್ ಆಗುತ್ತೆ ಅಂತ. ಇವು ಪಾರ್ವತಿ ವಿಷಯ ಬಂದಾಗ, ಅಂದರೆ ಈಶ್ವರ ತಪಸ್ಸೆಲ್ಲ ಆಗಿದೆ, ಈಶ್ವರ ಪಾರ್ವತಿಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಮದುವೆ ಮಾಡೋದಕ್ಕೆ, ವಧುವನ್ನು ಕೇಳೋದಕ್ಕೆ ಅಂತ ನಾರದರನ್ನು, ದೇವರ್ಷಿಯನ್ನು ಕಳಿಸ್ತಾರಂತೆ ಹಿಮವತ್ ಪರ್ವತದ ಹತ್ರ. ಆ ಸಂದರ್ಭದಲ್ಲಿ ಅವರು ಬಂದು ಕೇಳಿದಾಗ ಪಕ್ಕದಲ್ಲೇ ನಿಂತಹ ಪಾರ್ವತಿ, ಲೀಲಾ ಕಮಲಪತ್ರಾಣಿ ಗಣಯಾಮಾಸ ಪಾರ್ವತಿ, ಅವಳಿಗೊಂಥರ ನಾಚಿಕೆ. ಮದುವೆ ಪ್ರಸ್ತಾಪ ಬರ್ತಾ ಇದೆ, ಕೈಯಲ್ಲಿ ಹಿಡಿದಿರೋ ಅಂಥ ಕಮಲ ಪುಷ್ಪದ ಎಳೆಗಳನ್ನು, ದಳಗಳನ್ನು ಹಾಗೇ ಎಣಿಸ್ತಾ ಇದ್ದಾಳಂತ. ಪಾರ್ಶ್ವೇ ಪಿತುರಧೋಮುಖಿ ಲೀಲಾ ಕಮಲಪತ್ರಾಣಿ ಗಣಯಾಮಾಸ ಪಾರ್ವತಿ ಅಂತ. ಅದೆಷ್ಟು ಸುಂದರವಾದಂತಹ ಒಂದು ಸಂದರ್ಭದಲ್ಲಿ ಬಂದುಬಿಟ್ಟಿದೆ ಅಂತ. ಅಂದರೆ ಪಾರ್ವತಿ ಪರಮೇಶ್ವರವು ಜಗತ್ಪಿತೃಗಳು ಅಂತ ಹೇಳೋದ ಅವರ ಸಂದರ್ಭವನ್ನು, ಅವರ ಒಂದು ಶೃಂಗಾರದ ಸಂದರ್ಭವನ್ನು ವರ್ಣಿಸುವಾಗಲೂ ಕೂಡ ಕಮಲ ಪುಷ್ಪದ ಒಂದು ಪ್ರಸಕ್ತಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಜನರಿಗೆ ಅದು ಏನು ರೀ ಕಮಲ ಪುಷ್ಪದ ಬಗ್ಗೆ ಇಷ್ಟೊಂದು ಒಂದು ಆಪ್ಯಾಯವಾದಂತಹ ಭಾವಗಳಿದೆ ಅನ್ನೋದು ನನಗೆ ತುಂಬ ಕುತೂಹಲಕರವಾಗಿ ಕಂಡಿದ್ದು. ನೀವು ವೇದ ಹೇಳಿದ್ರಿ, ಭಗವದ್ಗೀತೆ ಹೇಳಿದ್ರಿ, ಫ್ಯಾಷನ್ ಸ್ಟೇಟ್ಮೆಂಟ್ ಕೂಡ. ಪಾರ್ವತಿ ಒಂದು ಡಿಸೈನ್ ಎಲಿಮೆಂಟ್ ಆಗಿ ಅದನ್ನ ನೀವು ಹೇಳಿದ್ರಿ, ಎಷ್ಟು ಆ ಟೈಮ್ನ ನಾಚಿಕೆನ ತೋರ್ಸಕ್ಕಾಗದೆ ಎಣಿಸ್ತಾ ಇದ್ಲು ಆ ರೇಖೆಗಳನ್ನ ಅಂತ. ಎಲ್ಲ ವಿಚಾರಗಳನ್ನು ತಾವು ನೋಡಿದ್ದೀರಿ. ಪದ್ಮಗಂಧಿ ಅಡಕ ಅನ್ನೋದನ್ನ ನಾವು ಮರಿಬಾರ್ದು, ಗಮನೀಯ ಅದು. ಹೌದು. ಅದೇ ಪದ್ಮಗಂಧಿ ಬಗ್ಗೆ ಮಾತಾಡೋದಾದ್ರೆ, ನೀವು ಆರೋಗ್ಯ, ತಾವು ಫ್ಯಾಷನ್ ಸ್ಟೇಟ್ಮೆಂಟ್ ಬಗ್ಗೆ ಲೀಲಾ ಅವ್ರು ಮಾತಾಡಿದ್ರು, ಆರೋಗ್ಯ, ನಾವು ವೇದಿಕ್ ವೆಲ್ನೆಸ್ ಮಾಡ್ತಿರೋದೇ ಆರೋಗ್ಯದ ಮೂಲಕ. ತಾವು ಇದರಲ್ಲಿ ಒಂದು ಒಳ್ಳೆ ದೃಶ್ಯವನ್ನು ತಂದಿದ್ದೀರಾ, ಮಂತ್ರ ಚಿಕಿತ್ಸೆ ಬಗ್ಗೆ. ಅದರ ಬಗ್ಗೆ ಹೇಳೋದಾದ್ರೆ ಸುಚೇಂದ್ರ ನೋಡಿ, ಮಂತ್ರ, ತಂತ್ರ, ವೇದ ಯಾವುದರಲ್ಲೂ ಸಹ ಕಮಲ ಹೇಗೆ ವ್ಯಾಪಕವಾಗಿ ಪಸರಿಸ್ಕೊಂಡು ಬಿಟ್ಟಿದೆ, ಹೇಗೆ ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ ಅನ್ನೋದನ್ನು ಹೇಳೋದಕ್ಕೆ ನಮ್ಮ ಪದ್ಮಗಂಧಿ ತಯಾರಾದದ್ದು. ಪದ್ಮಗಂಧಿಯಲ್ಲಿ ಮಂತ್ರಚಿಕಿತ್ಸೆ ಸಹ ಮಂತ್ರ ಚಿಕಿತ್ಸಕರನ್ನೇ ನಾವು ಕರೆದದ್ದು. ಅವ್ರು ಯಾರು ನಟರಲ್ಲ ಅಂತ ಆಗಲಿ ನಾವು ಮಾತಾಡ್ಕೊಂಡು, ಸ್ವತಃ ಅವರು ಮಂತ್ರಚಿಕಿತ್ಸಕರು. ಅವರು ಬಯಸಿದ್ದು ಮತ್ತು ಅವರು ಅಣಿ ಮಾಡಿಕೊಂಡಿದ್ದು ಸಹ ನಮ್ಮ ಚಕ್ರಗಳು ಅಂತೇನಿವೆ, ಆ ಚಕ್ರಗಳೆಲ್ಲವೂ ಇಡಬೇಕಾದ್ದು ಕುಮುಲಂ ವಿಸರ್ಜಯ ವಿಸರ್ಜಯ ಅಂತ ಮಂತ್ರ ಹೇಳ್ಕೊಳ್ತಾರೆ ಅವರು. ಕುಮುಲಂ ಅದು ವಿಸರ್ಜನೆ ಮಾಡಬೇಕು ಅಂದಾಗ ಎಲ್ಲಾಗಬೇಕು, ಅದಕ್ಕೆ ಬೇಕಾದ ಮತ್ತೆ ತಾವರಿಗೆ ಕಮಲವೇ. ಹಾಗಾಗಿ ಚಕ್ರಗಳಲ್ಲಿವೆ, ಆಜ್ಞಾಚಕ್ರದಿಂದ ಹಿಡಿದು ಎಲ್ಲ ಕಡೆಯಿಂದಲೂ ಕಮಲವನ್ನು ಇಟ್ಟು ಆಕರ್ಷಿಸಿ ಅವರು ಅದರ ವಿಕರ್ಷಣ, ಆಕರ್ಷಣ ಅಂತೆಲ್ಲ ಮಾತಾಡಿಕೊಂಡು ಮಂತ್ರಗಳನ್ನು ಏನೆಲ್ಲ ಮಂತ್ರಚಿಕಿತ್ಸೆ ಹೇಳ್ಬೋದು ಅದೇ ಮಂತ್ರಗಳನ್ನು ಹೇಳ್ತಾ ಅದೊಂದು ಪ್ರಸಂಗವನ್ನು ನಾವು ಸೃಷ್ಟಿ ಮಾಡ್ಕೊಂಡ್ವಿ. ಆ ಯಾವ ಸಮಯಕ್ಕೆ ಈಗ ಯಾರಾದ್ರೂ ಚಿಕಿತ್ಸೆ ಬೇಕು ಅಂತ ಹೇಳಿದಾಗ ಆ ಚಿಕಿತ್ಸೆ ಸಮಯಕ್ಕೆ ಯಾರು ಒಬ್ರು ಆರೋಗ್ಯ ಸಾಧಕರು ಇರಬೇಕು. ಯಾಕಂದ್ರೆ ಇದು ಯಾವತ್ತು ಎಲ್ಲೂ ನಡೆಯಲ್ಲ. ಇವತ್ತು ಮಂತ್ರ ಚಿಕಿತ್ಸೆ ಅಲ್ಲ, ಚಿಕಿತ್ಸೆ ಇರೋದು ಡೈರೆಕ್ಟ್ ICU ಸೇರಿಸುವಂತದ್ದೇ. ಅದು ವಿಚಿಕಿತ್ಸಕ ಬುದ್ಧಿ ಇರೋದ್ರಿಂದ. ಹಾಗಾಗಿ ಮಂತ್ರ ಅಂದ್ರೆ ಅದೊಂಥರ ಏನೋ ಬೂಟಾಟಿಕೆ, ಒಂದು ಮೂಢನಂಬಿಕೆ ಅನ್ನೋದು ನಮ್ಗೆ ಇನ್ನೂ ಜೋರಾಗಿದೆ. ಅದೊಂದು ಸೂಡೋ ಸೈನ್ಸು ಅಂತಿದೆ. ಅಂಥದ್ರಲ್ಲಿ ನೀವು ಸೈಂಟಿಫಿಕ್ ಆಗಿ ಅದನ್ನು ತಂದಿದ್ದೀರಾ. ಜೊತೆಗೆ ನನ್ನ ಪ್ರಶ್ನೆ ಏನಂದರೆ, ಒಂದು ಇದನ್ನು ಹೇಳಬಹುದು, ಈಗ ನಾವು ಕೂತ್ಕೊಂಡು ನೀವು ನನಗೆ ಹೇಳ್ಬೋದು, ನಾನು ಕೇಳಬಹುದು, ಆದರೆ ಅದನ್ನು ದೃಶ್ಯದಲ್ಲಿ ತೋರಿಸೋದು. ಈಗ ನಾವು ಬಾಹುಬಲಿ ಪಿಕ್ಚರಲ್ಲಿ ಅವನು ಒಂದೇ ಕೈಯಲ್ಲಿ 3 ಬಾಣ 5 ಬಾಣ ಬಿಡ್ತಾನೆ ಅನ್ನೋದನ್ನು ಅವರು ಡಿಪಿಕ್ಟ್ ಮಾಡಿದ್ದಾರೆ ರಾಜಮೌಳಿ. ಅದನ್ನು ತುಂಬ ಕಷ್ಟ, ಅದು ತುಂಬ ದೊಡ್ಡ ಕೆಲಸ ಅದು. ನೀವು ಅದನ್ನು ಡಿಪಿಕ್ಟ್ ಮಾಡಿದ್ರ ಮಂತ್ರ ಚಿಕಿತ್ಸೆ, ಆ ಮಗುನ ಮಲಗಿಸಿ ಅವ್ರು ಹೇಳೋ, ಯಾಕೆಂದರೆ ಯಾವುದು ಅಪ್ರಸ್ತುತ ಆಗಬಾರ್ದು. ನಾನೊಂದು ಮಾತು ಸ್ಪಷ್ಟಪಡಿಸ್ಬೇಕು ನಿಮಗೆ. ಸಿನಿಮಾ ಅಂತಂದರೆ ಸುಳ್ಳು ಅಂತಿದೆ, ನೈಜವಲ್ಲದ್ದು ಸಿನಿಮಾ ಅಂತ ಇದೆ. ಆದರೆ ಪದ್ಮಗಂಧಿ ಕಪೋಲಕಲ್ಪಿತವಲ್ಲವೇ ಅಲ್ಲ, ಕಲ್ಪಿತ ದೃಶ್ಯಾವಳಿ ಇಲ್ಲವೇ ಇಲ್ಲ. ಇವೆಲ್ಲವೂ ನಿಜ ಮತ್ತೆ ಬದುಕಿಗೆ ತೀರಾ ವಾಸ್ತವಿಕ. ಇದು ಆ ಥರದ ವಾಸ್ತವಾಂಶ ಉಳ್ಳದ್ದೇ ಪದ್ಮಗಂಧಿ ಅಂತ ಹೇಳಕ್ಕೆ. ಸಾಮಾನ್ಯವಾಗಿ ಸಿನಿಮಾ ತಕ್ಷಣ ಫಸ್ಟ್ ಅವ್ರು ಹಾಕ್ಬಿಡ್ತಾರೆ ಇದೆಲ್ಲ ಕಾಲ್ಪನಿಕ, ಇದು ಯಾವುದಕ್ಕೂ ಸಂಬಂಧ ಇಲ್ಲ ಅಂತಾನೆ ಫಸ್ಟ್. ನಮ್ಮ ಉಪೋದ್ಘಾತವನ್ನು ನೀವು ಗಮನಿಸಿ ನೋಡಿ, ಚಿತ್ರದಲ್ಲಿ ಉಪೋದ್ಘಾತವನ್ನು 4 ಸಾಲುಗಳು ಹೇಳಿದ್ದೀವಿ. ಅದರಲ್ಲಿ ಯಾವುದೂ ಕಪೋಲ ಕಲ್ಪಿತವಲ್ಲ ಅನ್ನೋದನ್ನೇ ಬಹಳ ಸ್ಪಷ್ಟ ಮಾಡಿದ್ದೇವೆ ನಾವು. ನೇರ ಹೇಳಿದ್ದೇವೆ. ಇದರಲ್ಲಿ ಏನೆಲ್ಲ ಹೇಳಿದ್ವಿ, ವಿಷಯ ತಜ್ಞರು ಅವರವರ ಬಹುಕಾಲದ ಅವರ ಅನುಸಂಧಾನ ಇದೆಯಲ್ಲ, ಆ ತಜ್ಞ ಜನರು ಏನೇನು ತಮ್ಮ ಕಂಡುಕೊಂಡಿದ್ದಾರೆ, ಅದು ಆ ಎಲ್ಲ ಕಾಣಿಕೆಯನ್ನ ನಾವು ಚಿತ್ರವಾಗಿ ಕೊಟ್ಟಿದ್ದೇವೆ ಅಂತಲೇ ಹೇಳಿದ್ದೇವೆ, ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ನಾವು ಹೇಳಿದಂತೆ ಅದಕ್ಕೊಂದು ಪ್ರಸಂಗ ಬೇಕಾಗಿತ್ತು. ನಾವು ಈ ಮಂತ್ರದ ಸಂಘ ಬೇಕು ಅಂತಂದಾಗ ಪ್ರಸಂಗವನ್ನು ಉತ್ಪತ್ತಿ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಪದ್ಮವ್ಯೂಹ ಅದರ ಸಂಘ ಬೇಕಿತ್ತು ನಮ್ಗೆ. ಹಾಗಾಗಿ ಒಂದು ಪ್ರಸಂಗವನ್ನು ನಾವು ಅದನ್ನು ಸೃಷ್ಟಿ ಮಾಡಿಕೊಂಡು ಬಹಳ ಸ್ಪಷ್ಟವಾಗಿ ಒಂದು ಪದ್ಮವ್ಯೂಹ ಮಹಾಭಾರತದಲ್ಲಿ ಇತ್ತು ಅನ್ನೋದನ್ನ, ಆ ಪದ್ಮವ್ಯೂಹದಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ಅಂತ ನಾವು ನೋಡಿದಿರಿ ಚಿತ್ರವನ್ನ. ಇತರರ ಅನುಕೂಲಕ್ಕೆ ಅಂತ ಹೇಳುವಂಥದ್ದು ಏನಂದ್ರೆ,
ಪದ್ಮವ್ಯೂಹ ನಮ್ಮ ಮಹಾಭಾರತದ ಅದರಲ್ಲಿ ಪದ್ಮಾದ್ಯಾಕರ ಆಕ್ಚುಲಿ ಅದೊಂದು ದೊಡ್ಡ ಜನಗಳಿಗೆ ಗೊತ್ತಿಲ್ಲ ಅದನ್ನ ಚಕ್ರವ್ಯೂಹ ಅಂತ ತುಂಬಾ ಎಲ್ಲ ಚಕ್ರವ್ಯೂಹ ಅಂತ ಹಾಡೆಲ್ಲ ಮಾಡ್ಬಿಟ್ಟಿದೀವಿ ನಾವು ಪಿಕ್ಚರ್ ಅಲ್ಲಿ. ಇರೋದು ಪದ್ಮವ್ಯೂಹದ ಒಳಗಡೆ ಚಕ್ರವ್ಯೂಹ ಅದು ಅಲ್ವಾ? ಹಾಗಾಗಿ ನೀವು ಒಂದೇ ಪದ್ಮವ್ಯೂಹ ಚಕ್ರವ್ಯೂಹ ಎರಡು ಒಂದೇ. ಅಭಿಮನ್ಯು ಒಳಗೆ ಹೋಗಿದ್ದು ಆ ಚಕ್ರವ್ಯೂಹ. ನಮಗೆ ಚಕ್ರವ್ಯೂಹ ಅನ್ನೋದು ಹೆಚ್ಚಿಗೆ ಪರಿಚಿತವಾಗಿದೆ. ಅದು ನಿಜವಾಗ್ಲೂ ಪದ್ಮವು ಕೂಡ ಚಕ್ರಾಕಾರದಲ್ಲಿ ಇರೋದ್ರಿಂದ ಅದು ಹೊಂದುತ್ತೆ. ಅಂದ್ರೆ ಅದೊಂದು ಟ್ರಾಪ್ ತರ ಅಂತನ. ಅಂದ್ರೆ ಈಗ ಪದ್ಮದಲ್ಲಿ ನಾವು ನೋಡ್ತೀವಿ ಒಂದೊಂದು ರೇಖೆಗಳ ಮಧ್ಯ ಒಂದೊಂದು ಬರುತ್ತೆ, ಎರಡರ ಮಧ್ಯ ಒಂದು ಬರುತ್ತೆ. ಹಾಗಾಗಿ ಯಾವ್ದು ಆಚೆಗೆ ಬರದೇ ಇರೋ ತರ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಪದ್ಮ ಕೇವಲ ಯಾವ್ದಾದ್ರು ಒಂದೆರಡು ಅರ್ಥವನ್ನು ಹೊಂದಿಸಲ್ಲ. ಅದು ಲಕ್ಷ್ಯಾರ್ಥ, ಸೂಚ್ಯಾರ್ಥ, ವಿಶಿಷ್ಟಾರ್ಥ, ವಿಶಾಲಾರ್ಥ, ವಿಶೇಷಾರ್ಥ, ಧ್ವನ್ಯರ್ಥ, ಸಂಚಿತಾರ್ಥ, ಮಥಿತಾರ್ಥ, ಹೇಗೆ ಮಥನ ಮಾಡಿದ್ರೂ ಸಹ ನಿಮಗೆ ಆ ಅರ್ಥ ಹೊಮ್ತಾ ಹೋಗುತ್ತೆ. ಹಾಗಾಗಿ ಪದ್ಮ ವಿಶೇಷ ನಮ್ಮ ಭಾರತೀಯರಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ. ಸೊ ನೀವು ಇನ್ನೊಂದು ಆಯಾಮ ಹೇಳೋದಾದ್ರೆ ಪದ್ಮಗಂಧಿ ಬಗ್ಗೆ, ನೀವು ಒಂದು ಚಿಕಿತ್ಸೆ ಆರೋಗ್ಯದ ಬಗ್ಗೆ ಹೇಳಿದ್ರಿ. ಮತ್ತೆ ಆರೋಗ್ಯ ಎಷ್ಟು ಮುಖ್ಯನೋ ನಮ್ಮನ್ನ ಕಾಪಾಡ್ಕೊಳ್ಳೋದು ಮುಖ್ಯ. ಅದಕ್ಕೆ ಯುದ್ಧ, ಅಂದ್ರೆ ಅದಕ್ಕೆ ಯುದ್ಧ ನೀತಿನಲ್ಲಿ ಕೂಡ ಪದ್ಮವ್ಯೂಹ ಇದೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರಿ. ಬಹಳ ವಿಶೇಷ ನೋಡಿ, ನಮ್ಮ ದೇಶದಲ್ಲಿ ಈಗ ಮಹಾಭಾರತ ಅದು ಯುದ್ಧವೇ ಕೊನೆಯಲ್ಲಿ ಬರೋದು. ಪ್ರಧಾನವಾಗಿರುವಂಥದ್ದು ಮನೆಯಲ್ಲಿ ಏನಾದ್ರು ಜಗಳ ಆದರೆ ಏನು ಮಹಾಭಾರತ ಮಾಡ್ತಾರೆ ಇವ್ರ ಮನೇಲಿ ಅಂತಾರೆ. ಅಂದರೆ ಯುದ್ಧ ಬಹಳ ಅದರಲ್ಲಿ ಆ ಯುದ್ಧ ಶಾಸ್ತ್ರವನ್ನು ಎಷ್ಟು ಬೆಳೆಸ್ಕೊಂಡಿದ್ರು ಅವರು ಅಂದರೆ, ಇದು ಪದ್ಮವ್ಯೂಹ ಒಂದೇ ಇಲ್ಲ, ಗರುಡ ವ್ಯೂಹಗಳು, ಇನ್ನೊಂದು ಶಲಾಕಾ ವ್ಯೂಹ, ಬೇಕಾದಷ್ಟು ವ್ಯೂಹಗಳನ್ನು ಹೇಳ್ತಾರೆ. ಅದರಲ್ಲಿ ಪದ್ಮವ್ಯೂಹ ಒಂದು. ನನಗೆ ಆಶ್ಚರ್ಯ ಆಗಿದೆಯೇನು ಅಂತ ಹೇಳಿದ್ರೆ, ರಣಾಂಗಣದಿಂದ ಹಿಡಿದು ಇವರು ಕ್ರೀಡಾಂಗಣಕ್ಕೂ ತಗೊಂಡ್ಬಂದಿದ್ದೀವಿ ನಾವು ಸಿನಿಮಾದಲ್ಲಿ. ಅಲ್ಲಿಯವರೆಗೆ ಈ ಪದ್ಮದ ಪ್ರಸಕ್ತಿ ಹೇಗೆ ಆಸಕ್ತವಾಗಿ ಬಂದಿದೆ. ನೀವು ಹೆಂಗೆ ಒಬ್ರಿಗೊಬ್ಬರಿಗೆ ಸಿಕ್ಕಿದ್ರಿ ಅಂತ ಒಂದು ನೀವು ವಿಷಯದ ರಿಸರ್ಚ್ ಅಲ್ಲಲ್ಲ, ನನಗೆ ಅನುಕೂಲ ಆಗ್ತಾ ಇದೆ ಇವಾಗ. ಯಾಕೆಂದ್ರೆ ನೀವು ಚಿಕಿತ್ಸೆ ಬಗ್ಗೆ ಹೇಳಿದ್ರಿ. ನಾನು ಬಹಳಷ್ಟು ಜನನ ನಮ್ಮ ಈ ಕಮ್ಯುನಿಟಿ ಮಾಡಿ, ಯೂಟ್ಯೂಬ್ ಕಮ್ಯುನಿಟಿ ಮಾಡಿ, ಇದರಲ್ಲಿ ಆರೋಗ್ಯನೇ ಪ್ರಧಾನವಾಗಿಟ್ಕೊಂಡು ಯಾರಿಗೆ ಯಾವುದ್ರಲ್ಲಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಮೊನ್ನೆ ಒಬ್ರು ಡಾಕ್ಟರ್ ಶ್ರೀಹರ್ಷ ಅಂತ ಅವ್ರದ್ದೊಂದು ಮಾತಾಡ್ತಿದ್ವಿ. ಅವ್ರು ಹೇಳಿದ್ರು, ನಾನು ಒಬ್ರಿಗೆ ಬೆಳಗ್ಗೆನೆ ಎದ್ಬಿಟ್ಟು 2 ಲೀಟರ್ ನೀರು ಕುಡಿದು ಬಿಡ್ತಾ ಇದ್ರು. ಏನು ಮಾಡ್ತಿದ್ರಿ ಅಂತ ಕೇಳಿದ್ರೆ, ನೀರು ಕುಡಿಯೋದು ನಿಲ್ಲಿಸಿ ಅಂದೆ. ಅವ್ರದ್ದು ಎಲ್ಲ ಸಮಸ್ಯೆ, ದೊಡ್ಡ ಮೈಗ್ರೇನ್ ಬರ್ತಿತ್ತು ಅವ್ರಿಗೆ ನೀರು ಕುಡಿದಿದ್ರಿಂದ. ಅಂದ್ರೆ ನಮಗೆ ದೊಡ್ಡ ಸಮಸ್ಯೆಗಳು ಇದನ್ನೇ ಚಿಕಿತ್ಸೆಯಾಗಿ ಉಪಯೋಗಿಸ್ಬೇಕು ಅಂದ್ರೆ ನಿಮ್ಮ ಹತ್ರನೇ ಬರ್ಬೇಕು. ನಾನು ಇವರೆಲ್ಲರೂ ಆಕ್ಟ್ರೆಸ್ ಅಲ್ಲ ಅಂತ ಹೇಳಿದ್ರಿ ನೀವು, ಹಾಗಾಗಿ ಅನುಕೂಲ ಆಗಿದೆ ನನಗೆ. ವೇದದಲ್ಲಿನ ಒಳಿತಿನ ಕುರಿತಾಗಿ ನಿಮ್ಮ ಈ ಸಾಂಸ್ಥಿಕ ರೂಪ ಪಡ್ಕೊಂಡಿರುತ್ತದೆ. ವೇದದಲ್ಲಿ ಒಳಿತು ಅದನ್ನ ಕುರಿತಾಗಿ ಒಂದು ಸಾಂಸ್ಥಿಕ ರೂಪ ಕೊಟ್ಕೊಂಡು ನಾವು ಇದನ್ನೆಲ್ಲ ಚರ್ಚೆ ಮಾಡ್ಕೊಳ್ತಾ ಇದ್ದೀವಿ. ವೀಕ್ಷಕ ಮಹಾಶಯರಿದ್ದಾರಲ್ಲ, ಅವರ ಅನುಕೂಲಕ್ಕೆ, ಅವರ ಸೌಕರ್ಯಕ್ಕೆ ನಾವು ಹೇಳೋ ಮಾತೇನು ಅಂತ ಹೇಳಿದ್ರೆ, ನಂಬಿ ಕೆಟ್ಟವರಿಲ್ಲ ಅಂತ ದಾಸರು ಹೇಳಿದರು. ಯಾವುದನ್ನು ನಂಬುತ್ತಾರೆ, ನಮ್ಮಲ್ಲಿ ಇರುವಂಥದ್ದು ನಮ್ಮ ಸೋಗಲಾಡಿತನ ಏನು ಅಂತ ಹೇಳಿದ್ರೆ, ನಾವು ನಂಬುವುದಿಲ್ಲ ಅಂತ. ಅಂದರೆ ಕಾಣುವುದನ್ನು ನಂಬ್ತೇವೆ ಅಂತ ಹೇಳ್ತಿದ್ವಿ ನಾವು. ಕಾಣದ್ದನ್ನು ನಂಬದೇ ಇರುವಂಥದ್ದೇ ನಮ್ಮ ಬಹಳ ದೊಡ್ಡ ಧಾರ್ಷ್ಟ್ಯವಾಗಿಬಿಟ್ಟಿದೆ. ಹಾಗೆ ನಮಗೆ ಕಂಡಿದ್ದು ಅಥವಾ ನಮ್ಗೆ ನಾವು ಯಾವುದು ಗ್ರಹೀತವೋ ಅದು ಮಾತ್ರವೇ ನಮಗೆ ಬಹಳ ಸತ್ಯ, ಇದು ವಾಸ್ತವ ಅಂತ ಹೇಳ್ತಿದ್ದೀವಿ. ಅನೇಕ ಸಂಗತಿಗಳು ವೇದ ಹೇಳೋದು ಅದನ್ನು ಎಷ್ಟೋ ಮಂತ್ರಗಳಲ್ಲಿ ನಮಗೆ ಕಾಣಸಿಗುತ್ತೆ. ಅದರಲ್ಲಿ ಉಪನಿಷತ್ತುಗಳಲ್ಲಿ ನಾವು ಅದನ್ನು ಹೇಳ್ಕೊಳ್ತೀವಿ. ನನ್ನ ನಿಂದ್ಯಾತ ನಡೆದು ಕೇವಲ ಬೋಧೆ ಅಷ್ಟೇ ಆಗಿಲ್ಲ, ಅದು ತದ್ವ್ರತಂ ಅಂತ ಹೇಳಿದೆ. ಪೃಥಿವೀವಾ ಅನ್ನಂ ಅಂತ ಹೇಳಿದೆ. ಇದೆಲ್ಲ ಏನನ್ನು ಹೇಳ್ತಾ ಇದೆ? ಅನ್ನಮಾನ್ ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತಿಯ ಅಂತ ಹೇಳ್ತಾ ಇದೆ. ಏನಿವೆಲ್ಲ ಹೇಳ್ತಾ ಇದ್ದೀವಿ? ಈ ಮಂತ್ರಗಳನ್ನೆಲ್ಲ ಒಮ್ಮೊಮ್ಮೆ ಸುಮ್ಮನೆ ನಾವು ಭೇದಿಸಿದ್ರು, ಏನು ಅಕ್ಷರಭೇದ, ಪದಭೇದ, ವಿಚಾರ ಭೇದದಲ್ಲಿ ಇರುವಂಥ ಸಮಸ್ಯೆಗಳಿವೆಯಲ್ಲ, ಇದರಿಂದಾಗಿ ನಾವು ಅದರಿಂದ ದೂರ ಸರಿತಾ ಇದ್ದೀವಿ. ಪದ್ಮಗಂಧಿಯಲ್ಲಿ ನಾವು ಈ ಎಲ್ಲದನ್ನ ಅಡಕವಾಗಿ ತಂದು, ಇಲ್ಲ ಇದನ್ನ ನಮ್ಮದೇ, ಇದು ನಂಬಿ ಅಂತ ಹೇಳೋ ಧಾರ್ಷ್ಟ್ಯ ನಮ್ಮದಲ್ಲ, ನಮ್ಮ ಕೆಲಸವದಲ್ಲ, ಆದರೆ ಇದೆಲ್ಲವೂ ಇದೆ, ಗಮನಿಸಿ ಅಂತ ಹೇಳುವಂಥದ್ದು. ಹಾಗಾಗಿ ಗಮನದಲ್ಲಿ ಮನ ಇದೆ, ಮನವನ್ನು ಈ ಕಡೆ ಕೊಡದಿದ್ರೆ ಗಮನವೂ ಸಾಧ್ಯವಾಗಲ್ಲ ಅಂತ ಹೇಳ್ತಿದ್ವಿ. ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳ್ತೀರಾ, ಸರ್ ಈ ಪ್ರಾಣಯಜ್ಞನ ಸರಿಯಾಗಿ ಹೇಗೆ ಮಾಡೋದು? ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ? ಈ ಸ್ಟ್ರೆಸ್ಸು, ಸ್ಲೀಪ್ ಇಶ್ಯೂಸು, ಆಂಗ್ಸೈಟಿ ಇಶ್ಯೂಸು, ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ? ಸ್ನೇಹಿತರೆ, ಇದು ಬರೀ ಪ್ರಶ್ನೆಗಳಲ್ಲ, ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿದ್ವಿ. ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್. ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ. ಇದರ ಥೀಮ್ ಬಂದು ಬ್ರೀತ್, ಹೀಲ್, ಅವೇಕನ್. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಜಿಮ್ ಹೋಗಿ 1 ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡತ್ತಾ? ಇಲ್ಲ ತಾನೆ? ಅದೇ ತರ ಪ್ರಾಣಯಜ್ಞ ಕೂಡ 1 ದಿನ ಮಾಡಿದ್ರೆ ಏನೂ ಆಗಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಗೈಡೆನ್ಸ್ ಬೇಕು. ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು, ಕಮ್ಯುನಿಟಿ ಬೇಕು. ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ. ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೇನ್ ಲಾಭ ಅಂತ ಹೇಳ್ತೀನಿ ಕೇಳಿ. ಪ್ರತಿ ತಿಂಗಳು 2 ಲೈವ್ ಪ್ರಾಣಯಜ್ಞ ಸೆಷನ್ಸ್ ಇರುತ್ತೆ, ಫಾಲೋಡ್ ಬೈ Q&A. 2ನೇ ಮತ್ತು 4ನೇ ಬುಧವಾರ. ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್, ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ. ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ. ಆಯುರ್ವೇದದ ಪ್ರಕಾರ ನೀವು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವಾಗ ನಿದ್ರೆ ಮಾಡಬೇಕು, ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೇಗೆ ಮಾಡಬೇಕು,
ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್, ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್, ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್. ಅಂದರೆ ನೀವು ಪ್ರಾಣಾಯಾಮ ಮಾಡ್ತಾ ಇದ್ದಾರೆ ಪ್ರತಿದಿನ, ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಜರ್ ಮಾಡ್ತೀವಿ. ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ PDF. ಈ ಎಲ್ಲವೂ ಕೇವಲ 299 ರುಪೀಸ್ ಪರ್ ಮಂತ್, ಅಂದರೆ 299 ರೂಪಾಯಿ ತಿಂಗಳಿಗೆ. ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯ್ನ್ ಆಗಿ ಶ್ರದ್ಧಾ ಸರ್ಕಲ್ನಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಂದು ವ್ಯಾಪ್ತಿ ಬಗ್ಗೆ, ಯಾಕಂದರೆ ತುಂಬ ವಿಷಯನ ನೀವು ಟಚ್ ಮಾಡಿದ್ದಾರೆ ಈ ಒಂದು ಪುಷ್ಪ ಕಾನ್ಸೆಪ್ಟ್ ಇಟ್ಕೊಂಡು. ಇನ್ಫ್ಯಾಕ್ಟ್ ನಾನು ಈ ಪುಷ್ಪ ಅಂದಾಗ ನನಗೆ ಈ ಪುಷ್ಪ 1 ಪುಷ್ಪ 2 ಅದರದ್ದೇ ಜ್ಞಾಪಕ ಬರ್ತಿತ್ತು. ಅವ್ನು ಹೇಳ್ತಾ ಇದ್ದ ಪುಷ್ಪ ಫ್ಲವರ್ ಸಮಜೆ ಕ್ಯಾ ಫೈರ್ ಅಂತ ಮಾಡ್ತಾನಲ್ಲ, ಅದರ ಇದನ್ನ ಫೈರ್ ಅದಲ್ಲ, ಇದು ನಿಜವಾದ ಫೈರ್. ಯಾಕೆಂದ್ರೆ ಶಾಸ್ತ್ರೀಯವಾದ ವಿಷಯಗಳು ನಿಜವಾದ ಅಗ್ನಿ. ಆ ಅಗ್ನಿನ ನೀವು ಆಚೆ ತಂದಿದ್ದೀರಾ. ಇದನ್ನ ಅಗ್ನಿ ಅಲ್ಲ, ಇದು ಜಠರಾಗ್ನಿ. ಈ ಮೋಹನ್ ಅವರೇ, ತುಂಬ ಮುಖ್ಯವಾದಂಥನ್ನು ಗಮನಿಸಿ. ಇವತ್ತಿನ ದಿವಸ ಅಂದರೆ ಈ ವರ್ಷದಲ್ಲಿ ವಂದೇ ಮಾತರಂ ಗೀತೆಯ 150ನೇ ವರ್ಷವನ್ನು ಆಚರಿಸ್ತಾ ಇದ್ದೀವಿ. ಹೌದು. ನನಗೆ ಅದನ್ನು ಆ ಗೀತೆಯನ್ನು ಹಾಡಿದಾಗಲೂ ಕೂಡ ಏನು ಯಾವ ಒಂದು ಸತ್ವ ನಮ್ಮಲ್ಲಿ ಅಡಗಿದೆ ಅದನ್ನು ದೇಶಕ್ಕೆ ಹೋಲಿಸುವಾಗ ಭೌಗೋಳಿಕವಾಗಿ ಆ ಪ್ರದೇಶದಲ್ಲೇ ಅದನ್ನು ಅಂತರ್ಗತ ಮಾಡಿ ಆವಾಹನೆ ಮಾಡಿರೋವಂಥದ್ದು ವಂದೇ ಮಾತರಂ ಗೀತೆ. ಕಮಲಾಂ ಕಮಲದಲ ವಿಹಾರಿಣೀಂ ಅಂತ ವರ್ಣಿಸ್ತಾರೆ. ಅಂದರೆ ಇಡೀ ಭೌಗೋಳಿಕ ಪ್ರದೇಶ ಇದೆಯಲ್ಲ ಅದನ್ನು ಕಮಲ ಅಂತ ಭಾವಿಸಿದ್ದಾರೆ. ಭಾರತ ಮಾತೇನ ಕಮಲ ಅಂತ ಭಾವಿಸ್ತಾರೆ, ಪೃಥ್ವಿಯನ್ನು ಕಮಲ ಅಂತ ಭಾವಿಸಿದ್ದಾರೆ. ಇದೆಲ್ಲ ಇವತ್ತು ನೆನ್ನೆದಲ್ಲ. ಇವರು 19ನೇ ಶತಮಾನದಲ್ಲಿ 1875ರಲ್ಲಿ ಈ ಗೀತ ರಚನೆ ಆಗಿದ್ದು. ಅದಕ್ಕಿಂತ ಹಿಂದೆನೂ ಈ ಭಾವನೆಗಳೆಲ್ಲ ಇತ್ತು. ಅದು ಒಂದೊಂದು ಕಾಲಘಟ್ಟದಲ್ಲಿ ಅದು ಹರಳಗಟ್ಟಿ ನಮಗೆ ಸಿಕ್ಕಿಬಿಡುತ್ತೆ. ಈಗ ಬಂಕಿಮ್ ಚಂದ್ರ ಚಟರ್ಜಿ ಅವರ ಮೂಲಕ ಈ ಕಮಲ ಪುಷ್ಪಕ್ಕೆ ಒಂದು ಸುಪ್ರಸಿದ್ಧವಾದಂಥ, ಇವತ್ತು ನಾವೆಲ್ಲರೂ ಕೂಡ ಭಾರತ ಮಾತೆಯ ಚಿತ್ರವನ್ನು ನೋಡ್ತೀವಲ್ಲ, ಆ ಚಿತ್ರಕ್ಕೆ ಪ್ರೇರಣೆ ನೀಡಿದವರೇ ಆ ಗೀತೆಯ ಮೂಲಕ ಬಂಕಿಮ್ ಚಂದ್ರ ಚಟರ್ಜಿಯವರು. ಕಮಲಾಂ ಕಮಲದಲ ವಿಹಾರಿಣಿ, ಈ ಭೌಗೋಳಿಕ ಒಂದು ಭಾವ ಇದೆಯಲ್ಲ ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಟಿದ್ದು. ಅದು ಬಹಳ ವಿಶೇಷ. ಅಂದರೆ ನಾನು ಹೇಳ್ತಾ ಇರೋದಿಷ್ಟೇ, ನಾವು ವೇದಗಳಿಂದ ಆರಂಭ ಮಾಡಿದ್ವಿ. ಪ್ರತಿಯೊಂದು ನಮ್ಮ ಚಿಂತನೆಯಲ್ಲೂ, ಭಾವದಲ್ಲೂ, ಭಕ್ತಿಯಲ್ಲೂ, ಶ್ರದ್ಧೆಯಲ್ಲೂ, ವಿಶ್ವಾಸದಲ್ಲಿ, ನಂಬಿಕೆ ನಮಗೆ ಏನೇನಿದೆ ಎಲ್ಲದರಲ್ಲೂ ಕಮಲ ಅಂತರ್ಗತವಾಗಿದೆ. ಅದನ್ನು ಗ್ರಹಿಸಿದಂತಹ, ಸಾರವನ್ನು ಗ್ರಹಿಸಿದಂತಹ ಎಲ್ಲ ಮಹಾನುಭಾವರು ಅದಕ್ಕೊಂದು ನಮನವನ್ನು ಸಲ್ಲಿಸಿದ್ದಾರೆ. ಈ ಚಿತ್ರದ ಮೂಲಕ ನಾನು ಆ ಒಂದು ಗ್ರೇಟ್ ಸ್ಪಿರಿಟ್ ಯಾವುದಿದೆ ಅದಕ್ಕೆ ನಾವು ನಮನ ಸಲ್ಲಿಸ್ತಾ ಇದ್ದೇವೆ. ಇನ್ಫ್ಯಾಕ್ಟ್ ಇನ್ನೊಂದು ವ್ಯಾಪ್ತಿ ಬಗ್ಗೆ ತಾವು ತುಂಬ ಚೆನ್ನಾಗಿ ಹೇಳಿದ್ರಿ. ಕಮಲ ಅಂದರೆ ಅದೊಂದು ಫೆಮಿನೈನ್ ಇರುವಂತಹದ್ದು ವಿಷಯ ಅಂತ, ಅಂದರೆ ಅದು ಸ್ತ್ರೀ ಶಕ್ತಿ ಅಂತ. ನಾವು ಒಂದೇ ಮಾತರಂ ಅಂದರೆ ಇದೆ, ಅದು ಸ್ತ್ರೀ ಶಕ್ತಿ. ಹಾಗೆ ನಾನು ಆ ಒಂದೇ ಮಾತರಂ ಒಂದು ಸಂಗೀತ ಕಟ್ಟಿ ಅವ್ರದ್ದು ಒಂದು ವಿಡಿಯೋ ಬಂದಿತ್ತು, ತಾವು ಆಕ್ಟ್ ಮಾಡಿದಿರೋದ್ರಲ್ಲಿ. ಅದರಲ್ಲಿ ನನಗೆ ಆ ಭಾವನೆ ಬಂದಿದ್ದು. ಎಷ್ಟೋ ಸರಿ ಒಂದೇ ಮಾತರಂ, ಆದರೆ ನೀವು ಅದರಲ್ಲಿ ಆ ರಿಯಾಕ್ಷನ್ಸ್ ಕೊಡ್ತಿರ್ತೀರ. ಅವ್ರು ಹಾಡುವಾಗ ನೀವು ಅಷ್ಟು ಭಕ್ತಿಪೂರ್ವವಾಗಿ ಅದನ್ನು ಕೇಳಿಸ್ಕೊಳ್ತಿದ್ರು. ಆವಾಗ ನನಗೆ ನಿಜವಾಗಿ ಆ ಭಾವನೆಯಿಂದ ಹೇಗೆ ಭಾವನೆ ಉಂಟಾಗುತ್ತೆ, ಯಾಕೆ ದೃಶ್ಯ ಮಾಧ್ಯಮ ಬೇಕು ಅನ್ನೋದಕ್ಕೆ ನನಗೆ ಆಗ ಅರ್ಥ ಆಯಿತು. ಇವ್ರು ಹೇಳ್ತಾ ಹೇಳ್ತಾ ನನಗೆ ನಿಮ್ಮ ಮುಖ ಕಾಣಿಸ್ತು. ಅಯ್ಯೋ, ನಾನು ಇವರೇ ಇದ್ದಾರಲ್ಲ. ಯಾಕೆಂದರೆ ನಾನು ಅವಾಗ ನಿಮ್ಮ ಪರಿಚಯ ಇರಲಿಲ್ಲ ನನಗೆ. ಈಗ ನನಗೆ ತಕ್ಷಣ ಅದು ಆ ದೃಶ್ಯ ಬಂತು. ನೀವು ಅದರಲ್ಲಿ ಆ ಟ್ರೈನಲ್ಲಿ ಕೂತ್ಕೊಂಡು ಅವ್ರು ಹಾಡುವಂತಹ ಒಂದು ದೃಶ್ಯ, ಅದು ಆ ಒಂದೇ ಮಾತರಂ ಸ್ತ್ರೀ ಶಕ್ತಿ ಪದ್ಮಗಂಧಿ. ಪದ್ಮ ಅಂದರೆ ಲಕ್ಷ್ಮಿ, ಅಂದರೆ ಭೂ ಸ್ವರೂಪ. ನಾವು ಶ್ರೀ ಭೂ ದುರ್ಗಾ ಸಮೇತ ನಾರಾಯಣ ಅಂತ ಹೇಳ್ತೀವಿ. ಪದ್ಮ ಅಂದ್ರೇನೆ ಅವನ ಕೈಯಲ್ಲಿ ಹಿಡಿದಿರೋದು ಅಂದರೆ ಅವಳು ಹೆಂಡ್ತಿನೇ ಅಲ್ಲಿ ಇದ್ದಾಳೆ ಅಂತ. ದುರ್ಗಾ ಚಕ್ರ, ಗದಾ ಅಂದರೆ ಒಂದು ನಾವು ವಾಯುದೇವರು ಅಂತ ಹೇಳ್ತೀವಿ. ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ, ನಿಮಗೆ ಸಿಗ್ತಾ ಇದೆ. ಪ್ರಶ್ನೆಯಲ್ಲೇ ಉತ್ತರಗಳಿವೆ. ನೀವಿಬ್ರು ಹೇಗೆ ಸೇರ್ಕೊಂಡಿದ್ದೆಲ್ಲ ಪೂರ್ವ ನಿಯೋಜಿತ. ಆ ಭಾವವಿದ್ದರಿಂದ ಅವರ ಭಾವವನ್ನು ಆ ಭಾವಕ್ಕೆ ಕುಣಿಕೆಯಾಗಿ, ಕೊಂಡಿಯಾಗಿ ನಾವು ನಿಂತ್ಕೊಳ್ಳೋಕ್ಕೆ ಬಹಳ ಸಹಕಾರಿ ಆಯ್ತದು. ಯಾಕೆಂದರೆ ನಮಗೆ ಗೊತ್ತಿತ್ತು ಇವ್ರ ಭಾವ ಹೀಗಿದೆ, ಅಂಥದೇ ಭಾವವನ್ನು ನಮ್ಮಲ್ಲಿಯೂ ನಾವು ಆವಾಹಿಸ್ಕೊಂಡಿದ್ದೇವೆ. ಈ ಆವಾಹನೆ ಇದೆಯಲ್ಲ, ಸಂವಹನಕ್ಕೆ ದಾರಿ ಆಯಿತು. ಅದ್ಭುತವಾಗಿದೆ. ಇನ್ನೊಂದು ವಿಷಯಕ್ಕೆ ನಾವು ಎಂಟರ್ ಆಗೋದಾದರೆ ಶಿಲ್ಪಶಾಸ್ತ್ರ. ಇದರಲ್ಲಿ ನೀವು ಕಮಲದ ಬಗ್ಗೆ, ಅಫ್ಕೋರ್ಸ್ ನಾನು ಪಿಕ್ಚರ್ ನೋಡಿರೋದ್ರಿಂದ ಅದರಲ್ಲಿ ತುಂಬ ಚೆನ್ನಾಗಿ ಅವರೇ ವಿವರಿಸ್ತಾರೆ. ಅದರ ಬಗ್ಗೆ ನಾವು ಹೇಳೋದಾದರೆ ಶಿಲ್ಪಶಾಸ್ತ್ರದಲ್ಲಿ ನೀವು ಏನನ್ನು ತಂದಿದ್ದೀರಾ ಈ ಚಿತ್ರದಲ್ಲಿ? ನೋಡಿ, ನಾನು ಈ ವಿಷಯವನ್ನು ಅನುಸಂಧಾನ ಮಾಡೋದಕ್ಕೆ ಮಾಡಿಕೊಂಡಾಗ ಈ ಸಾಹಿತ್ಯದೆಲ್ಲ ಪ್ರಸಕ್ತಿ ನಮಗಿತ್ತು. ವೇದಗಳನ್ನೆಲ್ಲ ಪರಿಚಯ ಇದ್ದಿದ್ದರಿಂದ, ಮಂತ್ರಗಳನ್ನು ಕೇಳ್ತಾ ಇದ್ದಿದ್ದರಿಂದ ಅದರಲ್ಲಿ ಕಮಲದ ಪ್ರಸಕ್ತಿ. ಆದರೆ ಸಾಕ್ಷಾತ್ತಾಗಿ ಶಾಸ್ತ್ರಗಳು ಅಂತಿದೆಯಲ್ಲ, ಅಂದರೆ ನಮ್ಮ ಕಲಾ ಸೌಂದರ್ಯ, ಆ ಶಿಲ್ಪ ಸೌಂದರ್ಯ ಯಾವುದು ಈ ಸನಾತನ ಧರ್ಮದ ಆಚಾರದ ವಿಚಾರದ ಅಂಗವಾಗಿ ಬಂದು ನಮಗೆ ವಿಶಿಷ್ಟವಾದಂಥ ಒಂದು ಸೌಂದರ್ಯಾನುಭೂತಿಯನ್ನು ಕಟ್ಟಿಕೊಟ್ಟಿದೆ. ಮತ್ತು ಇವತ್ತಿಗೂ ಕೂಡ ಪ್ರಾಚೀನರ ಆ ಒಂದು ಎಸ್ಥೆಟಿಕ್ಸ್ ಸೌಂದರ್ಯಾನುಭೂತಿಯನ್ನು ಇವತ್ತಿಗೂ ನಮಗೆ ತೋರಿಸ್ತಾ ಇದೆ. ಅದರಲ್ಲಿ ಕಮಲದ
ಆಸಕ್ತಿ ವಿಶೇಷವಾಗಿದೆ. ನಾವು ದೇವಸ್ಥಾನಗಳಿಗೆ ಹೋದಾಗ ನೋಡ್ತೀವಿ, ಎಲ್ಲ ಕಡೆಯೂ ಕಮಲ ಪೀಠದಲ್ಲಿ ದೇವರನ್ನು ಕೂರಿಸಿರ್ತಾರೆ. ಆಮೇಲೆ ಎಲ್ಲಿ ನೋಡಿದ್ರು ಕೂಡ ಭಿತ್ತಿಗಳಲ್ಲಿ ಕಮಲದ ರಚನೆ ಇರುತ್ತೆ. ನೀವು ಮೇಲ್ಗಡೆ ನೋಡಿದಾಗ ಭಿತ್ತಿ ಅಲ್ಲಿ ಕೂಡ ಕಮಲ ಇರುತ್ತೆ, ಕೆಳಗಡೆ ಇರುತ್ತೆ, ಎಲ್ಲ ಕಮಲದ ಅಲಂಕಾರಗಳನ್ನು ಮಾಡಿರ್ತಾರೆ. ನಾವು ಮನೆ ಮುಂದೆ ಕಮಲವನ್ನು ಹಾಕ್ತೀವಿ. ಏನಪ್ಪ ಇಷ್ಟು ಸರ್ವವ್ಯಾಪಿಯಾಗಿದೆಯಲ್ಲ ಇದು ಅನ್ನೋದು. ನಾವು ರಂಗೋಲಿನಲ್ಲಿ ಕೂಡ ದೇವರ ಪ್ರತಿಷ್ಠಾನ ಫಸ್ಟ್ ಒಂದು ಕಮಲ ಪೀಠ ಹಾಕ್ಬಿಟ್ಟು ಆಮೇಲೆ ಅದರ ಮೇಲೆ ಒಂದು ಪೀಠ ಮಾಡ್ತೇವೆ. ಆಮೇಲೆ ನಮ್ಮ ದೇವರುಗಳನ್ನೆಲ್ಲ ಕಮಲದಲ್ಲೇ ಕೂರಿಸಿರ್ತೀವಿ. ಕಮಲಪೀಠವೇ ಬಹಳ ಮುಖ್ಯವಾಗಿರುವಂಥದ್ದು. ಇದನ್ನ ತರಬೇಕು ಅಂದರೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಎಲ್ಲದನ್ನು ಬಿಡಿಯಾಗಿ ನೋಡಿದ್ದನ್ನು ಒಂದು ಕಡೆ ಒಂದು ಪೋಣಿಸಿದ್ದೆ ಆದರೆ ಸೂತ್ರೆ ಮಣಿಗಣ ಇವ ಅಂತ ಕಾಳಿದಾಸ ಹೇಳ್ತಾನಲ್ಲ, ಎಲ್ಲ ಸುಂದರವಾದ ಮಣಿಗಳನ್ನು ಒಂದು ಸೂತ್ರದಲ್ಲಿ ಪೋಣಿಸಿ ಕೊಟ್ಟಿದ್ದೆ ಆದರೆ ಅದರ ಸೌಂದರ್ಯ ಇಮ್ಮಡಿಸುತ್ತೆ. ಅದು ಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿ ನಮ್ಮ ಗೋಚರವಾಗುತ್ತೆ ನಮಗೆ ಅನ್ನೋದು. ಇದರಲ್ಲಿ ನನಗೆ ಸುಚೇಂದ್ರ ಪ್ರಸಾದ್ ಅವರ ಒಂದು ಶಿಲ್ಪಶಾಸ್ತ್ರ ತಂದೆ ಇವರ ಪ್ರತಿಭೆ ಕಾಣಿಸುತ್ತೆ ನನಗೆ. ಯಾಕೆಂದ್ರೆ ಅವರು ಶಿಲ್ಪಶಾಸ್ತ್ರದಷ್ಟೇ ಹೇಳಿದೆ, ಯಾಕೆಂದ್ರೆ ಸ್ವತಃ ಅವರು ತುಂಬಾ ಓದ್ಕೊಂಡಿರೋವಂಥವ್ರು. ಯಾಕೆಂದ್ರೆ ಆ ಮಂತ್ರಗಳನ್ನ ಹಾಗೆ ಹೇಳ್ತಾರೆ. ಬಹಳ ಜನ ನಾನು ಟೆಲಿಪ್ರಾಂಪ್ಟರ್ ಹಾಕೊಂಡ್ರು ಹೇಳಕ್ ಬರಲ್ಲ. ಕೆಲವರು ಹೇಳಿದ್ದಾರೆ, ಕಾಮೆಂಟ್ ಮಾಡಿದ್ದಾರೆ, ಸರಿಯಾಗಿ ಹೇಳ್ರಿ, ಉಚ್ಚಾರ ಮಾಡ್ರಿ ಅಂತ. ಅಂದರೆ ಅಷ್ಟು ಓದ್ಕೊಂಡಿರೋವಂಥವ್ರು. ಯಾಕೆಂದರೆ ಕೇವಲ ನಟ ನಿರ್ದೇಶಕ ಅಷ್ಟೇ ಅಲ್ಲದೆ ಅದರಲ್ಲಿ ತುಂಬ ಆಳವಾದ ಚಿಂತನೆ ಮತ್ತು ಅದರಲ್ಲಿರುವಂತಹ ಶ್ರದ್ಧೆ ಅದು ಕಾಣುತ್ತೆ ನಮಗೆ. ಸೊ ಈ ಒಂದು ನೀವೇನು ಮಾಡಿದ್ದೀರಾ ಹೊಸ ವಿಷಯ ಅಂದರೆ ಸುಚೇಂದ್ರ ಪ್ರಸಾದ್ ಅವರೇ, ಇದು ಹೇಳ್ತಾ ವಾಸ್ತುಶಿಲ್ಪ ಹೇಳ್ತಾ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀರಾ ಅವ್ರ ಮೂಲಕ. ಆ ತಲೆಯಲ್ಲಿ ಯಾವುದಿರ್ತಾನೆ, ಎದೆ ಭಾಗದಲ್ಲಿ ನಾವು ಎಲ್ಲಿ ಗರ್ಭಗುಡಿ ಬರುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ಹೇಗೆ ನೀವು ಇದನ್ನು ಅದು 2 ನಿಮಿಷ ಬಂದು ಹೊಟ್ಟೋಗುತ್ತೆ, ಆದರೆ ಅಷ್ಟರಲ್ಲಿ ಅದು ಪೂರ್ತಿ ವಿಷಯ ಅಂದರೆ ಇನ್ನೂ ಒಂಚೂರು ಕೇಳ್ಬೋದಾಗಿತ್ತಾ ಅನ್ನೋ ಥರ ಅನಿಸುತ್ತೆ. ಇದೆಲ್ಲದರ ಶ್ರೇಯ ವಿಷಯ ತಜ್ಞರಾದಂತಹ ಜಿ ಎಲ್ ಭಟ್ರಿಗೆ, ಮಾನ್ಯರಾದಂತಹ ಜಿ ಎಲ್ ಭಟ್ರಿಗೆ ಸೇರಬೇಕು. ಅವ್ರ ಗುರುಗಳಾದಂಥ ಎಸ್ ಕೆ ರಾಮಚಂದ್ರ ರಾಯರು ಅಂಥವರೆಲ್ಲರೂ ಎಂಥ ದೊಡ್ಡ ದೊಡ್ಡ ವಿದ್ವಾಂಸರು, ಅವರೆಲ್ಲರೂ ಅವ್ರಿಗೆ ಅವ್ರ ದಾರಿಯರಿದ ಬೋಧೆ ಇದೆಯಲ್ಲ, ಅವ್ರಿಗೆ ಈ ಸದ್ಬೋಧೆ ಅವರಲ್ಲಿ ಅಂತರ್ಗತವಾಗಿ ಅದು ಇಷ್ಟು ಚೆನ್ನಾಗಿ ಅವ್ರ ಮೇಲೆ ಹರಳುಗಟ್ಟು ಕೂತಿದೆ. ಅದನ್ನು ನಾನು ಹೇಳ್ಬಿಡ್ಬೇಕು ಜಗತ್ತಿಗೆ ಅನ್ನೋ ಅವ್ರ ತವಕ ಇದೆಯಲ್ಲ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಷ್ಟೇ ಕೆಲಸ ನಾವು ಮಾಡಿದ್ದು, ಇವರು ಇನ್ನೇನು ಮಾಡಲಿಲ್ಲ. ಈ ಶ್ರೇಯ ಪೂರ್ಣ ಅವರಿಗೆ ಹೋಗಬೇಕು. ಆದರೆ ಜಿ ಎಲ್ ಭಟ್ರು, ನಾನು ಇದನ್ನು ಹೇಳ್ಬೋದಾಯಿತು ಅಂತ ಹೇಳಿದ್ರೆ, ಅವ್ರು ನಮಗೆ ಕೊಟ್ಟ ಮಾಹಿತಿ ಇದೆಯಲ್ಲ ಅದರಲ್ಲಿ ಒಂದಷ್ಟು ಮಾತ್ರವೇ ಇಟ್ಕೊಳ್ಳೋಕೆ ಸಾಧ್ಯವಾಯಿತು. ಕೆಲವು ವಾಸ್ತುಶಿಲ್ಪದ ಈ ಮೇರುಗಳು ಯಾರಲ್ಲಿದ್ದಾರೆ ಅವರು ಒಂದಿಷ್ಟು ಯಾರು ಇದನ್ನ ಬಹಳ ಕುತೂಹಲಿಯಾಗಿ ಇದನ್ನ ಇನ್ನಷ್ಟು ಅನ್ವೇಷಣೆ ಮಾಡಬೇಕು ಅಂತ ಹೊರಡ್ತಾರೆ, ಅವರಿಗೆ ಖಂಡಿತವಾಗಿಯೂ ಬೆಕ್ಕಸ ಬೆರಗಾಗಿ ಇದು ಹೀಗೆಯಾ, ಇಷ್ಟೆಲ್ಲವೂ ಇದೆಯಾ, ದೇವಸ್ಥಾನದ ಆಭರಣ ಅದು 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 ಸೂರ್ಯ ಇರಬಹುದು ಅಥವಾ ಕೆಳಗಿನ ಮಂಟಪ ಇರಬಹುದು, ಎಲ್ಲದಕ್ಕೂ ಯಾಕೆ ಬೇಕಾಯಿತು ನಮ್ಗೆ ಕಮಲ ಅಂತ ಅನ್ನೋದಕ್ಕೆ ಸವಿವರವಾಗಿ ಹೇಳ್ತಾ ಹೋದಾಗ ನಾವು ಸಹ ಎಷ್ಟು ಬಾರಿ ದೇವಸ್ಥಾನಗಳಿಗೆ ಹೋಗ್ತೀವಿ, ಅಡಿಯಿಂದ ಮುಡಿಯವರೆಗೆ ಕೇವಲ ಕಮಲ 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 ಅಂತ ಇರೋದನ್ನ ನೋಡಿ, ನನ್ನೀಗ ಈ ಚಿತ್ರದಲ್ಲಿ ಕೆಲಸ ಮಾಡೋದೆಲ್ಲರೂ ಎಲ್ಲಿ ಹೋದ್ರು ಕಮಲವನ್ನು ಗುರುತಿಸುವಷ್ಟು ಮಟ್ಟಿಗೆ ಪದ್ಮಗಂಧಿ ನೀವು ಬುದ್ಧ ಧರ್ಮದಲ್ಲಿ ಇರೋ ಕಮಲ ಮತ್ತೆ ಜೈನ ಧರ್ಮದಲ್ಲಿ ಅದನ್ನ ಹೇಗೆ ಒಂದೆರಡು ವಾಕ್ಯಗಳಲ್ಲಿ ಹೇಳೋದಾದ್ರೆ? ಅವರು ಕಮಲದ ಮುಕುಲವೇ ಬುದ್ಧನ ಕೇಶವಿನ್ಯಾಸ, ಅದು ಪದ್ಮಪಾದ, ಈ ತರ ಅನೇಕ ಜೈನರಲ್ಲಿ ಮತ್ತು ಪದ್ಮಪಾಣಿ ಹೀಗೆಲ್ಲ ಅನೇಕ ಅವ್ರೇನು ಕೊಡ್ತಾ ಹೋಗ್ತಾರ. ಈಗಲೂ ಅಂದ್ರೆ ನಾವು ಹೇಳ್ಬೋದು ಅದು ಒಂದು ಕೇವಲ ಹಿಂದೂ ಸನಾತನ ಧರ್ಮದಿಂದ ಒಂದು ಸಣ್ಣ ಅಂತ ಹೇಳ್ಬೋದು. ಆದ್ರೆ ಎಲ್ಲ ಕಡೆಯೂ ನಮ್ಮ ಚಿತ್ರದಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸಿ ನೋಡ್ತು ಅಂತಂದ್ರೆ ಅನ್ಯ ಧರ್ಮೀಯರು ಕಮಲವನ್ನು ಆಶ್ರಯಿಸಿರೋದನ್ನು ನಾವು ತೋರಿಸಿದ್ದೇವೆ. ಉದಾಹರಣೆಗೆ ಮತಗಳ ಬಗ್ಗೆ ನಮಗೇನು ಇದು ಬೇಕಾಗಿಲ್ಲ, ಆದರೆ ಅಲ್ಲಿ ಆ ಮತದ ದೇವಾನುದೇವತೆಗಳಿಗೂ ಕಮಲವನ್ನು ಆಶ್ರಯಾಗಿ ಇಟ್ಟುಕೊಂಡಿದ್ದಾರೆ ಅನ್ನೋದನ್ನ ಚಿತ್ರದಲ್ಲಿ ನಾವು ತಂದಿದ್ದೇವೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಇದರಲ್ಲಿ ಇನ್ನೊಂದು ಸೂಕ್ಷ್ಮತೆ ಅಡಗಿದೆ ಏನಂದ್ರೆ, ಅದು ಭಾರತೀಯತೆ. ಸನಾತನ ಒಂದೇ ಅಲ್ಲ, ಬೌದ್ಧ ಆಗಲಿ ಜೈನ ಆಗಲಿ, ಇದು ಎಲ್ಲದರ ಅಂತರ್ಗತವಾಗಿರುವಂತಹ ವಿಶೇಷ ಅಂತ ಹೇಳಿದ್ರೆ ಕಮಲಪುಷ್ಪ ಅಂತ ಧಾರಾಳವಾಗಿ ಹೇಳ್ಬೋದು, ಸಾಧಾರವಾಗಿ ಸಪ್ರಮಾಣವಾಗಿ ಹೇಳ್ಬೋದಾಗಿದೆ. ಈ ನೆಲಕ್ಕೆ ಸೀಮಿತವಲ್ಲ, ಅದು ವಿಶ್ವವ್ಯಾಪಿ, ಇದು ವೈಶ್ವಿಕ ನೋಟ ಉಳ್ಳದ್ದು ಅನ್ನೋದನ್ನ ನಾವು ಮರಿಬಾರ್ದಿಲ್ಲಿ. ಅದು ಕೇವಲ ನಮ್ಮ ಭರತಖಂಡ ಅಂತ ಏನು ಕಟ್ಕೊಳ್ತಿದ್ದೇವಲ್ಲ ನಾವು, ಅವಿಭಜಿತ, ಅದನ್ನು ಅಷ್ಟಕ್ಕೆ ಮಾತ್ರ ಸೀಮಿತವಲ್ಲದೆ ಇಡೀ ವಿಶ್ವಕ್ಕೆ ಇದು ಅನ್ವಯವಾಗಿ ಕಮಲ ಎಲ್ಲೆಲ್ಲಿ ಪಸರಿಸಿ ತನ್ನ ಕವಂದ ಬಾಹುಗಳನ್ನು ಹೇಗೆ ಚಾಚಿದೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ ಹೇಳ ಹೊರಟಿದ್ದೇವೆ. ಅದಕ್ಕಾಗಿ ಪದ್ಮಗಂಧಿ ವಿಶೇಷ ಅಂತ ಹೇಳ್ತಿದ್ದೇವೆ. ಇನ್ನೊಂದು ವಿಷಯ ಹೇಳ್ಬೋದಾದ್ರೆ, ನಾನು ಇದನ್ನ ಅಧ್ಯಯನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರ ಹತ್ರ ಅಲ್ಕಾ ಪಾಂಡೆ ಅಂತ ದೆಹಲಿನವರು ಈ ತಿರುವನಂತಪುರದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಭೇಟಿ ಆಗೋವಂಥದ್ದು ಬಂತು. ಆವಾಗ ಇದನ್ನು ಹೇಳಿದೆ, ಓ ಇಟ್ಸ್ ಸೋ ನೈಸ್, ಐ ವಿಲ್ ಗಿವ್ ಯು ಎ ಬುಕ್ ಅಂತ ಹೇಳ್ಬಿಟ್ಟು ಅವರು ತಕ್ಷಣ ಅವ್ರ ಹತ್ರ ಇದ್ದಿದ್ದು ಒಂದು ಪುಸ್ತಕನ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಜೆರಾಕ್ಸ್ ಮಾಡಿ ಕಳಿಸಿದ್ರು. 7 flowers that have influenced the world civilizations ಅಂತ. ಅಂದರೆ 7, ಅದರಲ್ಲಿ ಪ್ರಧಾನವಾಗಿರುವಂಥದ್ದು ಕಮಲ. ನಾವು ಇನ್ನೂ ಒಂದು ದೊಡ್ಡ ವಿಷಯ ಏನು ಹೇಳ್ಕೊಬೋದು ಅಂದರೆ,
ಕಮಲ ಪುಷ್ಪ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರಭಾವಿಸಿರೋದು ಅಷ್ಟೇ ಅಲ್ಲದೆ ಇವತ್ತಿಗೂ ಜೀವಂತವಾಗಿರುವಂಥದ್ದು. ಇವತ್ತಿಗೂ ನಮ್ಮ ಮನೆ ಮುಂದೆ ರಂಗೋಲಿ ಹಾಕುವಾಗ ನಾವು ಕಮಲ ಪುಷ್ಪವನ್ನು ಹಾಕ್ತೀವಿ, ಒಡವೆ ಮಾಡಿಸ್ಕೊಂಡ್ರೆ ಕಮಲದ ಓಲೆಗಳು ಮಾಡಿಸ್ಕೋತೀವಿ, ಕಮಲದ ಡಿಸೈನ್ ಇರೋವಂತಹ ಸೀರೆಗಳು ಉಟ್ಕೋತೀವಿ, ಬಟ್ಟೆಗಳು ಹಾಕ್ಕೋತೀವಿ. ಅಂದರೆ ವಿಶೇಷ ಏನಪ್ಪ ಅಂದರೆ, ವಿಶೇಷದಲ್ಲಿ ವಿಶೇಷ ಅಂತ ಹೇಳಿದ್ರೆ ಉಳಿದಿದ್ದೆಲ್ಲ ಹೊರಟೋಗಿದೆ. ಅನೇಕ ಸಂಸ್ಕೃತಿಗಳಿತ್ತು, ನಾನಾ ಕಾರ್ಯಗಳಿಗೋಸ್ಕರ ಯಾಕೆ ಅಂತ ಗೊತ್ತೇ ಇದೆ, ಹೋಗ್ಬಿಟ್ಟಿದೆ. ಆದರೆ ಅಲ್ಪ ಸ್ವಲ್ಪವಾದರೂ ಉಳ್ಕೊಂಡು ಅದರ ಬಗ್ಗೆ ಹೆಮ್ಮೆ ಪಟ್ಕೊಳ್ಬಹುದಾದಂಥ ಒಂದೇ ಸಂಸ್ಕೃತಿ ಅಂತ ಹೇಳಿದ್ರೆ ಅದು ಭಾರತೀಯ ಸಂಸ್ಕೃತಿ. ಈಗ ಭಾರತೀಯ ಸಂಸ್ಕೃತಿ ಅಂದರೆ ಬರೀ ಸನಾತನ ನಮ್ಮ ಹಿಂದೂ ಧರ್ಮ ಅಷ್ಟೇ ಅಲ್ಲ, ಬೌದ್ಧ, ಜೈನ ಅಂತ ಈಗ ಅಂತ ಹೇಳಿದ್ರೆ. ಹಾಗೆ ಇದಕ್ಕೆ ಒಂದು ವ್ಯಾಪಕತೆ ಇದೆ, ಒಂದು ಗಾಂಭೀರ್ಯ ಇದೆ, ಒಂದು ಔದಾರ್ಯ ಇದೆ, ಉಳಿದಿದ್ದನ್ನು ಒಪ್ಕೊಳ್ಳುವಂಥ ಒಂದು ಮನಸ್ಥಿತಿ ಇದೆ. ಇದೆಲ್ಲ ಗುಣಗಳು ಸೇರಿನೇ ಒಂದು ವಿಷಯವನ್ನು ಮುಂದಾಟಿಸೋದಕ್ಕೆ ಸಾಧ್ಯವಾಗುತ್ತೆ, ಅದು ಉಳಿಯೋದಕ್ಕೆ, ಬಾಳೋದಕ್ಕೆ ಕಾರಣವಾಗುತ್ತೆ. ಇಷ್ಟುವರೆಗೆ ನಾವು ಮಾತಾಡಿದ್ದು ಶ್ರೀತೇಂದ್ರ ಪ್ರಸಾದ್ ಅವರೇ, ಲೀಲಾ ಅವರೇ, ನಾವು ಈ ವೇದಗಳ ಬಗ್ಗೆ ಇದೆಲ್ಲ ಜಾಸ್ತಿ ಇಂಟೆಲೆಕ್ಚುವಲ್ಸ್ಗೆ ಅಪ್ರೋಚ್ ಆಗುವಂಥದ್ದು ವಿಷಯಗಳು. ಆದರೆ ಎಲ್ಲರಿಗೂ ಮನ ತಟ್ಟುವಂಥದ್ದು ವಿಷಯ ಅಂದರೆ ಜಾನಪದ ಕಲೆಗಳು. ನೀವು ಅದನ್ನು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ತಂದಿದ್ದೀರಾ. ಈ ಜಾನಪದ ಕಲೆಗಳಲ್ಲಿ, ಲಾವಣಿ ಹಾಡುಗಳಲ್ಲಿ, ಈ ವಿಷಯಗಳಲ್ಲಿ ಈ ಕಮಲದ ಪ್ರಸ್ತುತಿ ತಂದಿದ್ದಾರೆ. ಅದರ ಬಗ್ಗೆ ತಾವು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನಪದರು ಅಥವಾ ಜಾನಪದ ಇದೆಯಲ್ಲ, ಅದು ಅವಿಭಾಜ್ಯ ಅಂಗ. ಅದನ್ನು ತೆಗೆದುಹಾಕಿ ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಲಲಿತ ಕಲೆಗಳು ಯಾವುದಾದ್ರೂ ಜಾನಪದವಿಲ್ಲದೆ ಇಲ್ಲವೇ ಇಲ್ಲ. ಜನಪದರು ನಮಗೇನು ಕೊಟ್ಟು ಹೋಗಿದ್ದಾರೋ ಅದು ಬಹಳ ದೊಡ್ಡ ಆಸ್ತಿ. ಅದು ನಮ್ಮ ಸತ್ವನ ಮತ್ತು ಸ್ವತ್ವವನ್ನು ಅರಿಬೇಕು ಅಂದರೆ ಜನಪದರು ಮತ್ತು ಜಾನಪದ ಇದೆಯಲ್ಲ ಅದು ಬಹಳ ಮುಖ್ಯ ಅನ್ನೋದನ್ನು ಎಲ್ಲರೂ ಬಲ್ಲರು. ನಾವು ಈ ಪುಣ್ಯಭೂಮಿ ಭಾರತದಲ್ಲಿ ಹುಟ್ಟಿದ ಮೇಲೆ ಅದರ ನೆಲದ ಋಣತೀರಿಕೆ ಬಾಬತ್ತಾಗಿ ನಮ್ಮ ಜನಪದರನ್ನು ನಾವು ಆಲಿಸದೆ ಹೋದರೆ, ನಮ್ಮ ಜಾನಪದವನ್ನು ನಾವು ಅಕಸ್ಮಾತ್ ಕರಗತ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದಕ್ಕಿಂತಲೂ ಮಿಗಿಲಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ. ಯಾಕೆಂತಂದರೆ ಅಪರಾಧಗಳು ನಾವು ಯಾಕಾಗ್ತೇವೆ ಅಂತ ಹೇಳಿದ್ರೆ, ಯಾರು ನಮಗಾಗಿ ಇದು ನಿಮ್ಮ ಸ್ವತ್ತು, ಇದು ಇಟ್ಕೊಳ್ಳಿ ಅಂತ ಬಿಟ್ಟು ಹೋದ್ರು, ಅದು ನನ್ನದಲ್ಲ ಅಥವಾ ನಾನು ಗುಮಾನಿಂದ ನೋಡ್ತೇನೆ, ಅದೇನು ಅನುಮಾನಾಸ್ಪದವಾಗಿದೆ, ಮತ್ತು ಇದು ನಾನು ಆಧುನಿಕ, ಹಾಗಾಗಿ ಇದು ಯಾಕೆ ಬೇಕು ನನಗೆ ಅಂತ ಬಿಟ್ಬಿಡ್ತು ಅಂತಂದರೆ ಅದರಷ್ಟು ನಿಕೃಷ್ಟ ಬದುಕು, ಅಷ್ಟಷ್ಟು ನಿಕೃಷ್ಟ ಬದುಕು ನಮ್ಮ ಇತರರಿಗಾಗೋದಿಲ್ಲ. ಭಾರತಖಂಡದಲ್ಲಿ ಬದುಕೋದೆ, ಹುಟ್ಟೋದೇ ಪುಣ್ಯಶೇಷ. ಅದರ ಋಣ ತೀರಿಕೆಯ ಬಾಬತ್ತಾಗಿ ನಾವು ಇಲ್ಲಿ ಹುಟ್ಟುಬಿಟ್ಟಿದ್ದೇವೆ, ನನಗೆ ಆಸರೆ ಕೊಟ್ಟಿದೆ, ನನಗಿದು ನನ್ನ ಆಸಕ್ತಿ ಅಂತ ನಾನು ನನ್ನ ನೆಲದಲ್ಲಿ ನಾನು ಆದರೆ ಅನ್ಯ, ಬೇರೆ ನೆಲ್ಲಿ ಆಗುವೆ ಮಾನ್ಯ ಅನ್ನೋ ಕವಿವಾಣಿ ಇದೆಯಲ್ಲ, ಅದಕ್ಕೆ ಅನ್ವಯವಾಗಿ ನಮಗೆ ಜಾನಪದರನ್ನು ನಾವು ಲಾವಣಿಯನ್ನು ತರಲೇಬೇಕು ಅಂತ ನಮ್ಮದು ಹಠವಿತ್ತು. ಅದಕ್ಕೆ ತಕ್ಕ ಹಾಗೆ ರಚನೆ ಮಾಡಿದಂಥ ಅನೇಕ ನಮ್ಮ ಇದರಲ್ಲಿ ಶೀರ್ಷಗೀತೆಯನ್ನು ಹಿಡಿದು ಈ ಗೀತೆಗಳನ್ನು ರಚನೆ ಮಾಡಿದಂಥ ವಿದುಷಿಯವರಿಗೆ ಸಲ್ಲಿಕೆ ಆಗಬೇಕು ಶ್ರೇಯ. ಅದಲ್ಲದೆ ಈ ಜಾನಪದವನ್ನು ಲಾವಣಿಗೆ ಅವಕಾಶ ಕೊಟ್ಟರು ಅವರು, ಮಾಡೋಣಂತೆ ಅಂತ ಹೇಳಿ. ಅದಕ್ಕೂ ಈ ಲಾವಣಿಗೂ ತಂದದ್ದು ಏನು ಅಂತ ಹೇಳಿದ್ರೆ 1857 ನಾವಲ್ಲಿ ಇನ್ನೊಂದು ವಿಷಯ ನಿಮಗೆ ಯಾರಿಗೂ ಹೇಳಿದ ಮಾತು ನಿಮ್ಗೆ ಹೇಳ್ಬೇಕು ನಾನು. ಯಾರ್ಯಾರು ನಮ್ಮನ್ನು ದೋಚಿದವರು, ನಮ್ಮನ್ನು ಲೂಟಿಕೋರರು, ನಮ್ಮನ್ನು ಯಾರು ದೌರ್ಜನ್ಯ ಎಸಗಿದ್ರು ಅವ್ರ ಮೇಲೆ ಲಾವಣಿ ಹೇಳ್ಕೊಂಡು ಜೀವನ ಮಾಡ್ತಾ ಇದ್ವಿ ನಾವು. ಅದಕ್ಕೆ ಪರ್ಯಾಯವಾಗಿ ಇಲ್ಲ ನಮ್ಮ ಭಾರತ ಮಾತೆಯ ಭರತಖಂಡದ ಈ ಎಲ್ಲ, ಅದರಲ್ಲೂ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ತಾತ್ಯಾಟೋಪಿಯ ಬಳಗ ಮಾಡಿದ ಕೆಲಸ ಇದೆಯಲ್ಲ, ಅದನ್ನು ಲಾವಣಿ ಮುಖಾಂತರ ಪ್ರಸ್ತುತಪಡಿಸಬೇಕು ಅನ್ನೋ ಹಠ ನಮಗೆ ಬಂದುಬಿಡ್ತು. ಆ ಹಠ ಈಗ ಪದ್ಮಗಂಧಿ ಮುಖಾಂತರ ಚಟವಾಗಿ ಇತರರಿಗೂ ಅದು ದಕ್ಕಲಿ ಅಂತ ಯೋಚನೆ ಮಾಡ್ತಾ ಅದೊಂದು ಪುಸ್ತಕನೇ ಬಂದಿದೆ ನೋಡಿ. ಅದೇ ವಿಶೇಷ. ನಾವು ಮಹಾಭಾರತದಲ್ಲಿರುವಂಥ ಪದ್ಮವ್ಯೂಹದ ಬಗ್ಗೆ ಮಾತಾಡಿದ್ವಿ, ಅದನ್ನು ರಣಾಂಗಣದಿಂದ ಕ್ರೀಡಾಂಗಣ ಅಂತ ಹೇಳ್ಕೊಂಡ್ವಿ. ಆದರೆ 1857 ಆ ಯುದ್ಧ ಇದೆಯಲ್ಲ, ಮಹಾಯುದ್ಧ, ಯಾರೋ ನಮ್ಮವರು ಸಾರಿದ್ರು ಬ್ರಿಟಿಷರ ಮೇಲೆ. ಆ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರ ಅಡಿಯಲ್ಲಿ ಇದ್ದಂತಹ ಸೇನೆಯನ್ನು ತಮ್ಮ ಕಡೆಗೆ ಸೆಳೆಕೊಳ್ಳೋದಕ್ಕೆ ಅವರು ಉಪಯೋಗಿಸಿದ್ದು ಕಮಲ ಪುಷ್ಪಗಳು. ದಂಟು ಸಮೇತ ಕಮಲ ಪುಷ್ಪಗಳನ್ನು ಕಳಿಸಿ ಅವು ಹೂವು ತೊಗೊಂಡು ದಂಟನ್ನು ವಾಪಸ್ ಕೊಟ್ಟರೆ ಇಷ್ಟು ಜನ ನಮ್ಮ ಕಡೆ ಬಂದರು ಅಂತ ಒಂದು ಸೂಚಕವಾಗಿ ಮಾಡಿಕೊಂಡ್ರು. ಅದು ಬಹಳ ವಿಶೇಷ. ಅದಕ್ಕೋಸ್ಕರವಾಗಿ ಅದನ್ನು ತಂದಿದ್ದು. ಆ ಸಂದರ್ಭದಲ್ಲಿ ಯಾರ್ಯಾರು ಇವರ ಈ ಸೇನೆ ಜೊತೆ ಸೇರಿಕೊಂಡ್ರು ಅನ್ನುವಾಗ ಆ ಮುಖ್ಯವಾದಂಥ ಪಾತ್ರಧಾರಿಗಳ ಹೆಸರುಗಳನ್ನ ಹೇಳಿದ್ದೀವಿ. ಅದು ಲಾವಣಿ, ಅದು ನಿಜವಾದ ಜನರ ಯುದ್ಧ. ಅದು ಈಗ ನಾವು ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಇಬ್ಬರು ಮಾಡಿದ್ದಲ್ಲ, ಇಡೀ ಉತ್ತರ ಭಾರತ ದಕ್ಷಿಣಕ್ಕೂ ಬಂದಿತ್ತು ಅದು. ಹಾಗಾಗಿ ಅದು ಜಾನಪದ ಅನ್ನೋದು ಜನರು ಮಾಡಿದಂಥ ಕೆಲಸ. ಅದಕ್ಕೋಸ್ಕರವಾಗಿ ಅದು ನೋಡಿ, ಆ ಕಮಲ ಆ ಯುದ್ಧ ಸಂದರ್ಭದಲ್ಲೂ ಉಪಯೋಗ ಆಗಿದೆ ಅಂದರೆ ಆಶ್ಚರ್ಯ ಆಗುತ್ತಲ್ಲ. ಅದ್ರ ಹೆಸರೇ ರೆಡ್ ಲೋಟಸ್ ಅಂತ, ಅವರು ಹೆಸರು ಆಪರೇಷನ್ ರೆಡ್ ಲೋಟಸ್ ಅಂತಾನೆ ಅದಕ್ಕೆ ಹೆಸರಿಟ್ರು. ಅಂದ್ರೆ ಅವ್ರಿಗೆ ಯಾಕೆಂದ್ರೆ ಆಗಿನ ಕಾಲದಲ್ಲಿ 1850-60s ಅಲ್ಲಿ ಅಷ್ಟು ಗಾಢವಾಗಿತ್ತು ಭಾರತೀಯತೆ ನಮ್ಮಲ್ಲಿ. ಅದಿನ್ನು ಭಾವ ತೀವ್ರತೆಯನ್ನು ಅರಿಯೋಣ ನಾವು ಅವರು ತಮ್ಮನ್ನು ತಾವು ಅರೆದುಕೊಂಡು ಇದನ್ನು ಅರಿರೀತ ಕೊಟ್ಟು ಹೋದ್ರು ನಮಗೆ. ಅದನ್ನು ನಾವು ಸುಮಾರು ಕಥಾರೂಪದಲ್ಲಿ ತಂದಿದ್ದರೆ ಸುಮಾರು 5 ತಾಸುಗಳಾಗಬೇಕಾಗಿತ್ತು. ಅದನ್ನು 5 ನಿಮಿಷಗಳಲ್ಲಿ ಒಂದು ಲಾವಣಿ ಮುಖಾಂತರ ಹೇಳಿ, ಅದರಲ್ಲೂ ನಮ್ಮದೇ ನೆಲದ ತೊಗಲು ಗೊಂಬೆ, ಸುತ್ತಲು ಗೊಂಬೆ ಇವುಗಳನ್ನು ಪದ್ಮಗಂಧಿಗೆ ಅಳವಡಿಸ್ಕೊಂಡಿದೆಯಲ್ಲ, ಅದು ವೀಕ್ಷಕರಿಗೆ ತುಂಬ ಗಮನೀಯ. ಅವಧಾನದಂತ ಒಂದು ಶಿಷ್ಟ ಕಲೆ, ಅದೊಂದು ಜೊತೆಗೆ ಇದು ಎಲ್ಲ ಅಂದ್ರೆ ಯಾವುದ್ರಲ್ಲೂ ನಾವು ವ್ಯತ್ಯಾಸ ಮಾಡಲ್ಲ ರೀ. ಅದರಲ್ಲಿ ಏನು ಅಂತರ್ಗತವಾಗಿದೆ
ಆ ಶ್ರೇಷ್ಠತೆ ಅದು ಹೀಗಿರ್ಬೋದು ಹಾಗಿರ್ಬೋದು, ನಮಗೆ ಅದರಲ್ಲಿರುವಂಥ ಸೂತ್ರ ಬಹಳ. ಮತ್ತೊಂದು ಪ್ರಶ್ನೆ ನಾನು ಶತಾವಧಾನಿ ಗಣೇಶ್ ಕೇಳಿದೆ, ಶತಾವಧಾನಿ ಗಣೇಶ್ ಅವರು, ಯಾಕಂದ್ರೆ ನೀವು ವಿಡಿಯೋ ಪಿಕ್ಚರ್ ಮಾಡಿದಾಗ ಅವ್ರು ನಿಜವಾಗಿ ಅಲ್ಲೇ ಅಶು ಕವಿತೆ ಮಾಡಿದ್ರ ಅನ್ನೋದನ್ನ ನಾನು ನೀವು ಅವ್ರ ಬಗ್ಗೆ ಇಂಥ ಪ್ರಶ್ನೆ ಕೇಳಲೇಬಾರ್ದು. ಹೇಳ್ತೀನಿ. ನಾನು ಅವಧಾನವನ್ನು ಕುರಿತು ಒಂದು ಸಾಕ್ಷ್ಯ ಚಿತ್ರ ಮಾಡಿದೆ. ನಾನು ಹೇಳಿದೆ, ಗಣೇಶ್ ಇದು ಹೇಗೋ ನಾವು ಕ್ಯಾಮ್ರಾ ಇಟ್ಕೊಂಡು ಮಾಡೋದು, ನೀವು ಮಾಡ್ಕೊಂಡು ಬನ್ನಿ ಪರವಾಗಿಲ್ಲ ಅಂತಂದ್ರೆ, ಇಲ್ಲ ನಾನು ಅಲ್ಲೇ ಮಾಡ್ತೀನಿ, ಅದು ಅವಧಾನಕ್ಕೆ ಅಪಚಾರ ಆಗುತ್ತೆ. ಸಾಕ್ಷಾತ್ತಾಗಿ ಕ್ಯಾಮರಾ ಮುಂದೆ ಅಲ್ಲೇ ಮಾಡಿದ್ದು. ಇನ್ನು ಇಲ್ಲಿ ಬಿಡ್ತಾರ ಅವರು? ಧರ್ಮನಿಷ್ಠೆ, ವೃತ್ತಿನಿಷ್ಠೆ, ವ್ಯಕ್ತಿನಿಷ್ಠೆ ಎಲ್ಲ ತುಂಬಾ ನಿಷ್ಠರು. ಅದ್ಭುತವಾದ ಒಂದು ವ್ಯಕ್ತಿತ್ವ ನಮ್ಮ ಮುಂದೆ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅದಕ್ಕೆ ಪದ್ಮಾನುಸಂಧಾನ ಮತ್ತು ಅದರಲ್ಲೂ ಪದ್ಮ ಅದರಲ್ಲಿ ತುಂಬಾ ಚೆನ್ನಾಗಿದೆ ಅವರ ಕವಿತೆಗಳು. ಅವರ ಅದೊಂದು ಕ್ರಾಸ್ ವರ್ಡ್ ತರ ಮಾಡಿದಾರಲ್ಲ, ನನ್ಗೆ ತುಂಬಾ ಮನಸ್ಸಿಗೆ ನಾಟ್ಬಿಡ್ತದೆ. ಅದನ್ನ ಹೇಳ್ತಾ ಚಿತ್ರಕಾವ್ಯ, ಅದನ್ನಕ್ಕೋಸ್ಕರ ವೀಕ್ಷಕರು ನಾನು ಹೇಳ್ತಿದ್ದೀನಿ, ನೀವು ನೋಡ್ಲೇಬೇಕು. ಈ ಒಂದು ಸೀನ್ಗೋಸ್ಕರ ನೀವು ಹೇಗೆ ಅವ್ರು ಹೇಳೋ ಮಾತು ಅದೇ ಅವ್ರ ತಲೆನಲ್ಲಿ ಇರುವಂತದ್ದು. ಯಾಕೆಂದ್ರೆ ಅವರು ಅವಧಾನಿಗಳು ಹೇಳುವಾಗ ಅವರ ಮನಸ್ಸಿನೆಲ್ಲ ಅದಿಟ್ಕೊಂಡು ಹಾಗೆ ಅವ್ರು ಆಡಿಸ್ತಾ ಇರ್ತಾರೆ. ಇಲ್ಲಾಂದ್ರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳೋಕೆ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಅವರು ಒಂದು ಮಧ್ಯದಲ್ಲಿ ಒಂದು ಪ್ರಧಾನ ಇಟ್ಕೊಂಡು ಎಲ್ಲ ಸುತ್ತ ಅಕ್ಷರಗಳನ್ನು ಅವರು ಓಡಾಡಿಸ್ತಾ ಇರ್ತಾರೆ. ಅದನ್ನು ನೀವು ಆ ದೃಶ್ಯದಲ್ಲಿ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದೀರಾ. ಈ ಶತಾವಧಾನಿಗಳದ್ದು ಆ 4 ಪ್ರಸಂಗಗಳನ್ನು ಅವರು ಮಾತಾಡೋದು, ಮತ್ತು ಅದ್ರ ಜೊತೆಗೆ ಎಜುಕೇಷನ್ ಕೂಡ ಆಯಿತು. ಇವತ್ತು ನಮಗೆ ಅದು ಅವಧಾನ ಅಂದರೆ ಏನು ಅಂತ ಹೇಳೋಕ್ಕೇ ಒಂದು 2 ಅವರ್ ಪಾಡ್ಕಾಸ್ಟ್ ಬೇಕು. ಅದನ್ನು ನೀವು ಒಂದು 5-10 ನಿಮಿಷದಲ್ಲಿ, 2 ಗಂಟೆ ಸಿನಿಮಾದಲ್ಲಿ 5 ನಿಮಿಷದಲ್ಲಿ ಅದನ್ನು ಸೆರೆ ಹಿಡಿದಿದ್ದೀರಾ. ರಂಜನೆಯ ಜೊತೆಗೆ ಬೌದ್ಧಿಕ ವಿಸ್ತಾರ, ಬೌದ್ಧಿಕ ಔನ್ನತ್ಯಕ್ಕೆ ತುಂಬ ಸಹಕಾರಿ ಪದ್ಮಗಂಧಿ ಅಂತ ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ, ಇವೆಲ್ಲವೂ ನಮ್ಮ ನೆಲದ್ದು, ನಮ್ಮ ನಡುವೆ ಇದ್ದಾರೆ, ಒಮ್ಮೆ ಹೋಗಿ ದರ್ಶಿಸಿ ಬನ್ನಿ, ಇಲ್ಲ ಕನಿಷ್ಠ ಸ್ಪರ್ಶಿಸಿ ಬನ್ನಿ ಅನ್ನೋ ಕಾರಣಕ್ಕೆ ನಾವು ಪದ್ಮಗಂಧಿಯನ್ನು ಇಷ್ಟೆಲ್ಲ ಮಹನೀಯರು ಇದ್ದಾರೆ ಅನ್ನೋದೇ ಬಹಳ ಜನಕ್ಕೆ, ನಮ್ಮ ಈಗಿನ ಜನರೇಷನ್ ಜೆನ್ಸಿಗೆ. ಯಾಕಂದ್ರೆ ಇದು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಬರಲ್ಲ, ಯಾವುದು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬರಲ್ಲ, ಅದು ಜನಗಳಿಗೆ ಗೊತ್ತಾಗಲ್ಲ ಇವತ್ತು. ಹಾಗಾಗ್ಬಿಟ್ಟಿದೆ ಅಂತ ಪರಿಸ್ಥಿತಿ. ಅಂಥದ್ರಲ್ಲಿ ಈ ಒಂದು ಚಿತ್ರದಲ್ಲಿ ನೀವು ಇವರೆಲ್ಲರನ್ನೂ ತಂದಿದ್ದೀರಾ. ಕೊನೆಗೆ ನಾನು ಈ ಬೇರೆ ಬೇರೆ ಸ್ತರದಲ್ಲಿ ಮಾತಾಡಿದ್ವಿ. ಅತ್ಯಂತ ಜ್ಞಾನಿಗಳು, ಅಂತರಂಗ ಭಕ್ತರು, ವೇದಗಳನ್ನು, ಶಾಸ್ತ್ರಗಳನ್ನು ಅಂತರಂಗೀಕರಿಸ್ಕೊಂಡಿರೋರು, ಅವರಿಗೆ ಟಚ್ ಆಗುವಂತಹ ವಿಷಯಗಳನ್ನು ಬಿಟ್ಟು ಸಾಮಾನ್ಯರಿಗಾದ ಜನಪದದವರೆಗೂ ನಾವು ಬಂದ್ವಿ. ಈಗ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ. ಇವತ್ತು ನಿನ್ನೆ ನಾನೊಬ್ಬರ ಹತ್ರ ಮಾತಾಡ್ತಿದ್ದೆ. ನಾವು ಈ ಕಮಲದಿಂದ, ಬೀಜದಿಂದ ಬರುವಂತಹ ಮಖಾನಾ ಸೀಡ್ಸ್ ಬಗ್ಗೆ, ಅದು ತುಂಬ ನಿನ್ನೆ ನಾನು ಬಿಗ್ ಬಜಾರ್ ಹೋಗಿ ನೋಡ್ತಾ ಇದ್ದೆ. ನನ್ನ ಮಗಳು ಅದನ್ನು ಕೊಡಿಸಿದ್ರು. ಅದು ನೋಡಿದ್ರೆ ₹400, ಅದು 50 ಗ್ರಾಮ್ಸು ಇಲ್ಲ. ಅದು ನಾನು ಬೇಡಮ್ಮ, ಕಾಸ್ಟ್ಲಿಯಿಂದ ನಾನು ಅಂದರೆ ಮೊನ್ನೆ ನನ್ನ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು, ನಮ್ಮ ಫೈನಾನ್ಸ್ ಅಕೌಂಟ್ಸ್ ನೋಡ್ಕೊಳ್ತಾರೆ ಜಯಸಿಂಹ ಅಂತ. ಅವರ ಅಕ್ಕನ ಮಗು ಗಲಾಟೆ ಮಾಡ್ತಿತ್ತಂತೆ, ನನ್ನ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಮಖಾನಾ ಸೀಡ್ಸ್ ತರ್ತಾರೆ, ನನಗೆ ಮಖಾನಾ ಸೀಡ್ಸ್ ಕೊಟ್ರೇನೆ ಸ್ಕೂಲ್ಗೆ ಹೋಗ್ತೀನಿ. ಅಂದರೆ ಅದಕ್ಕೋಸ್ಕರ ಅವರು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿ ತಕ್ಷಣ ತರಿಸಿ ಡಬ್ಬಿ ಒಳಗೆ ಹಾಕಿ. ಅಂದರೆ ನೀವು ಈ ಮಖಾನಾ ಸೀಡ್ಸ್ ಬಗ್ಗೆ, ಅದರಲ್ಲಿರೋ ವಿಷಯಗಳ ಬಗ್ಗೆ ಇದರಲ್ಲಿ ಪ್ರಸ್ತುತ ಮಾಡಿದ್ರ. ಈ ಮಕ್ಕಳಿಗೂ ಕೂಡ ಇಲ್ಲೊಂದು ಸ್ನ್ಯಾಕ್ಸ್ ವಿಷಯವಾಗಿ ಅದರ ಹಿಂದೆ ಇರುವಂತಹ ಒಂದು ತತ್ವ ಶಾಸ್ತ್ರನ ನೀವು ಇದರಲ್ಲಿ ಅಳವಡಿಸಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ವಿವರವಾಗಿ ಅದನ್ನು ಹೇಳಲಾಯಿತು. ಯಾಕೆಂತಂದ್ರೆ ಈಗ ಇಲ್ಲಿವರೆಗೂ ನಾವು ಹೇಳ್ಕೊಂಡಿರುವಂಥದ್ದು ತತ್ವವಾಯಿತು, ಮಹತ್ವವಾಯಿತು, ಸತ್ವವಾಯಿತು, ಸ್ವತ್ವವಾಯಿತು. ಅದಲ್ಲದೆ ಬರುವ ತಲೆಮಾರುಗಳು ಪದ್ಮವನ್ನ ಅಥವಾ ಪದ್ಮ ಗಂಧವನ್ನ ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದ್ರ ಕುರಿತಾಗಿ ಅದಕ್ಕೆ ಸಂಬಂಧಿತವಾದದ್ದು ಆರೋಗ್ಯ ಸಂಬಂಧಿಯೂ ಹೇಗೆ, ಅದು ನಾಳ, ದಾಳ, ಅದರೊಳಗಿನ ಪರಾಗ ಎಲ್ಲವೂ ಸಹ ಆಯುರ್ವೇದದ ಔಷಧಿಗೆ, ಚಿಕಿತ್ಸೆಗೋಸ್ಕರ ಹೇಗೆ ಬಳಕೆ ಆಗುತ್ತೆ ಅನ್ನೋದನ್ನು ಹೇಳೋದ್ರ ಜೊತೆಗೆ ಇದು ತಿನಿಸಾಗಿಯೂ ಹೇಗೆ ಲಭ್ಯವಾಗುತ್ತೆ, ಮತ್ತು ಇದರಿಂದಾಗಿ ನಮಗೆ ಹೃದಯದಿಂದ ಹಿಡಿದು ಮೂತ್ರಕೋಶದವರೆಗೆ ಹೇಗೆ ನಮಗೆ ಆರೋಗ್ಯಕ್ಕೆ ಅನುಕೂಲವಾಗುತ್ತೆ, ಸಹಕಾರಿಯಾಗಿದೆ, ಇದೆಲ್ಲ ಸಂಗತಿಗಳನ್ನು ಚಿತ್ರದಲ್ಲಿ ಹೇಳೋದ್ರ ಮುಖಾಂತರ ನಾವು ಹೇಳಿದಾಗೆ ಗಂಗೆ ಇದೆ, ಅದು ಶುದ್ಧ ಗಂಗೆ, ಪವಿತ್ರ ಗಂಗೆ ಇದೆಯಲ್ಲ, ಯಾರು ಬೇಕಾದರೂ ಹೇಗೆ ಬೇಕಾದರೂ ಬಳಸ್ತಾರೆ. ಆದರೆ ಪವಿತ್ರ ಗಂಗೆ ಇದೆಯಲ್ಲ, ಅದರ ಪದ್ಮದ ವಿಚಾರ ಇದೆಯಲ್ಲ, ಅದನ್ನು ಯಾರು ನಿಜವಾಗೂ ಗಂಗೆ ಅಲ್ಲಿ ತನಕ ಹೋಗಿ ಸ್ನಾನ ಮಾಡ್ತೀರೋ, ಇಲ್ಲೇ ಇರೋದನ್ನೇ ಗಂಗೆ ಅಂತ ಬಳಸ್ಕೊಂಡ್ಬಿಡ್ತೀರೋ, ಅದು ನಮಗೆ ಬಿಟ್ಟದ್ದು. ಸಿಕ್ಕ ನೀರನ್ನೇ ನಾವು ಇರುವಂತ ಗಂಗೆ ಜೈವನೇ ಜೈವ ಗೋದಾವರಿ ಸರಸ್ವತಿ ಬಿಡ್ತೀವಿ. ಆ ಥರ ನೀರನ್ನು ಯಾರು ಹೇಗೆ ಬಳಸ್ಕೊಳ್ತಾರೆ, ಯಾವುದಕ್ಕೆ ಬಳಸ್ಕೊಳ್ತಾರೆ ನಮಗೆ ಮುಖ್ಯ ಆಗೋದಿಲ್ಲ. ಆದರೆ ಆ ಶುದ್ಧ ಗಂಗೆ ಇದೆಯಲ್ಲ, ಅದರ ಪಾವಿತ್ರ್ಯ ಇದೆಯಲ್ಲ, ಅದರ ಔನ್ನತ್ಯ ಇದೆಯಲ್ಲ, ಅದು ಉತ್ಕೃಷ್ಟ ಅಂತ ಅನ್ಸುತ್ತೆ ನಮಗೆ. ಆ ಎಲ್ಲ ಸಂಗತಿಗಳನ್ನ ಯಾರು ಒಳಹೊಕ್ಕು ಅದನ್ನು ಹೌದಲ್ಲ ಇದೆಲ್ಲ ಹೇಳಿದಾರಲ್ಲ ಅಂತ ಸೂಕ್ಷ್ಮಾವಲೋಕನ ಮಾಡಿದಾಗ ಮಾತ್ರವೇ ಪದ್ಮಗಂಧಿ ಅವರಿಗೆ ಸಹಕಾರಿ. ಇಲ್ಲ ಅಂತಂದ್ರೆ ನಾವು ಮಾಡಿದ್ದೇವೆ ಅಂತ ನಾವು ತುಂಬಾ ತುತ್ತೂರುಗಳು ಬಿಡ್ಬೋದು, ತುಂಬಾ ಶಂಖನಾದ ಮಾಡ್ಬೋದು. ಆದರೆ ಶಂಖನಾದ ತುತ್ತೂರುಗಳ ನಡುವೆ ಏನನ್ನೋ ಹೇಳೋ ಬಯಸಿದ್ದಾರಲ್ಲ ಅಂತ ವೀಕ್ಷಕರು ಒಮ್ಮೆ ಯೋಚನೆ ಮಾಡಿಬಿಡ್ತು. ಅಂದ್ರೆ ಯಾಕೋ ಇದನ್ನ ತುಂಬಾ ಸ್ಪಷ್ಟವಾಗಿ ದಾಖಲಿಸ್ತಿದ್ದಾರೆ. ತುಂಬಾ ಅವರು ಧಾರಟೆ ಇಟ್ಕೊಂಡು ಕೇವಲ ರಂಜನೆಗಾಗಿ, ಅವರು ತೇಜಸ್ಸಿಗಾಗಿ, ಅವರು ಓಜಸ್ಸಿಗಾಗಿ, ಅಥವಾ ಅವರ ಔನ್ನತ್ಯಕ್ಕಾಗಿ, ಅಥವಾ ದ್ರವ್ಯಾರ್ಜನೆಗಾಗಿ ಮಾಡಿದ ಕೆಲಸ ಇದಲ್ವಲ್ಲ ಅಂತ ಮಲ್ಟಿ ಬ್ಯಾಗರ್ ಈ ಬಾಕ್ಸ್ ಆಫೀಸ್ ಹಿಟ್ ಇಲ್ಲಿ ಇನ್ನೊಂದು
ಸರ್ ಹೇಳಿದ್ರಲ್ಲ, ಇದು ಅನೇಕ ಒಂದು 60,000 ಪ್ರಭೇದಗಳಿದೆಯಂತೆ ಕಮಲದಲ್ಲಿ. ಎಲ್ಲದರಲ್ಲೂ ಅದಾಗೋದಿಲ್ಲ. ಮೈಥಿಲಿ ಮಕಾನ ಅಂತ ಮಿಥಿಲಾ ದೇಶದಲ್ಲಿ ಅಲ್ಲಿನ ಕೆರೆಗಳಲ್ಲಿ ವಿಶೇಷವಾಗಿ ಬೆಳೆಯುವಂಥ ಒಂದು ಕಮಲದ ಪ್ರಭೇದ ಇದೆಯಲ್ಲ, ಅದರ ಬೀಜಗಳಿಂದ ಮಾಡುವಂಥ ಅವಲಕ್ಕಿ ಥರ ಪಫ್ಡ್, ಅದು ಪಫ್ಡ್ ಸೀಡ್ಸ್, ಅದು ಅವಲಕ್ಕಿ ಥರ, ಪುರಿ ಥರ. ಅದು ಮಾತ್ರ ಮೈಥಿಲಿ ಮಕಾನ ತುಂಬ ವರ್ಲ್ಡ್ ಫೇಮಸ್ ಅದು. ಆಮೇಲೆ ಅದರಲ್ಲಿ ಅವರು ಹೇಳ್ದಂಗೆ ತುಂಬ ವಿಶೇಷವಾದಂತಹ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳಿರುತ್ತೆ, ಜೀವಸತ್ವಗಳಿರುತ್ತೆ ಅದರಲ್ಲಿ. ಈಗ ಈ ಬರೀ ಈ ಕಾರ್ಬೋಹೈಡ್ರೇಟ್ಸ್ ಅಂತ ಅದಿರೋದು, ವಿಟಮಿನ್ಸ್ ಅಷ್ಟೇ ಅಲ್ಲದೆ ಅಷ್ಟೇ ಅದು ಕಮ್ಮಿ. ನಿದ್ದೆ ಬರೋದು, ಆಮೇಲೆ ವಯಸ್ಸಾದವ್ರಿಗೆ ತುಂಬ ಒಳ್ಳೆ ಆಹಾರ, ಅದು ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಕೋಬೋದು, ಅದನ್ನು ಪುಡಿ ಮಾಡಿ ಹಾಲಲ್ಲಿ ಹಾಕ್ಕೋಬೋದು. ಅದರಿಂದ ಆರೋಗ್ಯಕ್ಕೆ ಬಹಳ ಬೇಕಾಗಿರುವಂಥದ್ದು, ಇದು ಜಗತ್ತಿನಲ್ಲೇ ಪ್ರಸಿದ್ಧವಾಗಿರುವಂಥದ್ದು ಮೈಥಿಲಿ ಮಕಾನ. ಆ ಎಲ್ಲವನ್ನು ವಿಷಯತಜ್ಞರೇ ಪ್ರಸ್ತುತಪಡಿಸಿ ಇದು ಹೀಗಿದೆ ಅಂತ ಅವರ ಏನು ಅಧ್ಯಯನ ಇದೆಯಲ್ಲ ಅದನ್ನು ನಮಗೆ ಅಧ್ಯಾಪನ ಮಾಡಿರೋದು ವಿಶೇಷ. ನನಗೆ ಕೊನೆಯ ಪ್ರಶ್ನೆ, ಇದನ್ನ ಮುಗಿಸ್ಬೇಕಾಗಿರೋದ್ರಿಂದ ತಮಗೆ ತಕ್ಷಣ ನೀವು ಕ್ಯೂಬ್ಗೆ ಹೋಗಿ ಬಹಳಷ್ಟು ಕೆಲಸಗಳಿರೋದ್ರಿಂದ ಶುಕ್ರವಾರನೇ ರಿಲೀಸ್ ಇರೋದ್ರಿಂದ ನಾನು ಸಿನಿಮಾದವನಲ್ಲ, ಹಾಗಾಗಿ ನಿಮ್ಮನ್ನ ನೋಡಿ ನಾನು ಕಲಿತಿದ್ದೀನಿ ಎಷ್ಟು ಕಷ್ಟ ಒಂದು ಸಿನಿಮಾನ ರಿಲೀಸ್ ಮಾಡೋದು ಅಂತ. ಸೊ ಈ ಚಿತ್ರಗಳಲ್ಲಿ ಆಕ್ಟ್ರೆಸ್ಗಳು ಯಾರು ಅಂದರೆ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ನ ನಾವು ಕಾಣೋದಿಲ್ಲ. ಪ್ರತಿಯೊಬ್ಬರು ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್. ಈಗ ನಾನು ಸಾಮಾನ್ಯವಾಗಿ ವೇದಗಳ ಬಗ್ಗೆ ಮಾತಾಡೋದಕ್ಕೆ ಆ ಸ್ಕಾಲರ್ಸ್ನ ಕರೆಸ್ತೀವಿ, ಯಾವುದು ಹಂಸ ಮಂತ್ರ ಅದರದ್ದು ಬಗ್ಗೆ ಅದರಲ್ಲಿ ರಿಸರ್ಚ್ ಮಾಡಿರೋರನ್ನ ಕರೆಸ್ತೀವಿ, ಆಯುರ್ವೇದಕ್ಕೆ ಅವರನ್ನು ಕರೆಸ್ತೀವಿ. ಆ ತಜ್ಞರು ಮಾತಾಡಿದಾಗ ಅದಕ್ಕಿರೋ ಒಂದು ತೂಕ, ಅದಕ್ಕಿರೋ ಒಂದು ಅಥೆಂಟಿಸಿಟಿ ಏನಿದೆ ಅದು ತುಂಬ ವಿಶಿಷ್ಟವಾಗಿ ಬರುತ್ತೆ. ಆದರೆ ಇವ್ರ ಹತ್ರ ಆ್ಯಕ್ಟಿಂಗ್ ಮಾಡಿಸೋದು ಕಷ್ಟ. ಹಾಗಾಗಿ ಹೇಗೆ ನೀವು ಇದನ್ನು ಮ್ಯಾನೇಜ್ ಮಾಡಿದ್ರಿ? ಯಾರು ಯಾವುದು ಅಲ್ಲವೋ ಅದನ್ನು ನಂಬಿಸುವ ಕೈಂಕರ್ಯವನ್ನು ಮಾತ್ರ ನಾನು ಅಭಿನಯಾತ ನಟನೆ ಅಂತ ಕರೆಯುವಂಥದ್ದು. ನಮಗಿಲ್ಲಿ ನಂಬಿಸಬೇಕಾದ ಅಗತ್ಯವೇ ಇರಲಿಲ್ಲ. ಹಾಗಾಗಿ ವಿಷಯತಜ್ಞರೇ ಅವರಾದ್ದರಿಂದ ನಮ್ಮ ಈ ಯಂತ್ರ ಉಪಕರಣಗಳ ಮುಂದೆ ಅವರು ಹೇಗೆ ಅವರ ವರ್ತನೆ ಹೇಗಿರಬೇಕು ಅಂತ ಅಷ್ಟೇ ಮಾಡೋದು, ಅಭಿನಯಿಸಬೇಕಾಗಿಲ್ಲ ಅಂತ ನಾವೇ ಹೇಳ್ಬಿಟ್ವಿ. ಇಲ್ಲ ಅಂತಿದ್ರೆ ನಾವು ಅವರೆಲ್ಲ ಕೊಟ್ಟಂಥ ವಿಷಯವನ್ನ ಒಂದಿಷ್ಟು ಕಲಾವಿದರ ಬಳಗ ಇಟ್ಟುಕೊಂಡು ಆ ಎಲ್ಲ ಕಲಾವಿದರ ಜೊತೆ ಎಲ್ಲ ಸಹಪಾಠಿಗಳು ಮತ್ತು ಸಹಚರರು ಅವ್ರ ಜೊತೆಗೆ ಇದನ್ನು ಹೇಳಿಸೋದು ಬಹಳ ಸುಲಭ ಇತ್ತು. ಇದು ನಮ್ಮ ಸವಾಲಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಪಾಪ ಅವ್ರು ಮೊದಲಿಗೆ ಗಾಬರಿಯಾಗೊಳ್ಳಬಾರ್ದು, ಅಥವಾ ತಾವು ಹೇಳಬೇಕಾದ್ದನ್ನ ತುಂಬ ಸಾಂದ್ರವಾಗಿ ಇಷ್ಟೋ ಪಾಪ ವಿಷಯತಜ್ಞರು ಬಂದಾದ್ಮೇಲೆ ಅದೊಂದು ವಿಷಯ ಅದೊಂದು ಅಂಶ ಬಿಟ್ಟು ಹೋಯ್ತಲ್ಲ ಅಂತ ಹೇಳಿದ್ದೇ ಅಧಿಕ ಇದೆ ನಮ್ಮಲ್ಲಿ. ಅದು ಹೇಳಬೇಕಾಗಿತ್ತು, ಇಷ್ಟೆಲ್ಲ ತಂದ್ಬಿಟ್ಟಿದೆ ಅದು ತಿನ್ಬೇಕು ಅಂತ. ಹಾಗೆ ಹೇಳಿದ್ರೆ 30 ಗಂಟೆಗಳ ಚಿತ್ರ ಆಗೋಗ್ಬಿಟ್ಟಿರೋದು. ಆದರೆ ಕ್ಲುಪ್ತವಾಗಿ ಯಾವುದಕ್ಕೆ ಬೇಕಾಗಿದೆ ಅಥವಾ ಬೇಡವಾಗಿದೆ ಅನ್ನೋ ಆಯ್ಕೆಯನ್ನು ತುಂಬ ತಂಡವಾಗಿ ಕೂತ್ಕೊಂಡು ಚರ್ಚೆ ಮಾಡ್ತಾ ವಿಷಯತಜ್ಞರಲ್ಲೂ ಕೂತು ಅದನ್ನು ಹೇಳ್ತಾ ಅವರವರೇ ಹೇಳಿದಾಗ ಅದಕ್ಕೆ ನೀವೇ ಹೇಳಿದಾಗೆ ತುಂಬ ತೂಕಬದ್ಧವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವರಲ್ಲೇ ಮಾಡಿಸ್ತಾ ಇತ್ತು. ನಟನೆಗೆ ಅವಕಾಶವಿಲ್ಲದಂಥ ಚಿತ್ರ ಇದಾಗಿದ್ದರಿಂದ ನಾವು ನಂಬಿಸಬೇಕಾಗಿರಲಿಲ್ಲ. ಅದರಿಂದ ಯಾವುದೂ ಸುಳ್ಳು ಇಲ್ಲದೆ ಇರೋದ್ರಿಂದ ಅವರವರು ಅದನ್ನ ತಾವು ಹೇಳ್ತಾ ಹೋಗಿದ್ರಲ್ಲಿ ಅದನ್ನು ಹಾಗಾಗಿ ಉದಾಹರಣೆಗೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಾಗೆ ನಾವು ಯಾವ ಸಂಭಾಷಣೆಯನ್ನು ಹೀಗೆ ಹೇಳಿ ಇದನ್ನು ಹೇಳಿ ಅಂತ ಹೇಳ್ಕೊಟ್ಟೇ ಇಲ್ಲ. ಅಥವಾ ನಮ್ಮ ಮಕಾನದ ಬಗ್ಗೆ ಹೇಳ್ತಾರೆ ಅದನ್ನು ಸಹ ನಾವು ಹೇಳ್ಕೊಟ್ಟಿದ್ದೇ ಇಲ್ಲ. ಅಂದ್ರೆ ಅದು ಸಂಭಾಷಣೆ ಅವರಿಗೆ ಬರೆದು ಅದನ್ನ ಕೊಟ್ಟು ಅವ್ರು ಹೇಳಿ ಅಂತಿಲ್ಲ. ದುಸ್ತರವಾಗ್ತಿತ್ತು ಅವರಿಗೂ ಮತ್ತೆ ನಮಗೂ. ಅದು ಹಾಗಾಗಿರಲಿಲ್ಲ. ನಿಮ್ಮ ವಿಷಯ, ನೀವು ತಜ್ಞರು, ನೀವು ಅದನ್ನು ಹೇಳ್ತಾ ಹೋಗಿ ಯಾವ್ಯಾವುದನ್ನು ಹೇಗೆ ಎಲ್ಲೆಲ್ಲಿ ಇಟ್ಕೋಬಹುದು ಅನ್ನೋದನ್ನು ನಾವು ಮಾಡ್ಕೊಳ್ತೀವಿ ಅಂತ 2-3 ಆ ಥರ ಯಂತ್ರೋಪಕರಣ ನೀವು ಹೇಗೆ ಇಟ್ಕೊಂಡಿದ್ದೀರೋ ಆ ಥರ ಎಲ್ಲ ಯಂತ್ರೋಪಕರಣ ಇಟ್ಕೊಂಡು ಯಾವ್ಯಾವ್ದ್ರಿಂದ ಹೇಳಬೇಕು ಮತ್ತೊಮ್ಮೆ ಅದನ್ನೇ ಹೇಳಿ ಅಂತಲೂ ಹೇಳಿದ್ರು ಹೇಳಲ್ಲ ಅವರು. ಅದೇ ಥರದಲ್ಲಿ ನಟರಾದ ಕೆಲಸ ಮಾಡ್ತಾರೆ. ನೀವು ಕೊಟ್ಟ ಸಾಲಿದು ಇದನ್ನ ಹೇಳಿ ಟೇಕ್ 5 ಟೇಕ್ 10 ರೀತಿಯಲ್ಲಿ ಹೇಳಬೇಕು ಅಂತ. ಇಲ್ಲಿ ಯಾವುದನ್ನು ಟೇಕ್ 2 ಇಲ್ಲ ನಮಗೆ, ಮತ್ತೆ ಮರುಕಳಿಕೆ ಅಂತ ಇಲ್ವೇ ಇಲ್ಲ. ಹಾಗಾಗಿ ಅವೆಲ್ಲವೂ ಸವಾಲಾಗಿತ್ತು ನಮಗೆ ತಂತ್ರಜ್ಞರಾಗಿ. ಆತದ ತಾಂತ್ರಿಕ ಶ್ರೀಮಂತಿಕೆ ಇಟ್ಟುಕೊಂಡು ಪದ್ಮಗಂಧಿಯನ್ನು ರೂಪಿಸಿದ್ರಿಂದ ಅದು ಹೆಚ್ಚು ಸಹಕಾರಿಯಾಗಿದೆ ನಮಗೆ ನೋಡೋದು. ಒಂದು ಕ್ವಿಕ್ ಆಗಿ ಸುಚಂದ್ರ ಪ್ರಸಾದ್ ಅವರು, ಎಲ್ಲ ತಜ್ಞರು ಯಾರ್ಯಾರು ಬಂದಿದ್ರು ಅವರ ಹೆಸರುಗಳನ್ನ ಹೇಳೋದಾದ್ರೆ ಯಾವ ವಿಷಯದ ಬಗ್ಗೆ ಯಾವ ತಜ್ಞರು ಅದರಲ್ಲಿ ಮಾತಾಡಿದ್ದಾರೆ? ಎಲ್ಲ ತಜ್ಞರು ಇದರಲ್ಲಿ ನಟಿಸಿರುವಂತವ್ರು ಯಾರು ಸ್ನೇಹಿತರು ಎಲ್ಲರೂ ಹೆಸರು ಹೇಳೋದಾದ್ರೆ ಅಂದ್ರೆ ನಮಗೆ ಅದೊಂದು ಅವ್ರ ಬಗ್ಗೆನೇ ಹೆಸರು ಹಾಕಿ ಗೂಗಲ್ ಮಾಡಿ ಅವರ ವಿಷಯಗಳನ್ನು ತಿಳ್ಕೊಂಡು. ಗುರುಕುಲದಲ್ಲಿ ಅವರು ಅಲ್ಲಿನ ಆಚಾರ್ಯರು ಪ್ರಾಚಾರ್ಯರು ಮೃತ್ಯುಂಜಯ ಶಾಸ್ತ್ರಿ ಅಲ್ಲಿಂದ ಆರಂಭಗೊಂಡು ಬಿಡ್ತು ಅಂತಂದ್ರೆ, ಮಹಾಪದ್ಮಾತ ಏನು ಹುಡುಗಿ ನಟಿಸಿದ್ದಾಳೆ ಆ ಗುರುಕುಲದಲ್ಲೇ ವಿದ್ಯಾರ್ಥಿನಿಯಾಗಿ ಭಾಗವಹಿಸ್ತಾಳೆ. ಕಾಕತಾಳೀಯವಾಗಿ ಆಕೆ ಹೆಸರು ಮಹಾಪದ್ಮ ಆಗ್ಬಿಟ್ಟಿದೆ. ಅಲ್ಲಿಂದ ಆರಂಭಗೊಂಡು ನಮ್ಮ ಮುಂದಕ್ಕೆ ಹೋಗ್ತಾ ಹೋಯ್ತು ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಸಾಹಿತ್ಯದಲ್ಲಿ ಅವರು ಸ್ವತಃ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿರುವಂತ ಗಣಪತಿ ಹೆಗಡೆ ಅವರು, ಅದಾದ್ಮೇಲೆ ಮಂತ್ರಚಿಕಿತ್ಸೆ ಮಾಡಿದಂಥ ಹೇಮಂತ್ ಜಿ ಸ್ವತಃ ಮಂತ್ರಚಿಕಿತ್ಸಕರು, ಅದಾದ್ಮೇಲೆ ಗೌರಿ ಸುಬ್ರಹ್ಮಣ್ಯ ಅಂತ ಬಂದಿದ್ದಾರೆ, ಅವರು ಮುಕ್ತಿನಾಗದ ಇವರು ಸಹ ಆಗಿದ್ದಾರೆ, ಧರ್ಮಾಧಿಕಾರಿಗಳು ಆಗಿದ್ದಾರೆ, ಧರ್ಮದರ್ಶಿ ಆಗಿದ್ದಾರೆ. ಆಯುರ್ವೇದದಲ್ಲಿ ಎತ್ತಿನ ಮತ್ತೆ ಜನಜನಿತರು ಮಾತಾಜಿ ಗೌರಿ ಸುಬ್ರಹ್ಮಣ್ಯನ್ ಅವರು ಸ್ವತಃ ಅವರೇ ಹಾಗೆ ಅಲ್ಲಿ ನಮಗೆ ಪಾಲ್ಗೊಳ್ತಾರೆ. ಅದಲ್ಲದೆ ಡಾಕ್ಟರ್ ಪ್ರೇಮ ಅವರು ಮಖಾನ ಕುರಿತಾಗಿ ಕೊಡ್ತಾ ಇದ್ದಾರೆ, ಅವರು ಆಹಾರ ತಜ್ಞರಾಗಿದ್ದಾರೆ.
ಆ ನಂತರ ಬಂದಂತಹ ನಮ್ಮ ಶಿಲ್ಪತಜ್ಞರೇನಿದ್ದಾರೆ ಅವರು ಸ್ವತಃ ಅಯೋಧ್ಯ ರಾಮಮೂರ್ತಿ ರಾಮಲಲ್ಲಾನ ಪರ್ಯಾಯ ಮೂರ್ತಿಯನ್ನು ಕೆತ್ತಿದಂತಹ ಮಹಾಮಹರು ಅವರು ಅವರ ಅಧ್ಯಯನದ ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ. ಗಣೇಶ ಭಟ್ರು ಸಸ್ಯಶಾಸ್ತ್ರದಲ್ಲಿ ಅಡಿಗರು ನಮಗೆ ಸಿಗ್ತಾರೆ. ಬಾಲಕೃಷ್ಣ ಅಡಿಗರು ವಿಜಯ ಕಾಲೇಜಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದವರು. ಹೀಗೆ ಅವರವರನ್ನೇ ಅದಕ್ಕೋಸ್ಕರ ಇನ್ನು ಅವಧಾನಕ್ಕಾಗಿ ಅಂತಿದ್ದವರು ಯಾರು ಗೊತ್ತಿಲ್ಲ, ಅಪರಿಚಿತರು ಮತ್ತೆ ಆಗಂತುಕರನ್ನ ಕರೆದು ಕೂರಿಸಿದ್ದಲ್ಲ, ಆ ಎಲ್ಲರೂ ನಿಜವಾಗಿಯೂ ಅವಧಾನ ಪ್ರಕ್ರಿಯೆ ಅದು ನಟನೆ ಅಲ್ಲವೇ ಅಲ್ಲ, ಅವರೆಲ್ಲ ಆ ತಂಡದವರೇ. ಗಣೇಶದೊಂದು ವಿಶೇಷ ಏನ್ ಗೊತ್ತಾ, ಯಾರಿಗೆ ಪದ್ಯ ಮಾಡಕ್ ಬರಲ್ವೋ, ಯಾರಿಗೆ ಅವಧಾನ ಕಲೆ ಗೊತ್ತಿಲ್ವೋ ಅಂಥವ್ರು ಬರಬಾರ್ದು ಅಂತ. ಭಾಗವಹಿಸಿದವರೆಲ್ಲರೂ ಕೂಡ ಅವರು ಅವಧಾನ ಮಾಡೋ ಅಷ್ಟು ಸಾಹಿತ್ಯಕ್ಕೆ ಯೋಗ್ಯತೆ ಇರುವಂಥವ್ರು ಅವರ ಟೀಮ್ನವರು, ಅವ್ರ ತಂಡದವರು. ಸರ್, ಕೊನೆಯದಾಗಿ ಒಂದೇ ವಿಷಯದಲ್ಲಿ ನೀವು ಹೇಳ್ತಾ ಇರೋದು ಅಂದ್ರೆ ಇದು ಒಂದು ಮೆಸೇಜ್ ಹೇಳೋದಾದ್ರೆ, ಯಾಕೆ ಈಗ ನಾನು ಈ ಚಿತ್ರ ನೋಡಿದ್ರೆ ಏನನ್ನ ನಾನು ಟೇಕ್ ಅವೇ ಏನು ನನಗೆ ಅಂತ, ಅಂದ್ರೆ ಏನಾಗಿ ನನಗೆ ಇದರಿಂದ ಅನುಕೂಲ ಆಗುತ್ತೆ ನನಗೆ. ಯಾಕಂದ್ರೆ ಒಂದು ಚಿತ್ರನ ಬೇರೆ ಬೇರೆ ಕಾರಣಕ್ಕೆ ನೋಡ್ತೀವಿ, ನಮ್ಗೇನೋ ಸ್ಟ್ರೆಸ್ ಆಗಿದೆ, ಸುಮ್ಮನೆ ಒಂದು ಕಾಮಿಡಿಗೋಸ್ಕರ ಒಂದು ನೋಡ್ತೀವಿ, ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ. ಇದರಲ್ಲಿ ನೀವು ಒಬ್ಬ ವೀಕ್ಷಕ ಈ ಪಿಕ್ಚರ್ ಬಂದು ನೋಡಿದ್ರೆ, ಶುಕ್ರವಾರದಿಂದ ಇವಾಗ ಟಿಕೆಟ್ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ, ಬಹಳಷ್ಟು ಜನ, ನಮಗೊಂದು 40,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲ ಸಹೃದಯರು ಖಂಡಿತ ಪಿಕ್ಚರ್ ನೋಡ್ತಾರೆ ಅಂತ ನನಗೆ ಗೊತ್ತು. ಯಾಕೆಂದರೆ ನಿಮ್ಮ ಮಾತನ್ನು ಕೇಳಿದ ಮೇಲಂತೂ 100% ನೋಡ್ತಾರೆ. ಅದು ಬುಕ್ ಪೂರ್ತಿ ಫುಲ್ ಶೋ ಆಗಿ ಅದು ನಡಿಬೇಕು. ಆ ಫುಲ್ ಶೋಗೆ ಬಂದಂತಹ ಪ್ರೇಕ್ಷಕರು ಏನನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಅನ್ನೋ ಒಂದು ಮೆಸೇಜ್ ತಾವು ಪ್ರತಿಯೊಬ್ಬರು ಕೊಡೋದಾದರೆ. ನಮ್ಮ ಭಾರತ ಪುಣ್ಯ ಭೂಮಿಯು ವೇದ ಋಷಿಗಳ ಮಾತೆಯು, ಸತ್ಯವೇ ನಡೆ ಧರ್ಮವೇ ತಡೆ. ನಮಗೆ ಯಾವಾಗಲೂ ಇಂಥ ಕೆಲಸಗಳು ಮಾಡಬೇಕಾದಾಗ ಇದು ಬೇಡವೇ ಅಂತ ಆ ತಡೆ ಆಗಬಾರ್ದು. ನಮಗೆ ಆ ಗೋಡೆಯನ್ನು ಪಕ್ಕಕ್ಕಿರಿಸಿ ವೈಶಾಲ್ಯವನ್ನು, ವಿಸ್ತಾರವನ್ನು ನೋಟದಲ್ಲಿ ಅದನ್ನು ನಾವು ಏನೇನು ನೋಡ್ತಾ ಇದ್ದೇವಲ್ಲ ಅದನ್ನು ಒಮ್ಮೆ ನೋಡಿದ ನಂತರ ಬೇಕಾದರೆ ಅದಕ್ಕೆ ಒರೆ ಹಚ್ಚಲಿ, ಅದು ನಿಕಷಕ್ಕೆ ಒಡ್ಲಿ. ಆದರೆ ಅದಕ್ಕೂ ಮುಂಚೆ ಮೊದಲೇ ತೀರ್ಮಾನಿಸಿ ಇದು ಬೇಡ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಋಣ ತೀರಿಕೆಯ ಬಾಬತ್ತಲ್ಲ. ಈ ಕಾರಣಕ್ಕೆ ಭಾರತ ಭೂಮಿಯಲ್ಲಿ ಹುಟ್ಟಿದಂಥವರು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಅರಿಯೋದಕ್ಕಾಗಿ ಯಾರು ಬೌದ್ಧಿಕ ಕೆಲಸಗಳನ್ನು ಮಾಡ್ತಾರೋ ನೋಡ್ತಾರೆ. ಆ ಬೌದ್ಧಿಕ ಕೆಲಸಗಳನ್ನು ಮಾಡಿ ಇದು ಅಲ್ಲ ಅಂತ ಹೇಳಿ ಯಾವಾಗ ಸ್ವಲ್ಪ ಚಾರವಾಕರ ಇದ್ದಿರ್ತೇವಲ್ಲ, ಅಂಥವರೂ ಸಹ ಇದನ್ನು ಕೂತ್ಕೊಂಡು ನೋಡಿದಾಗ ಮಾತ್ರ ಅವ್ರ ಘನತೆ, ನಮ್ಮ ನೆಲದ ಸಂಸ್ಕೃತಿ ಪರಂಪರೆ ಅಥವಾ ನಮ್ಮ ಪಾರಂಪರಿಕ ಅಧ್ವರ್ಯರು, ನೀವು ಹೇಳಿದೆ ಮರ್ತುಬಿಟ್ರೆ ಏನು ಅಂತಂದರೆ, ಕಣಾದ, ವರಾಹಮಿಹಿರ, ಭಾಸ್ಕರಾಚಾರ್ಯ, ಲೀಲಾವತಿ, ಚರಕ, ಸುಶ್ರುತ, ಪತಂಜಲಿ, ಹೀಗೆ ಅನೇಕರನ್ನು ನಾವು ಸ್ಮರಿಸಿದ್ದೇವೆ. ಇವರೆಲ್ಲ ಪಾರಂಪರಿಕ ಅಧ್ವರ್ಯರು ಪದ್ಮಗಂಧಿಯಲ್ಲಿ. ಆ ಎಲ್ಲರೂ ಸಹ ಏನನ್ನ ವಿಶ್ವಕ್ಕೆ ಕೊಟ್ಟು ಹೋದ್ರು, ಕೇವಲ ಭಾರತಕ್ಕಲ್ಲ. ಆರ್ಯಭಟ ಕೊಟ್ಟದ್ದು 0 ಅನ್ನೋದನ್ನು ನಮಗೆ ಗೊತ್ತೇ ಇಲ್ಲದಂಗೆ ಅನೇಕರು ತಿರುಗಾಡ್ತಿರ್ತೇವೆ. ಗಣಿತಕ್ಕೆ ನಾವು ತುಂಬ ಅಧ್ವರ್ಯ ಅಂತ ಹೇಳ್ಕೊಂತಿರ್ತೀವಿ. ಆದರೆ ಇದೆಲ್ಲವೂ ಬಂದದ್ದು ಯಾವ ಪರಂಪರೆಯಿಂದ, ಯಾರೆಲ್ಲ ಇದನ್ನು ಕೂಡ ಮಾಡಿದ್ರು ಅನ್ನೋದಿದೆಯಲ್ಲ, ಈ ಎಲ್ಲ ಸಂಗತಿಗಳನ್ನ ಪದ್ಮಗಂಧಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಇದಕ್ಕಾಗಿ, ಇದೆಲ್ಲವನ್ನು ಆವಾಹಿಸ್ಕೊಳ್ಳೋದಕ್ಕಾಗಿ, ಆಸ್ವಾದಿಸೋದಕ್ಕಾಗಿ, ಇದು ನಮ್ಮದು ಅಂತ ತಿಳ್ಕೊಳ್ಳೋದಕ್ಕಾಗಿ, ಮತ್ತೆ ಮನವನ್ನು ಇತ್ತ ಕೊಟ್ಟು ಗಮನವನ್ನು ಸೆಳೆಯೋದಕ್ಕಾಗಿ ಇತರರ ಬರುವ ತಲೆಮಾರುಗಳು ನಮ್ಮನ್ನು ನೋಡ್ತಾ ಇರ್ತವೆ. ಸಣ್ಣ ಮಕ್ಕಳು ಪಾಪ, ನಮಗೆ ಈ ಭಾರತೀಯ ಚಲನಚಿತ್ರ ಪ್ರಮಾಣಪತ್ರ ಮಂಡಳಿ ಇದನ್ನ ಮಕ್ಕಳು, ಹಿರಿಯರು ಏಕಕಾಲಕ್ಕೆ ನೋಡಲೇಬೇಕಾದ ಚಿತ್ರ ಅಂತ ಪ್ರಮಾಣಪತ್ರವನ್ನು ಕೊಟ್ಟು ಅದನ್ನು ಶ್ಲಾಘಿಸಿ ಕಳಿಸಿದ್ರು. ಸಾಮಾನ್ಯವಾಗಿ ಅಂತಹ ಮಂಡಳಿಗಳು ಏನು ಮಾಡ್ತಾ ಇರ್ತವೆ, ಇದು ಅದು ಬೇಡ, ಇದು ಕೂಡುದು, ಇದು ಯಾಕೆ ಬೇಕು, ಅದು ಬೇಕು ಅಂತ ಪಾಪ ಅವ್ರ ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ಈ ಚಿತ್ರಕ್ಕೆ ಒಂದೇ ಒಂದು ಕತ್ತರಿ ಪ್ರಯೋಗವಿಲ್ಲದೆ ಇದು ತುಂಬಾ ಚೆನ್ನಾಗಿದೆ, ಇದು ಎಲ್ಲರಿಗೂ ಬೇಕಾದ್ದು ಅಂತ ಹೇಳಿ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ನೋಡ್ತಕ್ಕದ್ದು ಅಂತ ಹೇಳಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಊಹೆ ಮಾಡ್ಕೊಳ್ಬಹುದು ಆಡಳಿತ ಯಂತ್ರವೂ ಸಹ ನಮ್ಮ ಜೊತೆಗೆ ನಿಂತು ಹೇಗೆ ಈ ಚಿತ್ರಕ್ಕೆ ಬಹಳ ದೊಡ್ಡ ಮಾನ್ಯತೆಯನ್ನು ಕೊಟ್ಟಿದೆ ಅಂತ. ಇದೆಲ್ಲ ಇರೋದ್ರಿಂದ ಈ ಚಿತ್ರವನ್ನ ತಾವು ಕೇವಲ ನೋಡಿ ಹೀಗಿತ್ತಾ ಅಂತ ಮರೆಯೋದಕ್ಕಲ್ಲದೆ ಅನುಷ್ಠಾನಕ್ಕೆ ಬರುವ ತಲೆಮಾರುಗಳಿಗೆ ನಾನು ಇದನ್ನು ಸ್ವೀಕಾರ ಮಾಡಿಬಿಟ್ಟು ಇತರರ ಮುಂದಿನ ತಲೆಮಾರುಗಳಿಗೆ ಇದನ್ನು ನಾನು ದಾಟಿಸಿ ಹೋಗ್ತೇನೆ, ಇದು ಒಳ್ಳೆಯ ದಾಖಲೆ ಅಂತ ಪರಿಗಣಿಸೋದಕ್ಕಾಗಿ ಪದ್ಮಗಂಧಿ ನೋಡಲೇಬೇಕು ಅಂತೀನಿ. ಲೀಲಾ ಅವರೇ, ಒಂದು ಸಣ್ಣ ಮೆಸೇಜ್ ಕೊಡೋದಾದ್ರೆ ನೀವು ನೆನ್ನೆ ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಲ್ಲ, ಹಾಗೆ ನಮ್ಮ ಸ್ನೇಹಿತರೊಬ್ಬರು ಸಿನಿಮಾ ನೋಡಿದ್ರಂತೆ. ಅವರು ನೋಡಿ ಹಾಗೇ ಕಣ್ಣಲ್ಲಿ ಅವರಿಗೆ ಗಂಗಾ ಯಮುನೆಯರು ಇಳಿದು ಬಿಟ್ರು. ಯಾಕೆ, ಏನಾಯಿತು ಅಂತ ಕೇಳ್ಕೊಂಡಾಗ ಅವರೇ ಒಂದು ಇಷ್ಟುದ್ದ ಬರೆದು ಕಳಿಸಿದ್ರು ನಮಗೆ. ನಾವು ಗೊತ್ತಿರೋದನ್ನೇ ಕೂಡ ಸ್ಮರಣೆ ಮಾಡ್ಕೊಳ್ಳದೆ ಎಷ್ಟು ಕಾಲ ಕಳೆದುಬಿಟ್ಟವಲ್ಲ ಅಬೋಧ ಮುಗ್ಧರಾಗಿ. ಅದನ್ನು ಬೋಧೆಗೆ ತಂದುಕೊಟ್ಟಿದ್ದು, ಸ್ಮರಣೆಗೆ ತಂದುಕೊಟ್ಟಿದ್ದು ಈ ಚಿತ್ರ ಅಂತ ಹೇಳಿ ಅಷ್ಟು ಅದನ್ನು ಸ್ಮರಿಸಿ ಭಾವಿಸಿ ಭಕ್ತಿಯಿಂದ ಒಂದು ದೊಡ್ಡ ಪ್ರಬಂಧವನ್ನೇ ಬರೆದು ಕಳಿಸಿದ್ದಾರೆ. ಅದು ಗುರುಕುಲದ ಹಿನ್ನೆಲೆಯಲ್ಲಿ ನಮ್ಮ ಈ ಸ್ವತ್ವವನ್ನು ಹೇಗೆ ನೀವು ತಂದಿದ್ದೀರಾ ಅಂತ ಹೇಳಿದ್ರೆ,
ನಾವು ತುಂಬ ಯಾವುದೋ ಪವಿತ್ರವಾದದ್ದು, ಯಾವುದೋ ತುಂಬ ಬೆಲೆ ಬಾಳೋವಂಥದ್ದು, ಯಾವುದೋ ನಮಗೆ ಅತ್ಯಂತ ಬೇಕಾಗಿರುವಂಥದ್ದು ನಮ್ಮಲ್ಲೇ ಇರೋದು, ಅದನ್ನು ಮರೆತು ಬಿಟ್ಟು ನಾವು ಇನ್ಯಾವುದೋ ರೀತಿಯಲ್ಲಿ ಬದುಕ್ತಾ ಇದ್ದೀವಲ್ಲ, ಅದನ್ನು ನಮಗೆ ಮತ್ತೆ ತಂದು ಕೊಟ್ಟ ಹಾಗಾಯಿತು ಈ ಸಿನಿಮಾ ನೋಡಿದ್ದೆ ಅಂತ. ಅಂಥ ಒಂದು ಭಾವ ತೀವ್ರತೆ ಉಂಟಾಗುತ್ತೆ ಈ ಸಿನಿಮಾದಲ್ಲಿ ನೋಡಿದೆ. ಅದು ಎಲ್ಲರಿಗೂ ಆಗುತ್ತೆ. ನಾನು ಮೊದಲೇ ಹೇಳಿದೆ, ಇದು ನಂದೋ ನಿಂದೋ ಒಬ್ಬರದಲ್ಲ, ಪ್ರತಿಯೊಬ್ಬ ಭಾರತೀಯನಲ್ಲೂ ಇರೋವಂತಹ ಒಂದು ಸತ್ವ ಇದು. ಅದನ್ನು ಅವರು ಪುನಃ ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ಚಿತ್ರ ಇದು. ಲೀಲಾ ಮೇಡಮ್ ಅವರೇ ಮತ್ತು ಸುಚೇಂದ್ರ ಸರ್, ತಾವು ನಿಜವಾದ ಭಾರತೀಯ ಜ್ಞಾನ, ನಮ್ಮ ಪರಂಪರೆ, ಅದರಲ್ಲಿರುವ ಕಲೆ, ಮತ್ತು ಈ ಪುಷ್ಪದ ಪದ್ಮಗಂಧಿಯ ಸೌಂದರ್ಯ ಮತ್ತು ಅದರ ಆಧ್ಯಾತ್ಮಿಕವಾದ ಆಳ, ಇದೆಲ್ಲವನ್ನು ಒಂದೇ ಚಿತ್ರದೊಳಗೆ ಸೇರಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಒಂದು ಅದ್ಭುತವಾದ ಕೊಡುಗೆ ಅಂತ ನಾನು ಹೇಳ್ಬೋದು. ಯಾಕಂದರೆ ಇದು ಕೇವಲ ಒಂದು ಚಿತ್ರ ಅಲ್ಲ, ಈ ಎಲ್ಲ ಮಹಾಜ್ಞಾನಿಗಳು ಸೇರಿಕೊಂಡು ಒಂದು ಕಡೆಗೆ ಅಷ್ಟೂ ವಿಷಯಗಳನ್ನು ತಂದು ಒಂದು ಪದ್ಮದ ಒಂದು ಅದರ ಗಂಧದ ಮೂಲಕ, ಆ ಸುಗಂಧದ ಮೂಲಕ ನೀವೇನು ಈ ಚಿತ್ರವನ್ನು ಮಾಡಿದ್ದೀರಾ, ಇದು ತುಂಬ ದೊಡ್ಡ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ನೀವು ನಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಅನ್ವೇಷಕ ಬುದ್ಧಿ ನಿರಂತರವಾದ ಅನ್ವೇಷಕ ಬುದ್ಧಿ ಇರುವಂಥವ್ರು ನಿತ್ಯ ಹುಡುಕಾಟದಲ್ಲಿರ್ತಾರೆ. ನಾವೆಲ್ಲ ನಿತ್ಯ ವಿದ್ಯಾರ್ಥಿಗಳು. ವೀಕ್ಷಕರೇ, ಪದ್ಮಗಂಧಿ ಕೇವಲ ಒಂದು ಸಿನಿಮಾ ಅಲ್ಲ, ಭಾರತದ ಜ್ಞಾನ ಪರಂಪರೆಗೂ, ನಮ್ಮ ಪ್ರಾಚೀನ ಆರೋಗ್ಯ, ಶಿಲ್ಪ, ಧ್ಯಾನ, ಸಂಪ್ರದಾಯ, ಅದೆಲ್ಲವನ್ನ ಕಮಲದ ಮೂಲಕ ಕೊಡುವಂತಹ ಒಂದು ದಿವ್ಯವಾದ ಪ್ರವೇಶ ದ್ವಾರ. ಈ ಶುಕ್ರವಾರ 12ನೇ ತಾರೀಕು ಡಿಸೆಂಬರು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಈ ಎಲ್ಲ ಟಿಕೆಟ್ಸ್ಗಳು ನಿಮಗೆ ಆನ್ಲೈನಲ್ಲಿ ಲಭ್ಯ ಇರುತ್ತೆ. ತಕ್ಷಣವೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಸಿಗದೇ ಇರೋ ಸಾಧ್ಯತೆ ಇದೆ ಮೊದಲನೇ 2-3 ದಿನದಲ್ಲಿ. ಯಾಕಂದರೆ ಈ ವಿಡಿಯೋ ನೋಡಿದ ಮೇಲೆ ನೀವು ಖಂಡಿತ ಇದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಚಿತ್ರ ಇದು. ಮತ್ತು ಈ ಚಿತ್ರವನ್ನು ನೋಡಿ ನಿಮ್ಮ ಎಲ್ಲ ಮನೆ ಕುಟುಂಬದ ಎಲ್ಲ ಸದಸ್ಯರನ್ನು ಕರ್ಕೊಂಡೋಗಿ, ಸ್ಪೆಷಲಿ ಮಕ್ಕಳು, ನಿಮ್ಮ ಮಕ್ಕಳು ಏನಾದರೂ ಈ ಮಖಾನ ಸೀಡ್ಸನ್ನು ತಿಂದಿದ್ರೆ ಅವರನ್ನು ಖಂಡಿತ ಈ ಪಿಕ್ಚರ್ಗೆ ನೀವು ಕರ್ಕೊಂಡೋಗಿ ಆ ಮಖಾನ ಸೀಡ್ಸಲ್ಲಿ ಏನಿದೆ ಅಂತ ತೋರಿಸ್ಬೇಕು. ಈ ಚಿತ್ರ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ರಿವ್ಯೂನ ಕಾಮೆಂಟ್ ಮಾಡಿ ನಮ್ಮ ವೇದಿಕ್ ವೆಲ್ನೆಸ್ ಚಾನಲ್ನಲ್ಲಿ. ನಿಮ್ಮೊಳಗೆ ನಮ್ಮೊಳಗೆ ಆ ಭಗವಂತನ ಪಾದ ಪದ್ಮ ಅರಳಿ ಅಂತ ಎಲ್ಲರಲ್ಲಿ ಆಶಿಸ್ತಾ, ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನರ ಜೊತೆ ಇದನ್ನು ಹಂಚ್ಕೊಳ್ಳಿ ಮತ್ತು ಹೆಚ್ಚು ಜನರು ಈ ಪದ್ಮಗಂಧಿ ಚಿತ್ರ ನೋಡೋ ಹಾಗೆ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ, ಹರಿ ಓಂ. ನೀವು ಬಹಳ ಜನ ಕಾಮೆಂಟ್ನಲ್ಲಿ ಕೂಡ ಕೇಳಿದ್ದೀರ, ಸರ್ ಈ ಪ್ರಾಣಯಜ್ಞಾನ ಸರಿಯಾಗಿ ಹೇಗೆ ಮಾಡೋದು, ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಏನಾದರೂ ರೂಟೀನ್ ಇದೆಯಾ, ಈ ಸ್ಟ್ರೆಸ್ಸು, ಸ್ಲೀಪ್ ಇಶ್ಯೂಸು, ಆಂಗ್ಸೈಟಿ ಇಶ್ಯೂಸು, ಇದಕ್ಕೆ ಡೈಲಿ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ? ಸ್ನೇಹಿತರೆ, ಇದು ಬರೀ ಪ್ರಶ್ನೆಗಳಲ್ಲ, ಇದು ನಿಮ್ಮ ಮನಸ್ಸಿನ ಕಾಲ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಇದಕ್ಕೆ ನಾವು ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡಿದ್ವಿ. ವಿ ಕ್ರಿಯೇಟೆಡ್ ಸಮಥಿಂಗ್ ವೆರಿ ಸ್ಪೆಷಲ್. ಅದನ್ನು ನಾವು ಶ್ರದ್ಧಾ ಸರ್ಕಲ್ ಅಂತ ಕರಿತೀವಿ. ಇದರ ಥೀಮ್ ಬಂದು ಬ್ರೀತ್, ಹೀಲ್, ಅವೇಕನ್. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಜಿಮ್ ಹೋಗಿ 1 ದಿನ ವರ್ಕೌಟ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ಬಿಡತ್ತಾ? ಇಲ್ಲ ತಾನೆ? ಅದೇ ಥರ ಪ್ರಾಣಯಜ್ಞ ಕೂಡ 1 ದಿನ ಮಾಡಿದ್ರೆ ಏನೂ ಆಗಲ್ಲ. ಕನ್ಸಿಸ್ಟೆನ್ಸಿ ಬೇಕು, ಗೈಡೆನ್ಸ್ ಬೇಕು, ಅದಕ್ಕೆ ಇನ್ನೂ ಹೆಚ್ಚು ಜನ ಮಾಡ್ತಿರೋರ ಒಂದು ಗುಂಪು ಕ್ರಿಯೇಟ್ ಆಗಬೇಕು, ಕಮ್ಯುನಿಟಿ ಬೇಕು. ಈ ಶ್ರದ್ಧಾ ಸರ್ಕಲ್ ಇರೋದೇ ಅದಕ್ಕೋಸ್ಕರ. ಈ ಶ್ರದ್ಧಾ ಸರ್ಕಲ್ ಅಲ್ಲಿ ಮೆಂಬರ್ ಆದ್ರೆ ನಿಮಗೇನು ಲಾಭ ಅಂತ ಹೇಳ್ತೀನಿ ಕೇಳಿ. ಪ್ರತಿ ತಿಂಗಳು 2 ಲೈವ್ ಪ್ರಾಣಯಜ್ಞ ಸೆಷನ್ಸ್ ಇರುತ್ತೆ, ಫಾಲೋಡ್ ಬೈ Q&A. 2ನೇ ಮತ್ತು 4ನೇ ಬುಧವಾರ. ಮತ್ತೆ ಮೆಂಬರ್ ಓನ್ಲಿ ಹೆಲ್ತ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅರ್ಲಿ ಆಕ್ಸೆಸ್ ಟು ಪಬ್ಲಿಕ್ ವಿಡಿಯೋಸ್, ಎಲ್ಲರಿಗಿಂತ ಮುಂಚೆ ನಿಮಗೆ ಕೆಲವು ವಿಡಿಯೋಗಳು ಆಕ್ಸೆಸ್ ಸಿಗುತ್ತೆ. ಮತ್ತೆ ಆಯುರ್ವೇದ ಬೇಸ್ಡ್ ಡೈಲಿ ಗೈಡೆನ್ಸ್ ನಿಮಗೆ ಮಾತ್ರ. ಆಯುರ್ವೇದದ ಪ್ರಕಾರ ನೀವು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವಾಗ ನಿದ್ರೆ ಮಾಡಬೇಕು, ಮತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹೇಗೆ ಮಾಡಬೇಕು. ಆಸ್ಟ್ರಾಲಜಿ ಬೇಸ್ಡ್ ಬಯೋ ಎನರ್ಜಿ ಇನ್ಸೈಟ್ಸ್, ಸ್ಕಾಲರ್ಸ್ಗಳ ಜೊತೆ ಲೈವ್ ಕಾನ್ವರ್ಸೇಷನ್ಸ್, ಮತ್ತೆ ಮಂತ್ಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಅಸೆಸ್ಮೆಂಟ್. ಅಂದರೆ ನೀವು ಪ್ರಾಣಯಜ್ಞ ಮಾಡ್ತಾ ಇದ್ದಾರೆ ಪ್ರತಿದಿನ, ಎಷ್ಟು ಅದು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡಿದೆ ಅನ್ನೋದನ್ನು ಕೂಡ ಮೆಜರ್ ಮಾಡ್ತೀವಿ. ಮತ್ತೆ ಪ್ರಾಕ್ಟೀಸ್ ಟ್ರ್ಯಾಕರ್ PDF. ಈ ಎಲ್ಲವೂ ಕೇವಲ ₹299 ಪರ್ ಮಂತ್, ಅಂದರೆ ₹299 ತಿಂಗಳಿಗೆ. ಇವತ್ತೇ ಈ ಶ್ರದ್ಧಾ ಸರ್ಕಲ್ ಜಾಯಿನ್ ಆಗಿ ಶ್ರದ್ಧಾ ಸರ್ಕಲ್ನಲ್ಲಿ ಮತ್ತೆ ಭೇಟಿಯಾಗೋಣ.